आदिवन्द्यं गणेशं त्वां गौरी रुद्रप्रियात्मजं करुणापूर्णहृत्पद्मं दिव्यमूषिकवाहनं महावीरं महाकायं वन्दे सर्ववरप्रदम्। ನಿಂಗೆ ಹಾಲೆ ಕೊಡಕ್ಕಿಲ್ಲ ಅಂತೀಯಲ್ಲ? ಓಹೋ ಅದ ಸಮಾಚಾರ. ಬಿಡ್ಬಿಡವ, ನೀ ಒಳ್ಳೆ ರೂಢಿ ಆಗ್ಬಿಟ್ಟೆ. ಏನೇನೋ ಆಸೆ ನೀ ತಂದ ಬಾಸೆ. ಅವರೇ ಬ್ಯಾಗ್ ಬನ್ನಿ. ನೀನ್ ಅವಾಂತರದಾಗ ಮಧ್ಯೆ ಮಾತಾಡ್ಲಬಾರ್ದ? ಸಾರಿ ಬಿಡ್ಬಿಡವ. ಏನೇನೋ ಆಸೆ ನೀ ತಂದ ಭಾಷೆ ಇಂದು ಹೊಸತನ ತಂದು ತನು ಮನ ಕೂಗುತ್ತಿದೆ. ನಿನ್ಗೆ ಎಷ್ಟು ಸಾರಿ ಹೇಳಿದ್ದೀನಿ, ಈ ಮನೆ ಮುಂದೆ ನಿಂತ್ಕೊಂಡು ಅಮ್ಮೋರೆ ಅಮ್ಮೋರೆ ಅಂತ ಕರಿಬೇಡ ಅಂತ. ಬುದ್ಧಿ ಯಾಕೋ ಹೊಸಿ ಗೆಪ್ತಿ ಕಮ್ಮಿ ಆಗ್ಬಿಟ್ಟಿತ್ರ. ಅಪ್ಪರೇ ಅಪ್ಪಾರೇ ಹಾಲು ಕಾಫಿ ರೆಡಿ ಏನ್ರಿ? ಡಿಕಾಕ್ಷನ್ ರೆಡಿ, ಹಾಲು ಇವಾಗ ಬಂದಿದೆ. ಬಂದೆ.
ಮಲಗಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ. ಏನಮ್ಮ ಗಲಾಟೆ, ಸುಮ್ಮನೆ ಹೋಗಕ್ಕಾಗಲ್ವಾ? ಈಗ ಏನಾಯ್ತೀಗ? ಬೆಳಗಾಗಿ ಜಗಳ ಆಡಕ್ಕೆ ಯಾರು ಸಿಕ್ಲಿಲ್ವಾ? ಸಾಯಂಕಾಲ ಕಿಟ್ಕೊಳವ. ಏನ್ ಜಗಳನ? ಆಡಿನ್ಲಿ ಅಕ್ಕವ. ಸಿಟ್ಟಾಕು ಸಿಡಿಕ್ಯಾಕು ನನ್ನ ಜಾಣ. ಬನ್ರಿ ಇಲ್ಲಿ. ಏನೇ ಅದು? ಬನ್ರಿ ಅಂದ್ರೆ ಬಂದೆ ಬಂದೆ. ಓಹೋ, ಬಿಡ್ರಿ ಅಂದ್ರೆ ನಿಮ್ಗೇನು ಹೊತ್ತು ಕೊಟ್ಟಿದ್ರೇನ್ರಿ? ಆಫೀಸ್ ಲೇಟ್ ಆಯ್ತು, ನಡೀರಿ. ನೋಡಿ, ಹಾಗೆ ಬರ್ತಾ ಹಾಸ್ಟೆಲ್ ಹೋಗಿ ಮಗು ನೋಡ್ಕೊ ಬನ್ನಿ. ನಮ್ಮ ಆಫೀಸ್ ನಲ್ಲಿ ಇವತ್ತು ಕೆಲಸ ಜಾಸ್ತಿ ಕಡೆ, ನೀನೇ ಹೋಗ್ಬಾ. ಏನ್ರಿ ನೀವು ಮಾತಾಡ್ತಾ ಇರೋದು? ಇವತ್ತಿಂದ ಆಫೀಸ್ ಮುಗಿದ್ಮೇಲೆ ಜರ್ಮನ್ ಕ್ಲಾಸ್ಗೆ ಹೋಗ್ಬೇಕು ಅಂತ ರಾತ್ರಿನೇ ಹೇಳಿಲ್ವಾ? ಆಫೀಸ್ ನಲ್ಲಿ ಆಡಿಟ್ ನಡೀತಾ ಇದೆ, ಸಂಜೆ 6 ಆದ್ರೂ ಆಗ್ಬೋದು, 7 ಆದ್ರೂ ಆಗ್ಬೋದು. ಮಧ್ಯಾಹ್ನ ಲೀಸರ್ ಟೈಮಲ್ಲಿ ಹೋಗಿ ನೋಡ್ಕೊಂಡ್ ಬರೋದಕ್ಕಾಗಲ್ವೇನ್ರಿ? ಊಟ ಮಾಡೋದ್ ಬೇಡ ಅಂತೀಯಾ? ಒಂದ್ ಹೊತ್ತು ಉಪವಾಸ ಇದ್ರೆ ಉಸಿರೇನ್ ಹೋಗೋದಿಲ್ಲ ರೀ. ಆ ಉಪವಾಸ ಇರುವುದು ಬೇಡ, ಉಸಿರು ಹೋಗುದು ಬೇಡ. ಹುಟ್ಟಿದ 3 ವರ್ಷಕ್ಕೆ ಹಾಸ್ಟೆಲ್ ಸೇರಿಸಿದ ಮಗು ಅಪ್ಪ ಅಮ್ಮ ನೋಡಕ್ ಬರ್ಲಿಲ್ವಲ್ಲ ಅನ್ಕೊಂಡು ಕೊರಗೋದು ಇಲ್ಲ, ಕಣ್ಣೀರ್ ಹಾಕುವುದು ಇಲ್ಲ. ಸುಮ್ನೆ ನಾವೇ ಅಪ್ಪ ಅಮ್ಮ ಅಂತ ಹೇಳ್ಕೊಂಡು ಯಾಕೆ ಅವಮಾನ ಪಡ್ತೀರಾ? ಆಡಂಬರವಾಗಿ ಬದುಕಬೇಕು ಅಂದ್ರೆ ಇಬ್ರು ಕೆಲ್ಸಕ್ಕೆ ಹೋಗ್ಬೇಕು ನಿಜ. ಆದ್ರೆ ಎತ್ತು ಕರಳಿನ ಕುಡಿನೇ ಅನಾಥ ಮಗುವನ್ನಾಗಿ ಮಾಡಿ ಹಾಸ್ಲಿಕ್ಕೆ ಸೇರಿಸಿದ್ರೆ ನಿಮ್ದು ಒಂದು ಬದುಕ? ಇಂಥ ಆಡಂಬರ ಬೇಕಾ? ಅದ್ರ ಬಗ್ಗೆ ಭಾನುವಾರ ಮಾತಾಡೋಣ. ಈ ಮನೆಯಲ್ಲಿ ಜಗ್ಗು ವಿಜಯ, ಐ ಆಮ್ ಸಾರಿ, ವಿಜಯ ಜಗ್ಗು ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ, ಇಬ್ರು ಸಂಪಾದನೆ ಮಾಡ್ತಾರೆ, ಇಬ್ರು ಖರ್ಚು ಮಾಡ್ತಾರೆ. ಆದ್ರೆ ಅವರಿಬ್ರು ಸಂತೋಷವಾಗಿದಾರ ಅಂತ ಪ್ರಶ್ನೆ ಕೇಳ್ತೀರಾ? ಉತ್ತರ ಏನು ಅಂತ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಏನೇ ತಿಂಡಿಗೆ ಏನ್ ಮಾಡ್ಲಿ? ಉಪ್ಪಿಟ್ಟು ಮಾಡ್ಲಾ, ಚಿತ್ರಾನ್ನ ಮಾಡ್ಲಾ? ಚಪಾತಿ. ಅದಕ್ಕೆ ಚಟ್ನಿನ ಪಲ್ಯನ? ಉಪ್ಪಿನಕಾಯಿ. ಮಾವಿನಕಾಯ್ದ ನೆಲ್ಲಿಕಾಯ್ದ? ಹಾಗಲಕಾಯ್ದು. ನೋಡು, ಅಥವಾ ಹೊರಗಡೆ ಬೇಕು, ಶರ್ಟ್ ತಗೊಂಬ. ರೀ, ನೀಲಿ ಶರ್ಟ್ ತರ್ಲಾ, ಬಿಳಿ ಶರ್ಟ್ ತರ್ಲಾ? ಹಸಿರು ಶರ್ಟ್ ತಗೊಂಬ. ಬರ್ತಾ ಹಾಗೆ ನೀನು ಹೂ ತರ್ತೀನಿ. ಮಲ್ಲಿಗೆ ಹೂ ತರ್ಲಾ, ಸಂಪಿಗೆ ಹೂ ತರ್ಲಾ? ಕನಕಾಂಬ್ರ. ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಬೆಲೆ ಜಾಸ್ತಿ ಅಂತನಾ? ಅದಕ್ಕಲ್ಲ, ಆ ಕೆಂಪು ಕನಕಾಂಬ್ರ ನಿನ್ನ ಬಣ್ಣದ ಮುಂದೆ ಎಲ್ಲಿ ಕಪ್ಪಾಗಿ ಕಾಣ್ಬಿಡುತ್ತೆ ಅಂತ. ಹೇಳ್ತೀನಿ, ಹೊಗಳದ್ರಲ್ಲಿ ನೀವೇನ್ ಕಮ್ಮಿ ಇಲ್ಲ. ನಾನು ಯಾವ್ದ್ರಲ್ಲಿ ಕಮ್ಮಿ ಇದ್ದೀನಿ ಅಂತ ಅಲ್ಲ, ಅಪರೂಪಕ್ಕೆ ಹೂ ತಂದು ಕೊಡ್ತೀನಿ ಅಂತ ಹೇಳ್ತಿದ್ದೀನಲ್ಲ, ಯಾಕೋ ಅಂತ ಕೇಳಕ್ಕಾಗಲ್ವಾ? ಯಾಕೋ? ನಿನಗೆ ಈ ಮಾತು ಹೇಳ್ಕೊಟ್ನಲ್ಲ, ಮೊದಲು ನಾನು ಯಾವ್ದಾರಾದ್ರೂ ಹೊಡ್ಕೋಬೇಕು. ನೋಡೆ, ಇವತ್ತಿಂದ ಆಷಾಢ ಶುರು, ಮನೆ ಯಾರು ಬದಲಾಯಿಸಲ್ಲ. ಅಂದ ಮೇಲೆ ಈ ಮನೆ ದಳ್ಳಾಳಿ ರಾಘವೇಂದ್ರನ ಹೊಟ್ಟೆಗೆ ತಣ್ಣೀರ ಬಟ್ಟೆನೇ ಖಾಯಂ. ಅದಕ್ಕೆ ಈ ಬಿಡುವು ದಿನದಲ್ಲಾದ್ರೂ ನಿನಗೆ ಹೂ ತಂದು ಕೊಟ್ಟು 4 ಗಳಿಗೆ ನಗನಗ್ತಾ ಇರೋಣ ಅಂತ. ಬರ್ಲಾ? ಬರ್ತಾ ಹಾಗೆ ಒಂದಿಷ್ಟು ಹುಳಿಮಾವಿನಕಾಯಿ ತಗೊಂಬನ್ನಿ. ಹುಳಿಮಾವಿನಕಾಯಿ? ಉಪ್ಪಿನಕಾಯಿಗೆ ರೀ. ಓ, ಅಷ್ಟೇನಾ? ಈ ಜೋಡಿ ನೋಡಿದ್ರಲ್ಲ, ಮನೆ ದಳ್ಳಾಳಿ ರಾಘವೇಂದ್ರ ತನ್ನ ಮನೆಗೋಸ್ಕರ ದುಡಿತಾನೆ, ಹೆಂಡತಿ ಶಾಂತ ತಾಳ್ಮೆಗೆ ತವರು ಹೊಂದಿಸ್ಕೊಂಡು ಸಮರಸವೇ ಸಂಸಾರ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದಾಳೆ. ಕಷ್ಟ ಅಂತ ಗಂಡ ಹತ್ರೆ ಮೊದಲು ಇವಳ ಕಣ್ಣಲ್ಲಿ ನೀರಾಡುತ್ತೆ. ಆದ್ರೆ ಈ ಸಂಸಾರದ ಸುಖ ಸಂತೋಷ ಕಂಡು ಆ ದೇವರಿಗೆ ಅಸಮಾಧಾನವಾಗಿದ್ರೆ ನಾವು ತಾನೇ ಏನ್ ಮಾಡಕ್ಕಾಗುತ್ತೆ? ನೀವೇ ಹೇಳಿ. ಅಮ್ಮ, ಏನಮ್ಮ ಹೊರಗಡೆ ಹೋಗ್ತಾ ಇದೆಯಮ್ಮ? ಹೌದಮ್ಮ, ಸುಬ್ರಾಯರ್ ಮನೇಲಿ ಸೀಮಂತ, ಅಲ್ಲಿ ಅಡಿಗೆ ಮಾಡ್ಬೇಕು. ಏನಾಗ್ಬೇಕಮ್ಮ? ಹಾಲಿನ ಲಕ್ಷ್ಮಿ ಬಂದಿದ್ಲು, ಇವತ್ತು ಹಣ ಕೊಡ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ಲು. ಇವತ್ತು ಕೊಟ್ಬಿಡೋಣಮ್ಮ. ದಿನಸಿ ಅಂಗಡಿಯವನು ದುಡ್ಡು ಕೇಳಿದ, ಹೋದ್ ತಿಂಗಳೇ ಬಾಕಿ ಅಂತೆ. ಅದನ್ನು ಕೊಟ್ಬಿಡೋಣಮ್ಮ. ಮನೆ ಬಾಡಿಗೆ 3 ತಿಂಗಳು ನಿಂತಿದೆ ಅಂತ ಶೆಟ್ರು ಬಂದಿದ್ರು. ಅದನ್ನು ಇವತ್ತು ಕೊಟ್ಬಿಡೋಣಮ್ಮ. ಇದರದ್ದು ಕಲಾಯಿ ಹೋಗಿದೆ, ಕಲಾಯಿ ಮಾಡ್ಕೊಂಡು ಬರ್ತೀನಮ್ಮ. ಅಮ್ಮ, ಅರ್ಜೆಂಟ್ ಆಗಿ 50 ರೂಪಾಯಿ ಬೇಕು. ಅಷ್ಟೊಂದು ಹಣ ನಾ ಎಲ್ಲಿಂದ ತರಲೋ? ನಾಳೆ ಒಂದ್ ಕಡೆ ಇಂಟರ್ವ್ಯೂ ಇದೆಯಮ್ಮ. ಹೌದೇನೋ?
ಯಾವ ಆಫೀಸಲ್ಲಿ? ಈ ಆಫೀಸು ಮಾಡೋ ತರ್ಕಾಂಡಿ ಕೆಲಸ ಅಲ್ಲಮ್ಮ. ಮುಖಕ್ಕೆ ಬಣ್ಣ ಹಚ್ಕೊಂಡು ಕಲರ್ ಕ್ಯಾಮ್ರಾ ಮುಂದೆ ಆಕ್ಟಿಂಗ್ ಮಾಡೋ ಹೀರೋ ಕೆಲಸನಮ್ಮ, ಹೀರೋ ಕೆಲಸ. ಬೇಗ ದುಡ್ಡು ಕೊಡು. ಇವತ್ತೇ 4 ತರ ಫೋಟೋ ತೆಗ್ಸಿ ಪ್ರೊಡ್ಯೂಸರ್ ಡೈರೆಕ್ಟರ್ ತೋರಿಸಿ ಅವ್ರಿಗೆ ಹಾರ ಹಾಕ್ಬೇಕು. ಮೊದ್ಲು ಈ ಸಂಸಾರಕ್ಕೆ ಆಹಾರ ಒದಗಿಸುವಂತ ಕೆಲಸ ನೋಡ್ಕೋಬಾರ್ದೇನೋ? ನೀನ್ ಒಳ್ಳೆ ಗುಗ್ಗು ಕಣಮ್ಮ, ನಿನ್ ಏನು ಗೊತ್ತಾಗಲ್ಲ. ನಾಳೆ ಇಂಟರ್ವ್ಯೂ ಒಂದಾಗ್ಲಿ, ನಾಡದ್ ನೋಡು ನನ್ ಜೋರು. ಮನೆ ಮುಂದೆ ಕಾರು, ನಿಮಿಷಕ್ 100, ದಿವ್ಸಕ್ 1000. ಆಮೇಲೆ ನೋಡು ನನ್ ದರ್ಬಾರು. ಅಮ್ಮ, ಅದಕ್ಕಿಂತಲೂ ಈ ಪಾತ್ರೆನ ಕಳ ಮಾಡ್ಕೊಂಡ್ರೆ ನಿನ್ನ ಮಗನ ದರ್ಬಾರು ಇದಕ್ಕಿಂತಲೂ ಜೋರಾಗಿರುತ್ತೆ. ಶಾರದಾಬಾಯಿ ಬೆವರಿಟ್ರೇನೆ ಅನ್ನ ಬೇಯೋದು, ಎಲ್ರ ಕಣ್ಣೀರು ಕಡಿಯೋದು. ಇಷ್ಟೆಲ್ಲ ಹೇಳ್ದವನು ಆಕೆ ಮುಡಿಲ್ ಹೂವು, ಕೊರಳಲ್ಲಿ ತಾಳಿ, ಹಣೆಯಲ್ಲಿ ಕುಂಕುಮ, ಇವಕ್ಕೆಲ್ಲ ವಾರಸ್ದಾರ ಯಾರು ಅಂತ ಕೇಳ್ತೀರಲ್ಲ? ಆ ಮಹಾನುಭಾವನ ಈಗಲೇ ನೋಡೋಣ. ಅವರೇ ಇವರು. ಇವರಿಗೆ 4 ಕತ್ತೆ ವಯಸ್ಸಾಗಿದೆ. ವಯಸ್ಸಷ್ಟೇ, ಆದ್ರೆ ಆಯುಸ್ ಇನ್ನೂ ಇದೆ ಈ ಪುಣ್ಯಾತ್ಮನಿಗೆ. 30 ವರ್ಷದ ಹಿಂದೆನೆ MA ಡಿಗ್ರಿ ಮಾಡ್ಕೊಂಡಿದ್ರು. ಇದುವರೆಗಾಯ್ತು ಮಾಡೋ ಕೆಲಸ ಬಿಟ್ಟು ಮಾತಿನ ಬುಗ್ರಿನೇ ಆಡಿಸ್ತಿದ್ದಾರೆ. ಇವರೇ ಶ್ರೀಮಾನ್ ಗುಡಿ ಬಂಡೆ ಗುಂಡೂರಾವ್. ಇಂಥ ಕಾಯನ್ನೇ ಕೊಡೋದು? ಏನು ಮರ ಮಾಡೋದು? ದೇವ್ರ ಪೂಜೆಗೆ ಅಂತ ಕಾಯಿ ತಗೊಂಡೋದ್ರೆ ಕೊಳತ್ ಕಾಯಿ ಕೊಟ್ಟಿದ್ಯಲ್ಲಯ್ಯ. ಆ ಕಾಯನ ನಾನೇ ಕೊಟ್ಟೆ ಅಂತ ಏನಮ್ಮ ಸಾಕ್ಷಿ? ಆ ದೇವ್ರೇ ಸಾಕ್ಷಿ. ಹಂಗ ಆ ದೇವ್ರನ್ನೇ ಕರ್ಕೊಂಡ್ ಬಾ, ಆಗ ಒಳ್ಳೆ ಕಾಯಿ ಕೊಡ್ತೀನಿ. ಆ ದೇವ್ರ ನಿನ್ನ ಹತ್ರ ಬರಲ್ಲ, ನೀನೇ ಆ ದೇವ್ರ ಹತ್ರ ಕಾಯಿ ತಗೊಂಡ್ ಹೋಗೋ ಕಾಲ ಬರುತ್ತೆ. ಹ, ಏನೇ ಸಣ್ಣಯ್ಯ, ಸಣ್ಣ ಅಂಗಡಿ ಇಟ್ಕೊಂಡು ದೊಡ್ಡ ವ್ಯಾಪಾರ ಮಾಡ್ತಿದ್ಯಾ? ಬಾಟ್ಲೆಷ್ಟು? ಇದು ಬನ್ನು 25 ಪೈಸಾ ಕೊಡು. ಬಾಳೆಹಣ್ಣು ಎಷ್ಟು? ಅದು 25 ಪೈಸಾ ಕೊಡು. ನಿನ್ ಹೋಗ್ತೇನೆ 25 ಪೈಸಾ ತಗೋ, ಬಂದು ವಾಪಸ್ಸು. ಹೇಗಿದೆ ವ್ಯಾಪಾರ? ಸುಮಾರು ಸ್ವಾಮಿ. ಹೋಗ್ತೀರಿ ಸಾರ್ ದುಡ್ಡು? ಯಾವ ದುಡ್ಡು? ಬಾಳೆಹಣ್ಣಿಂದು. ಅದಕ್ಕೆ ಬಂದು ವಾಪಸ್ ಕೊಟ್ಟಲ್ಲ. ಮತ್ ಬನ್ನಿಂದು? ಬನ್ನಿ ಬಂದಾಗ ಬಾಳೆಹಣ್ಣು ಕೊಟ್ಟೆ. ಏನೇ ನಾನು ಊರಿಗೆ ದೊಡ್ಡ ಮನುಷ್ಯ, ನಾನ್ ಮೋಸ ಮಾಡ್ತೀನ? ನೀನ್ ಈಗ ಮಾಡಿದ್ರೆ ನೀನ್ ಉಳಿತೀಯ, ನಿನ್ ಅಂಗಡಿ ಉಳಿಯುತ್ತಾ? ಅಯ್ಯೋ ಮುಂಡದ ಮುಂಡದ ಬಂದ್ ಕೊಟ್ಟೆ ವಾಪಸ್ ಕೊಟ್ರು, ಬಾಳೆಹಣ್ಣು ತಿಂದ್ರು ಇದು ವಾಪಸ್ ಕೊಟ್ರು, ಬನ್ನಿದ್ ಬದ್ಲಾಗ ಬಾಳೆಹಣ್ಣು. ಆಫೀಸ್ ಟೈಮ್ ನಲ್ಲಿ ಹಾಕಿಡಿಸ್ಕೊಂಡಿರ್ತಾನೆ. 6 ಗಂಟೆ ಆಗ್ತಿದ್ದಂಗೆ ಚೂರ್ಕೊಂಡ್ಬಿಡ್ತಾನೆ. ಏನಪ್ಪಾ ಅಂದಾನಿ? ಯಾರ ಬಗ್ಗೆ ಮಾತಾಡ್ತಿದ್ಯಾ? ಯಾರ ಬಗ್ಗೆ ಏನ್ ಸರ್? ಎಲ್ಲ ತಮ್ಮ ಬಗ್ಗೆನೆ ಸರ್. ಸರಿ, ನಾ ಮನೆಗೆ ಹೋಗ್ತೀನಿ. ಅಲ್ಲ ಕಣೋ, ಆಫೀಸ್ ಮುಗಿದ್ಮೇಲೆ ಸುಮ್ನೆ ಮನೆಗೆ ಹೋಗು ಅಂತ ಹೇಳ್ಬಾರ್ದ? ಮಾತಿ ಕೇಳ್ತೀನಿ. ಇವ್ರಿಗೂ ಇವ್ರ ಮನೆಯವ್ರಿಗೂ ಏನಾರ ಎಡವಟ್ಟ? ಒಂಥರ ಎಡವಟ್ಟೆ ಕಣೋ ಜವ್ರ. ಇವ್ರ ಹೆಂಡತಿ ಆಫೀಸ್ ಮುಗಿಸ್ಕೊಂಡು ಹೊರಗೆ ಬಂದ್ಮೇಲೆ ಅದೆಂತದೋ ಜರ್ಮನ್ ಕಿಂಜೋಳ ತಕ್ಕೊಂಡು ಮೇಕೆ ಮೇದಂಗ್ ಮೇಯ್ಕೊಂಡು MG ರೋಡಿಂದ ಹಿಡಿದು ಮೆಜೆಸ್ಟಿಕ್ ವರೆಗೂ ಅಲ್ಕೊಂಡು ಬರ್ತಾನೆ. ದಿನಕ್ಕೊಂದು ಅಪಾನಾದ್ರೂ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಬ್ಯಾನರ್ ದರ್ಶನ ಮಾಡದೆ ಹೋಗೋದೇ ಇಲ್ಲ. ನೋಡಿದ ತಕ್ಷಣ ತಿನ್ನೋದೇ ಬಿಸಾಕ್ಬಿಡ್ತಾನೆ. ಜನ್ಮ ಪಾವನ ಆದಷ್ಟು ಸಂತೋಷ ಆಗೋಯ್ತದ ಅವನಿಗೆ. ಆ ಮಾನವರ ಆಶೀರ್ವಾದ ತಕ್ಕೊಂಡು ಅಲ್ಲಿಂದ ನೇರವಾಗಿ ಜರ್ಮನ್ ಕ್ಲಾಸ್ ಹೋಯ್ತಾನೆ. ಎಂಡ್ರು ಬರೋವರೆಗೂ ಕಾಯ್ಕೊಂಡಿದ್ದು, ಬಂದ ತಕ್ಷಣ ಖುಷಿಯೋ ಖುಷಿ, ಆನಂದವೋ ಆನಂದ. ಆಯಮ್ಮ ಬಂದಿನಾಕೆ ಆಯಮ್ಮನ ಕೈ ತಗ್ಲಾಕೊಂಡು ಕರ್ಕೊಂಡು ಹೋಯ್ತಾ ಇರ್ತಾನೆ. ಶಾಂತಿ ಶಾಂತಿ ಶಾಂತಿ, ಏನ್ ಹೊರಡು? ಏನ್ರಿ ಇದು? ಯಾಕಿಷ್ಟು ಗಾಬರಿಯಾಗಿದ್ದೀರಾ? ಇವತ್ತು ಜಯನಗರದಲ್ಲಿ ಒಂದು ಪಾರ್ಟಿ ಮನೆ ನೋಡಿದ್ದೀನಿ. ಇನ್ನು ಅರ್ಧ ಗಂಟೆಯಲ್ಲಿ 500 ರೂಪಾಯಿ ಕಮಿಷನ್ ಬಂದ್ಬಿಡುತ್ತೆ. ಅಡಿಗೆನ ಮಾಡಬೇಡ. ಹೌದು ಕಣೆ, ಹಣ ತಗೊಂಡು ನೇರವಾಗಿ ಶಾಂತಲಾ ಸಿರ್ಕೋಸ್ ಹೋಗಿ ಫಸ್ಟ್ ಕ್ಲಾಸ್ ಆಗಿ ನನಗೊಂದು ಸೀರೆ ತಗೊಂಡು ಮಾವಲಿ ಟಿಫನ್ ರೂಮ್ ನಲ್ಲಿ ತಿಂಡಿ ತಿನ್ಕೊಂಡು ಪಕ್ಕದಲ್ಲಿ ಬೀಡ ಹಾಕೊಂಡು ಅಲ್ಲೇ ಹೂ ತಗೊಂಡು ಊರ್ವಶಿ ಥಿಯೇಟರ್ ಅಲ್ಲಿ ಶಂಕರ್ ಗುರು ಸಿನಿಮಾ ನೋಡ್ಕೊಂಡು ರಾತ್ರಿ ಮನೆಗೆ ಬಂದು ಡಂಟಣ ಹೋಗ್ರಿ. ರೆಡಿ ಆಗು. 2 ನಿಮಿಷ ನೀವು ಆಚೆ ಹೋಗಿ ಬಂದ್ಬಿಡ್ತೀನಿ. ಶಾಂತಿ ಶಾಂತಿ, ನೀನ್ ನೋಡ್ತಿದ್ರೆ ಎಲ್ಲಾ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿ ನಿನ್ ಜೊತೆಲಿ ಗಂಟಣ ಹುಡುಗಾಟ ಸರ್, ಡ್ಯೂಟಿ ಫಸ್ಟ್. ಅದು ನನ್ ಡ್ಯೂಟಿ ಅಲ್ವೇನೆ. ನಡೀರಿ ಹೋಗೋಣ. ನಡಿ ಹೋಗೋಣ.
ಯಾರು? ನಮಸ್ಕಾರ. ಮುದ್ದಣ್ಣನಾ? ಹೌದು, ಅಡ್ವಾನ್ಸ್ ತಂದ್ರ? ತನ್ನಿ. ತಂದಿದ್ದೀನಿ. ಆ ರಾಘವೇಂದ್ರನು ಬಂದ್ಬಿಡ್ಲಿ, ಅವನ ಎದುರಿಗೆ ಕೊಟ್ಬಿಡ್ತೀನಿ. ಅವನ್ ಕಟ್ಕೊಂಡು ಏನಾಗಬೇಕಾಗಿದ್ದೀರಿ ಈಗ? ಅಲ್ಲ ಸರ್, ಅವನ್ ತಾನೇ ಮನೆ ತೋರಿಸಿದ್ದು. ಅದು ಅಲ್ದೆ ನಾವಿಬ್ರು ಅರ್ಧ ತಿಂಗಳು ಮನೆ ಬಾಡಿಗೆ ಕಮಿಷನ್ ಕೊಡ್ತೀವಿ ಅಂತ ಮೊದ್ಲೇ ಮಾತಾಗಿದೆಯಲ್ಲ. ನೀವೊಂದು ಈಗ ಆಗಿರೋದು ಮಾತಷ್ಟೇ. ಅಗ್ರಿಮೆಂಟ್ ಏನಾದ್ರು ಆಗಿದ್ಯಾ? ಇಲ್ವಲ್ಲ. ಆತ ಪಾಪ. ರೇ, ಮನೆ ನಂದು, ಬಾಡಿಗೆ ಬರೋರು ನೀವು. ಅವನೇ ಅವನಿಗೆ ತೋಲಾಡ್ಲಿ ಹೇಳಕ್ಕೆ. ಸುಮ್ನೆ ನನ್ನ ಮಾತು ಕೇಳಿ. ಕಮಿಷನ್ ಕೊಡೋದು ಬೇಡ, ನಾವು ಹಂಚ್ಕೊಂಡ್ ಬಿಡೋಣ. ಇದು ನ್ಯಾಯನಾ? ನ್ಯಾಯನೋ ಅನ್ಯಾಯನೋ? ಎಲ್ಲಿ ಸ್ವಲ್ಪ ಕಿವಿ ಕೊಡಿ. ಬಂದ. ಯಾವ ಊರ ನಿಮ್ದು? ಮೈಸೂರು. ನಮ್ಮೂರೇ. ಯಾವ ಪೇಟೆ? ಶಿವರಾಂಪೇಟೆ. ಶಿವರಾಂಪೇಟೆ. ಎಷ್ಟೇ ಕ್ರಾಸು? 3ನೇ ಕ್ಲಾಸು. ಮನೆ ನಂಬರು? 6. ನಮ್ದು 9. 3 ನಂಬರೇ ವ್ಯತ್ಯಾಸ. ಹಾಗಾದ್ರೆ ನೀನು ಮಾಯಮ್ಮನ ಮಗ ಅಲ್ವೇ? ಓಹೋ, ಕೆಂಪಮ್ಮನ ಮಗ ಅಲ್ವೇ? ಹಾಗಾದ್ರೆ ನೀನು ನನ್ನ ತಮ್ಮನಾಗ್ಬೇಕು. ನೀನ್ ಅಣ್ಣ. ಸರ್, ಯಾಕಪ್ಪ ನಮ್ಮ ಹೊಸ ಬಾಂಧವ್ಯನ ಮುರಿತಿದ್ಯಾ? ನಾನು ರಾಘವೇಂದ್ರ ಸರ್. ಏನ ಬಾಡಿಗೆದಾರನ ಕರ್ಕೊಂಬ ಅಂದ್ರೆ ಹೋಗಿ ನನ್ನ ತಮ್ಮನ್ ಕರ್ಕೊಂಡ್ ಬಂದಿದ್ಯಲ್ಲ? ಬಾಡಿಗೆ ಮನೆ ತೋರ್ಸಯ್ಯ ಅಂದ್ರೆ ಹೋಗಿ ನಮ್ಮ ಅಣ್ಣನ ಮನೆ ತೋರ್ಸ್ಬಿಡೋದಾ? ಅದು ಒಂಥರ ಒಳ್ಳೇದಾಯ್ತು ಬಿಡು. ಬಾಡಿಗೆದಾರಿಗೆ ಕೊಟ್ಟು ಭಂಗ ಪಡೋದ್ ತಪ್ಪಲ್ಲ. ಬಹಳ ಕಷ್ಟಪಟ್ಟಿದ್ಯಾ. ಇಟ್ಕೋ. ನೀನು ನನಗೋಸ್ಕರ ಓಡಾಡಿದ್ಯಾ, ಇರ್ಲಿ ಇಟ್ಕೋ. ಯಾಕೆ? ಒಂದ್ ರೀತಿಲಿ ನಾನು ನಿಮ್ ಸಂಬಂಧನೇ ಆಗ್ಬೇಕು. ಸಂಬಂಧ್ರೆ? ಹಾಗೆ ನಿಮ್ ತಾಯಿ ಕಡೆಯಿಂದ. ತಾಯಿ ಕಡೆಯಿಂದ? ಅದೇ ಹಾಗೆ ಅಂದ್ರೆ ನಿಮ್ಮಿಬ್ರಿಗೂ ನಾನು ಅಪ್ಪ. ನಿಮ್ ಕೆಲ್ಸದಲ್ಲಿ ಈ ರೀತಿ ಮೋಸ ಮಾಡ್ತೀರೇನ್ರಿ? ಏನ್ ಮಾಡ್ತಿ ಶಾಂತಿ, ಕಮಿಷನ್ ಹಣ ಕೈ ಬರೋವರೆಗೂ ಗ್ಯಾರಂಟಿ ಇರೋಲ್ಲ. ಈ ದಳ್ಳಾಳಿ ಕೆಲಸ ಮಾಡೋ ಎಷ್ಟೋ ಜನ ಚೆನ್ನಾಗಿ ಬದುಕ್ತಿದಾರಲ್ಲ. ಅವರೆಲ್ಲ ಶೋ ಮಾಡೋರು ಶಾಂತಿ. ಆಫೀಸು, ಫೋನು, ಕಾರು, ಆಳುಗಳನ್ನ ಇಟ್ಕೊಂಡು ಬಾಡಿಗೆ ಅವ್ರಿಗೆ ಗೊತ್ತಿಲ್ಲದೆ ಓನರ್ ಹತ್ರ, ಓನರ್ ಗೊತ್ತಿಲ್ಲದೆ ಬಾಡಿಗೆ ಅವ್ರ ಹತ್ರ ಬೇಕಾದಷ್ಟು ಕಮಿಷನ್ ತಗೋತಾರೆ. ನಾನು ಸೈಕಲ್ ಮೇಲೆ ಓಡಾಡೋ ಸಾಮಾನ್ಯ ಮನುಷ್ಯ. ಏನ್ ಮಾಡ್ತೀಯಾ? ಹೂವ ಬೇಕೇನ್ರವ? ಬೇಡಮ್ಮ. ಮೊಳ 40 ಪೈಸಾ. ಬೇಡಮ್ಮ. ಮುತ್ತೈದೆ ಬರೀ ತಲೆಯಲ್ಲಿ ಇದ್ದಿರ್ ತಕೊಂಡ್ರವ. ಹೋಗಮ್ಮ, ಬೇಡ. ಹೊಟ್ಟಿಗೆ ಇಟ್ಟಿಲ್ದಿದ್ರೆ ಜುಟ್ಟಿಗೆ ಮಲ್ಲಿಗೆ ಹೋ ಅಂತ ಬಂದ್ಬಿಟ್ಲಿ. ಹೋಗ್ಲಿ ಬಿಡ್ರಿ, ಅದಕ್ಕೆ ಯಾಕೆ ಕೋಪ ಮಾಡ್ಕೋತೀರಾ? ಹಾಗಲ್ಲ ಶಾಂತಿ, ನಿನ್ಗೊಂದ್ ಮಳ ಹೂ ತೆಗೆದುಕೊಡಕ್ಕೂ ನನಗೆ ಹೋಗ್ತಾ ಇಲ್ವಲ್ಲ ಅಂತ. ಹೂ ತಾನೆ, ಹಿತ್ತಲ್ ತುಳಸಿ ಇಲ್ವೇ? ಅದನ್ನೇ ಕಟ್ಕೊಂಡ್ ಮುಡ್ಕೊಂಡ್ರಾಯ್ತು. ಶಾಂತಲಾ ಸಿಲ್ಕ್ ಹೌಸ್ ನಲ್ಲಿ ಸೀರೆ ಅಂತೆ. ಈಗ ನನ್ನ ಹತ್ರ ಸಾಕಷ್ಟು ಸೀರೆಗಳಿಲ್ವೇ? ಮಾವಳ್ಳಿ ಟಿಫನ್ ರೂಮ್ ನಲ್ಲಿ ಟಿಫನ್ ಅಂತೆ. ಮನೇಲಿ ಮಾಡ್ಕೊಂಡ್ರೆ ಬೇಡ ಅಂತ. ಬೀಡ ಒಂದ್ 10 ಪೈಸೆಗೆ ವಿಳ್ಳೆದೆಲೆ ತಗೊಂಡ್ರೆ ಅದೇ ಬೀಡ ಆಗತ್ತೆ. ಶಂಕರ್ ಗುರು ಸಿನಿಮಾ ಅಂದ್ರೆ ಇವತ್ತೆಲ್ಲ ನಾಳೆ ಟಿವಿನಲ್ಲಿ ಬಂದೇ ಬರುತ್ತೆ. ಪಕ್ಕದ ಮನೇಲಿ ನೋಡಿದ್ರಾಯ್ತು. ಶಾಂತಿ, ನನ್ನ ಕಟ್ಕೊಂಡು ನನಗೆ ಯಾವ ಸಂತೋಷನೂ ಇಲ್ಲ. ಒಂದೊಂದ್ ಸಾರಿ ಅನ್ಸುತ್ತೆ ನಾನು ಯಾಕೆ ಇರಬೇಕು ಅಂತ. ಹಾಗೆಲ್ಲ ಮಾತಾಡ್ಬೇಡ್ರಿ. ನಮ್ಮ ಜೀವನದಲ್ಲಿ ನಾವ್ ಅನ್ಕೊಂಡಿದ್ದೆಲ್ಲ ಸಿಗದೆ ಇರ್ಬೋದು. ಆದ್ರೆ ಒಂದು ವಿಷಯದಲ್ಲಿ ಮಾತ್ರ ಯಾರು ನಮ್ಮ ನಿರಾಸೆ ಮಾಡೋಕ್ ಸಾಧ್ಯ ಇಲ್ಲ. ಟಂಟಣ. ಬನ್ನಿ ಹೋಗೋಣ. ಬೆಳಗ್ಗೆ ಮುಖ್ಯಮಂತ್ರಿ ರಾಜೀನಾಮೆ, ಸಾಯಂಕಾಲ ರಾಜ್ಯ ಸಚಿವರಿಂದ ಶಂಕುಸ್ಥಾಪನೆ. ಹೋಗ್ಬರ್ತೀನ್ರಿ. ಅದನ್ನೇನೇ ದಿನ ಹೇಳ್ತೀಯ, ಹೋಗ್ತೀಯ, ನೋಡ್ತೀನಿ, ಬಂದೇ ಬರ್ತೀಯ, ನಾ ಬದುಕಿದ್ದೀನಿ. ಅದ್ ಸರಿ, ಇವತ್ ಯಾರ ಮನೇಲಿ ಅಡಿಗೆ? ಪೊಲೀಸ್ ಇನ್ಸ್ಪೆಕ್ಟರ್ ಮನೆ. ಅಯ್ಯೋ, ನಮಗೆ ಯಾವುದ್ರಲ್ಲಿ ಬಡ್ತಿ ಸಿಗದೆ ಹೋದ್ರು ಈ ಬೇಯಿಸೋದ್ರಲ್ಲೂ ಬಡ್ತಿ ಸಿಕ್ತಿಲ್ವಲೆ. ಇವತ್ತು ಸಬ್ ಇನ್ಸ್ಪೆಕ್ಟ್ರು, ನಾಳೆ ಹೆಲ್ತ್ ಇನ್ಸ್ಪೆಕ್ಟ್ರು, ಅವರದ್ದೇ ಆಗೋಯ್ತು. ಏನೇ ನೀನ್ ಸಸ್ಯಾಹಾರ ಬಿಟ್ಟು ಮಾಂಸಾಹಾರ ಶುರು ಮಾಡಿದ್ರೆ ಹೇಗೆ? ಬೇಡಿಕೆನೂ ಜಾಸ್ತಿ ಆಗುತ್ತೆ, ಬಡ್ತಿನೂ ಸಿಗುತ್ತೆ. ಏನಂತೀಯ? ಸಾಕು ಸಾಕು, ಈ ಜನ್ಮದಲ್ಲಿ ಇಷ್ಟೇ ಸಾಕು. ಬುಂ ಗುಂಡೂರಾಯರಿಗೆ ಬಂ ಬಂಗಾರಪ್ಪನವರಿಂದ ಬಾಂಬು. ಇದು ಗೊತ್ತಿರೋದೆ ಮಾಮೂಲೆ. ಮಾಜಿ ಸಚಿವರಿಂದ ಚಿತ್ರನಟಿಗೆ ಎಸ್ಟೇಟ್ ಕೊಡುಗೆ. ಕೊಡ್ತಾರೆ. ಜನ ಮೈ ಮರೆತ್ರೆ ಚೇಟೆ ಬರೆದು ಕೊಟ್ಟು ಬಿಡ್ತಾರೆ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಸಾಕು ಒಂದ್ ಸಾಕು. ಏನು? ನಾನು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಧರ್ಮಕರ್ತ. ಗುಡಿ ಚಿಕ್ಕದಾಗಿರೋದ್ರಿಂದ ಗರ್ಭಗುಡಿ ದೊಡ್ಡದ್ ಮಾಡಿಸ್ಬೇಕು ಅಂತ ಚಂದಾ ವಸೂಲಿಗೆ ಬಂದಿದೀವಿ. ಏನೋ ನಿಮ್ ಕೈಲಾದಷ್ಟು. ಏನ್ ಮುಖ ನೋಡ್ತಿರೋ? ರಸೀದಿ ಕೊಡ್ರೋ. ಅಷ್ಟು ಸುಲಭವಾಗಿ ಕೊಡಕ್ಕಾಗತ್ತಾ? ಏನ್ ಸ್ವಾಮಿ, ಡೊನೇಷನ್, ಆ ಕಲೆಕ್ಷನ್, ಈ ಕಲೆಕ್ಷನ್ ಅಂತ ಹಣ ತಗೊಂಡು ಹೋಗ್ಬಿಡ್ತೀರಿ. ನಾವ್ ಹೆಂಡತಿ ಮಕ್ಕಳ ಸಮೇತ ದೇವರ ದರ್ಶನಕ್ಕೆ ಬಂದು ಕ್ಯೂ ನಿಂತ್ಕೊಂಡ್ರೆ ನಾವು ನಿಂತಿರೋದೇ
ನೀವು ಆ ಕಪ್ಪಣ ತಗೊಂಡು ಕಳ್ಳ ದಾರಿಲಿ ಕರ್ಕೊಂಡು ಹೋಗಿ ಆ ನಿಮ್ ಸ್ಪೆಷಲ್ ಭಕ್ತರಿಗೆ ದರ್ಶನ ಮಾಡಿಸಿ ಕಳಿಸ್ಬಿಡ್ತೀರಿ ಅಲ್ರಿ. ದೇವ್ರನ್ನ ತೋರ್ಸೋ ನೀವೇ ನಮಗ್ ದೆವ್ವ ಕಂಡ್ರೆ ಇನ್ ನೀವ್ ತೋರ್ಸೋ ದೇವ್ರು ನಮಗ್ ಹ್ಯಾಕ್ ಕಾಣ್ತಾನ್ರಿ? ತನ್ರಿ ನಡ್ರಸ್ತಲ್ಲಿ ಇಡ್ರಿ ನಿಮ್ ದೇವ್ರನ್ನ. ಮಳೆ ಬಂದ್ರೆ ಜ್ವರ ಬರಲ್ಲ, ಬಿಸ್ಲಿಕ್ಕೆ ಕರಗಲ್ಲ, ನಾವು ಸೇವೆ ಮಾಡ್ಕೊಂಡು ಹೋಗ್ತೀವಿ. ಯಾರು ತಿಳ್ಕೊಂಡಿದ್ಯಾ? ಇವರೇನೋ ಅಯ್ಯಪ್ಪ ಸ್ವಾಮಿಗಳು, ಕ್ಷೇತ್ರದ MLA. ಏನಪ್ಪ ನಿಮ್ MLA-ಗೆ ಓಟ್ ಕೇಳಕ್ ಬರ್ತಾರೆ, ಗೆದ್ದ ನೋಟ್ ಕೇಳಕ್ ಬರ್ತಾರೆ, ಇವೆರಡನ ಕೆಲ್ಸ? ಈ ವಿಷಯ ನಮ್ ಕಡೆ ಗೊತ್ತಾರೆ, ಕೈಗಾಲ ಕಿತ್ತೆಸ್ಬಿಡ್ದೆ, ಹುಷಾರ್. ಅಷ್ಟೇ ಅಷ್ಟೇ, ದೇಶದ ಬಡತನ ಕಿತ್ತೆಸಕ್ ಆಗದೆ ಹೋದ್ರು ಇವೆಲ್ಲ ಕಿತ್ತೆಸಿತೀರಿ ಅಲ್ಲ? ಏನಂದ್ರೆ ನೋ ನೋ ನೋ, ನಾನ್ ಸುಮ್ನೆ ಬಿಡೋದಿಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ಲೀವ್ ದಿಸ್. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಹೋಗ್ತೀನಿ, ಅಲ್ಲಿ ನ್ಯಾಯ ಸಿಗದೆ ಹೋದ್ರೆ ಹೈಕೋರ್ಟ್ ಹೋಗ್ತೀನಿ, ಅಲ್ಲೂ ಇಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಹೋಗ್ತೀನಿ, ಅಲ್ಲೂ ಸಿಗದೆ ಹೋದ್ರೆ ಮೇಲೊಂದು ಕೋರ್ಟ್ ಇದೆ ರೀ, ಅಲ್ಲಿಗೆ ಎಲ್ಲಾರು ಒಂದಲ್ಲ ಒಂದಿನ ಬರಲೇಬೇಕು. ರೇ ಒಂದ್ ನಿಮಿಷ. ಏನ್ ಒಂದ್ ನಿಮಿಷ ರೀ? ಅವ್ರು ಹೊದ್ದಿರೋ ವಧೆಗೆ ನಾನು 1 ವರ್ಷ ಸುಧಾರಿಸ್ಕೋಬೇಕು. 1 ಇಯರ್ ಐತೆ. ಕಾಕಿ ಬಟ್ಟೆಗೆ ಗಂಜಿ ಹಾಕಿ ಇಸ್ತ್ರಿ ಮಾಡಿಸಿ ಹಾಕೊಂಡ್ಬಿಟ್ಟು ಮಾತ್ರಕ್ಕೆ ಬಡವರು ಒಂದು ತಿರುಬೋಗಿಗಳು ಅಂತ ತಿಳ್ಕೊಂಡಿದ್ದೀರೇನ್ರಿ? ಯಾವನೋ ತೋಲಾಂಡಿ ಕಂಪ್ಲೇಂಟ್ ಕೊಟ್ಟ ಅಂತ ನನ್ನ ಹುಚ್ಚರಾಯಿ ಹಿಡ್ಕೊಂಬಂದಿದ್ದೀರಲ್ಲ, ಇದು ರೈಟ್ ಮಿಸ್ಟರ್? ಮನೇಲಿ ಕಮ್ಮಿ ಮಿಸ್ಟರ್ PK ಶರ್ಮಾ, ಸರಿಯೇನ್ರಿ ಇದು? ನಾನು ಯಾರು ಗೊತ್ತೇನ್ರಿ? ಯು ನೋ ಹೂ ಐ ಆಮ್ ಗುಂಡೂರಾವ್. ಅಂದ್ರೆ ಮಾಜಿ ಮುಖ್ಯಮಂತ್ರಿ ಗುಂಡೂರಾವ್ ಅಲ್ಲ, ಗುಡಿಮಂಡೆ ಗುಂಡೂರಾಯ. ಬ್ರಿಟಿಷ್ ಅವ್ರ ಕಾಲದಲ್ಲಿ MA ಡಿಗ್ರಿ ಮಾಡ್ದೋನ್ರಿ. ನೀನ್ ಹಾಕೋ ಫ್ಯಾನು, ಕೊಡಿ ಕಮಿಷನರ್ ಫೋನು. ಇದಕ್ಕೆಲ್ಲ ಯಾಕ್ರಿ ಕಮಿಷನರು? ಕಮಿಷನರ್ ಬೇಕೇ ಬೇಕ್ರಿ. ಈ ಕೇಸ್ ನಲ್ಲಿ ಯಾರ್ಯಾರು ಎಷ್ಟೆಷ್ಟು ಕಮಿಷನ್ ತಗೊಂಡಿದ್ದಾರೆ ಅಂತ ನನಗೆ ಗೊತ್ತಾಗಬೇಕು. ಆಗ್ಲೇ ನನ್ನ ನ್ಯಾಯಕ್ಕೆ ಬರೋದು ಎಮೋಷನ್. ಯಾವನೋ MLA ಹೇಳ್ದ ಅಂತ ಅವನ್ ತಾಳಕ್ ಕುಣಿತೀರಾ ನೀವು? ಕಾನೂನು ಶ್ರೀಮಂತರ ಸೊತ್ತಲ್ರಿ. ಪ್ರಜೆಗಳು ಕೊಡೋ ತೆರಿಗೆ ಹಣದಿಂದ ನೀವು ಸಂಬಳ ತಗೋತಿರೋದು, ನಿಮ್ ಸಂಸಾರ ಸಾಕ್ತಿರೋದು. ಗೊತ್ತಾ ಮಿಸ್ಟರ್ ವರ್ಮಾ? ಐ ಆಮ್ ನಾಟ್ ವರ್ಮಾ, ಐ ಆಮ್ ಶರ್ಮಾ. ನಿಮ್ ಮರ್ಮಾನೇ ಅರ್ಥವಾಗ್ತಿಲ್ಲ ರೀ. ನೋಡ್ರಿ ಶರ್ಟು, ನನ್ನ ಹೆಂಡತಿ ಬೆವರು ಸುರಿಸಿ ಕಷ್ಟಪಟ್ಟು ನನಗೆ ಹೊಲ್ಸ್ಕೊಟ್ರೋ ಶರ್ಟು ನೋಡಿ ಹೇಗೆ ಹರದಂದರವಾಗಿದೆ. ಲುಕ್ ಅಟ್ ದಿಸ್ ಬ್ಲಡ್. ನೋಡ್ರಿ ರಕ್ತನ, ಇದ್ರ ಒಂದೊಂದು ತೊಟ್ಟಿನ ಬೆಲೆ ಏನು ಅಂತ ಗೊತ್ತಾ ನಿಮಗೆ? ಇವತ್ತು ನಾನು ಈ ಬ್ಲಡ್ ಬ್ಯಾಂಕ್ ಅಲ್ಲಿ ಇಟ್ಟಿದ್ದಿದ್ರೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾ ಇದ್ದೆ. ಗೊತ್ತಾ? ಅಕಾರ್ಡಿಂಗ್ ಟು ಇಂಡಿಯನ್ ಪೆನಲ್ ಕೋಡ್ 165 ಸೆಕ್ಷನ್ ಪ್ರಕಾರ ನೀ ಹಾಕು ಫ್ಯಾನು, ಕೊಡ್ರಿ ಫೋನು. ನಿಮ್ಮನ್ನ ಸುಮ್ನೆ ವಿಚಾರಣೆ ಮಾಡ್ಬೇಕು ಅಂತ ಕರ್ಕೊಂಡ್ ಕರ್ಕೊಂಬಂದ್ರಿ ಸರಿ, ಜಗಳ ಆಡ್ದವ್ರು ಇಬ್ರು. ಅವರೆಲ್ಲಿ? ಅವ್ರ MLA ಅಂತ ಗೊತ್ತಿಲ್ವಾ? ಯು ಆರ್ ನಾಟ್ MLA ಸರ್ವೆಂಟ್, ಯು ಆರ್ ಪಬ್ಲಿಕ್ ಸರ್ವೆಂಟ್. ಅವ್ರನ್ನ MLA ಮಾಡಿದವ್ರು ನಾವು ಪಬ್ಲಿಕ್. ನೀ ಹಾಕೋ ಫ್ಯಾನು, ಕೊಡ್ರಿ ಫೋನು. ಇಷ್ಟಕ್ಕೂ ನೀವ್ಯಾರು ಅಂತ ಹೇಳಿಲ್ವಲ್ಲ? ನಾನಾ? ಅಲ್ಲಿ ನೋಡಿ, ಅವ್ರು ಯಾರು ಅಂತ ಗೊತ್ತಾ? ಮಹಾತ್ಮ ಗಾಂಧೀಜಿ. ಆ ಪುಣ್ಯಾತ್ಮ ಗಳಿಸ್ಕೊಟ್ಟಿರೋ ಸ್ವತಂತ್ರ ಭಾರತದಲ್ಲಿ ಕಾಯ್ದೆ ಕಾನೂನು ಕಾಪಾಡ್ತಿರೋ ಗೌರವಸ್ಥ ಪ್ರಜೆ. ಎ ಲಾಫುಲ್ ಸಿಟಿಸನ್, ನಾಟ್ ಎ MLA, ನಾಟ್ ಎ MLC, ನಾಟ್ ಎ MP, ನಾಟ್ ಎ ಮಿನಿಸ್ಟರ್, ನಾಟ್ ಎ BDA ಚೇರ್ಮನ್. ಹಾಕೋ ನೀ ಫ್ಯಾನು, ಕೊಡ್ರಿ ಫೋನು. ಅಲ್ಲ ರೀ, ನನ್ ಮಾತು ಸ್ವಲ್ಪ ಕೇಳಿ. ಚಂದ ಕೇಳಿದ್ರೆ ಇದ್ರ ಕೊಡಿ, ಇದು ಇಲ್ಲ ಅಂತ ಹೇಳಿ. ಅದಕ್ಕೆ MLA ಮೇಲೆ ಯಾಕ್ರಿ ಕೈ ಮಾಡಿದ್ದು? ನಾನಾ ಕೈ ಮಾಡಿದೆ? ಹೊರದಿರೋ ನನ್ ಬಟ್ಟೆ, ಸುರಿತಿರೋ ನನ್ ರಕ್ತ. ಏನ್ರಿ ಕರ್ಸ್ರಿ ಅವನ್ನ? ಹಾಕಿರೋ ಬಟ್ಟೆ ಇಸ್ತ್ರಿ ಹೋಗ್ದಾಗೆ ನಿಮ್ಮರಾಗ ಕೂತಿದ್ದಾನಲ್ಲ MLA, ಅವನ್ ಕರ್ಸಿ ವಿಚಾರ ಮಾಡಿ. ಏನು ಅಂದ್ರೆ ಏನೇ ಇಲ್ಲಿಗೆ ಬಂದ್ಬಿಟ್ಟೆ? ಪೊಲೀಸ್ ನಿನ್ನೂ ಹಿಡ್ಕೊಂಡ್ ಬಂದ್ಬಿಟ್ರು. ಶಾರದಮ್ಮನರೇ, ಇವರೇನ ನಿಮ್ ಯಜಮಾನ್ರು? ಇವ್ರು ಹಿಂಗ್ ಗೊತ್ತೇನೆ? ಗೊತ್ತೇನು, ನಮ್ಮ ಮನೇಲಿ ವಿಶೇಷ ಕಾರ್ಯಗಳಾದ್ರೆ ಇವರೇ ಬಂದು ಅಡಿಗೆ ಮಾಡೋದು. ಶಾರದಮ್ಮನರೇ, ಕರ್ಕೊಂಡು ಹೋಗಿ. ನೀವು ನಡೀರಿ. ನೀ ಬಂದ್ಬಿಡು, ನಾ ಜೀಪಲ್ಲಿ ಕೂತಿರ್ತೀನಿ. ಜೀಪು? ಮತ್ತೆ ಏನು ಅಪರಾಧ ಮಾಡದೇ ಇದ್ದಾಗ ನನ್ನ ಜೀಪಲ್ಲಿ ಕರ್ಕೊಂಬಂದ್ರಿ. ಈಗ ನಿರಪರಾಧಿ ಅಂತ ಗೊತ್ತಾದ್ಮೇಲೆ ನಡ್ಕೊಂಡು ಹೋಗ್ಲಾ? ಏ ಡ್ರೈವರ್, ಜೀಪ್ ತೆಗೆ ಬಾ. ಸರ್, ನಮ್ಮ ಯಜಮಾನ್ರು ನಿಮ್ಮ ಹತ್ರ ತಪ್ಪಾಗಿ ನಡ್ಕೊಂಡಿದ್ರೆ ನನ್ಗೋಸ್ಕರ ಕ್ಷಮಿಸ್ಬಿಡಿ. ಪರವಾಗಿಲ್ಲಮ್ಮ, ಇನ್ಮೇಲೆ ಅವ್ರ ಬೈಕ್ ಬೀಗ ಹಾಕಿ, ಇಲ್ಲ ಕೂಡ ಹಾಕಿ. 105 ಸ್ವಲ್ಪ ಫ್ಯಾನ್ ಹಾಕಪ್ಪ. ಇಲ್ಲಿ ನಿಲ್ಸಪ್ಪ. ಎಷ್ಟಾಯ್ತಪ್ಪ? ಲೇ, ನಾ ಕೊಡ್ತೀನಿ ನಡಿಯ. ಹೌದಪ್ಪ. ಯಾಕೋ ನಿಂತ್ಕೊಂಡ್ಬಿಟ್ಟೆ? ಅವಳು ಮೈತಿಲಿ ಅಲ್ವಾ? ಹೌದು. ಎಷ್ಟು ಉದ್ದ ಬೆಳೆದ್ಬಿಟ್ಟಿದ್ದಾಳೆ. ಅದ್ರ ಯೋಚನೆ ಅವ್ರ ಅಪ್ಪ ಮಾಡ್ಬೇಕು, ನೀನ್ ಯಾಕೆ ತಲೆ ಕೆಡಿಸ್ಕೊತೀಯ? ನಡಿ ನಡಿ. ಬಾರ ರವಿ, ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದ್ಯಂತೆ. ಅಮ್ಮ ಹೇಗಿದ್ದಾರೆ? ಅವ್ರ ಕೈ ನೋವು ಹೇಗಿದೆ? ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತಿದ್ರಲ್ಲ, ಹೋಗ್ ಬಂದ್ರಾ? ಪಕ್ಕದ ಮನೆ ಕೋಕಿಲ ಹೆರಿಗೆ ಬಂದಿದ್ದಾಳೆ ಅಂತ ಬರ್ದಿದ್ದೆ, ಮಗು ಆಯ್ತಾ? ಏನ್ ಮಗು, ಏನ್ ಹೆಸರಿಟ್ರು? ಹೆಸರಾ?
ಬಸ್ಸಾರು. ಬಂದವಲ್ಲ ಒಳಗ್ ಕರ್ಕೊಂಡು ಹೋಗೋದ್ ಬಿಟ್ಟು ಅದೇನಾಯ್ತು ಇದೇನಾಯ್ತು, ಹಾಲಪ್ಪನ ಹಸು ಕರು ಹಾಕ್ತಾ, ಕೊಟ್ಟೂರಪ್ಪನ ಕೂಡಿ ಮೊಟ್ಟೆ ಇಡ್ತಾ ಅಂತ ಕಣಿ ಕೇಳ್ತಾ ನಿಂತ್ಕೊಂಡ್ಬಿಟ್ಲು. ನಡಿಯ ಒಳಗೆ. ಮದುವೆ ಆಗಿ 3 ವರ್ಷ ಆದ್ರೂ ನೀನ್ ಸ್ವಲ್ಪನೂ ಬದಲಾಯಿಸಲಿಲ್ಲ ಅಕ್ಕ. ಅದೇ ಮಾತು, ಅದೇ ಕತೆ. ಗಂಡ ಅಂದ್ರೆ ಅಷ್ಟೇ ಭಯ. ಅದೇ ಗಂಡ ಅಲ್ವೇನಯ್ಯ? ಬನ್ನಿ ಬನ್ನಿ ಬಾರೆ. ಶಾಂತಮ್ಮನವರೇ, ಬರೋ ಶುಕ್ರವಾರ ವರಲಕ್ಷ್ಮಿ ಪೂಜೆ ಇಟ್ಕೊಂಡಿದೀವಿ ಅಂತ ನಮ್ಮಮ್ಮ ರವಿ ಹತ್ರ ಹೇಳಿ ಕಳ್ಸಿದ್ದಾರೆ. ನೀವೆಲ್ಲ ಖಂಡಿತ ಬರ್ಬೇಕಂತೆ. ಆ ದಿನದ ಅಡಿಗೆ ಕೆಲಸ ಎಲ್ಲ ನೀವೇ ನೋಡ್ಕೋಬೇಕು. ಎಷ್ಟಾಗುತ್ತೆ ಹೇಳಿ? ನಿಮ್ಮನೆ ಅಡಿಗೆ ಕೆಲ್ಸಕ್ಕೆ ನಾನು ಕೂಲಿ ಕೇಳ್ತೀನಿ ನಮ್ಮ. ಅಯ್ಯಯ್ಯೋ, ತಪ್ಪಾಗಿ ತಿಳ್ಕೊಬೇಡಿ. ಆ ದಿನದ ಪೂಜೆ ಖರ್ಚಿಗೆ 1-20 ಜನದ ಊಟಕ್ಕೆ ಎಷ್ಟಾಗಬಹುದು ಅಂತ ಕೇಳಿದೆ ಅಷ್ಟೇ. ಮೈತ್ರಿ ಹತ್ರ ಆಮೇಲೆ ಲಿಸ್ಟ್ ಹಾಕಿ ಕಳಿಸಿ. ಶಾರದಮ್ಮನವರೇ, ಮುತ್ತೈದೆ ಕೊಡೋ ಸೀರೆನ ನಮ್ಮಮ್ಮ ನಿಮ್ಗೆ ಕೊಡ್ತಾರಂತೆ. ನಾನಿನ್ ಬರ್ಲಾ? ಅಕ್ಕ, ಸ್ವಲ್ಪ ಕಾಫಿ ಕುಡ್ಕೊಂಡೋಗಿ. ಪರವಾಗಿಲ್ಲಮ್ಮ, ಅವ್ರು ಬರೋ ಹೊತ್ತಾಯ್ತು. ನಾನಿನ್ ಬರ್ತೀನಿ. ಅಮ್ಮ, ಯಾಕಮ್ಮ ಒಂಥರ ಇದೆಯಾ? ಏನೂ ಇಲ್ಲಮ್ಮ, ನೀನ್ ಆಗ ಕೇಳ್ತಿರ್ಲಿಲ್ಲ ಅಪ್ಪನಿಂದ ನಿಮ್ಗೇನ್ ಪ್ರಯೋಜನ ಅಂತ. ಮುತ್ತೈದೆ ಕೊಡೋ ಸೀರೆನ ಶಾಂತನ್ ತಾಯಿ ನನಗೆ ಕೊಡ್ತಾರಂತೆ. ಆ ಮುತ್ತೈದೆ ಭಾಗ್ಯನ ನಿಮ್ ತಂದೆನೇ ಅಲ್ವೇನಮ್ಮ ನನಗೆ ಕೊಟ್ಟಿರೋದು. ಅವರಿಂದ ನನಗೆ ಅಷ್ಟೇ ಸಾಕಮ್ಮ, ಅಷ್ಟೇ ಸಾಕು. ಏನೋ ನಿಮ್ ತಾಯಿ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ನೀನ್ B.Com ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿದ್ದು ನನಗೆ ತುಂಬಾ ಸಂತೋಷ ಆಯ್ತು. ಎಲ್ಲ ನಿಮ್ಮಂತ ಹಿರಿಯರ ಆಶೀರ್ವಾದಮ್ಮ. ನಿನ್ ವಯಸ್ಸೇ ನಮ್ಮೂರ್ತಿಗೆ, ಆದ್ರೇನ್ ಪ್ರಯೋಜನ? ನಾನು ಕೇಳ್ಕೊಂಡ್ ಬಂದಿದ್ದಿಷ್ಟೇ. ನಾನ್ ಬರ್ತೀನಮ್ಮ. ಓಹೋ, ಏನಯ್ಯ ಮೂರ್ತಿ? ಬರೀ ಮೂರ್ತಿ ಅಲ್ಲಯ್ಯ, ಈ ದೇವರ ಪರಮ ಭಕ್ತ ನಾನು, ಮೂರ್ತಿ ಕುಮಾರ್ ಅಂತ. ಇನ್ನೊಂದು ವಿಷಯ ಗೊತ್ತಾ? ಇವತ್ತು ನನ್ನ ಅಳತೆ ಮಾಡಕ್ ಬರ್ತಾರೆ. ಅಳತೆ? ಸುಲಭವಾಗಿ ಅರ್ಥ ಆಗತ್ತಾ? ಯಾಕಾಗತ್ತೆ? ಇವತ್ ನನ್ ಡ್ರೆಸ್ ಹೊಲಿಯೋದಕ್ಕೆ ಟೈಲರ್ ಬರ್ತಾರೆ ಅಂತ ಹೇಳಿದ್ದು. ಅಷ್ಟೇ ಅಲ್ಲಪ್ಪ, ಮಾಲೂರಿನಿಂದ ಪ್ರೊಡ್ಯೂಸರ್ ಬರ್ತಾರೆ, ಬೇಲೂರಿನಿಂದ ಡೈರೆಕ್ಟರ್ ಬರ್ತಾರೆ, ಹೀರೋಯಿನ್ ಮ್ಯಾಂಗ್ಳೂರು, ಹೀರೋ ಬಂದ್ ಬ್ಯಾಂಗ್ಳೂರು. ಹಾಗಿದೆ ನಮ್ ಜೋಡಿ. ಈ ಗೋಲ್ಡ್ ಚೈನ್ ನ ಜೋಪಾನವಾಗಿ ನೋಡ್ಕೊ. ಓ, ಗೋಲ್ಡ್ ಅಲ್ಲಪ್ಪ, ರೋಲ್ಡ್ ಗೋಲ್ಡ್. ಈಗಿನ ಕಾಲದಲ್ಲಿ ಕೆಲ್ಸ ಸಿಗೋದೇ ತುಂಬಾ ಕಷ್ಟ. ಅಂತದ್ರಲ್ಲಿ ನಿನ್ಗೊಂದು ಕೆಲಸ ಸಿಕ್ಕಿದೆಯಲ್ಲ, ತಗೋ ಕಾಫಿ. ನಿಮ್ಗೆ ಯಾಕೆ ಸರ್ ಈ ಕಷ್ಟ ಇಲ್ಲ? ಇದ್ರಲ್ಲಿ ಕಷ್ಟ ಏನು ಬಂತು? ಇದೆಲ್ಲ ನನಗೆ ಇಷ್ಟನೇ. ಇದು ಬರೀ ಕಾಫಿ ಅಷ್ಟೇ. ಒಂದ್ ದಿವಸ ನನ್ನ ಕೈಯಿಂದ ಮಾಡಿದ ಅಡಿಗೆ ಊಟ ಮಾಡುವಂತೆ. ನೀವು ಹೆಂಗಸರು ಮಾಡೋ ಕೆಲಸ ಎಲ್ಲ ಮಾಡ್ತಿದ್ದೀರಾ? ಸೌಟ್ ಹಿಡಿಯೋ ಕೈಯಲ್ಲಿ ಪೆನ್ ಕೊಟ್ಟು ಆಫೀಸಿಗೆ ಕಳ್ಸಿದ್ರೆ ಗಂಡನಾದವನು ಪೊರಕೆನೂ ಹಿಡಿಬೇಕಾಗುತ್ತೆ, ಇನ್ನು ಏನೇನೋ ಮಾಡ್ಬೇಕಾಗುತ್ತೆ. ಬಂದ್ಬಿಟ್ರಿಲ್ಲಿ. ಇದೇನ್ ಸರ್, ನಿಮ್ ತಂದೆ ಕೋಪದಲ್ಲಿದ್ದಾರೆ? ಅವ್ರು ಯಾವಾಗ ತಾನೇ ಶಾಂತವಾಗಿದ್ದಾರೆ ನೋಡಿ ರವಿ. ನನ್ನ ಹೆಂಡತಿನ ಕೆಲಸ ಕಳಿಸ್ತಾ ಇರೋದು ಇವ್ರಿಗೆ ಇಷ್ಟ ಇಲ್ಲ. ಅದಕ್ಕೆ ಆಗ ಕಿಟಕಿಯಲ್ಲಿ ಬಂದು ನಾರಾಯಣ ನಾರಾಯಣ ಅಂತ ಕಿರಿಕಿರಿ ಮಾಡ್ತಿರ್ತಾರೆ. ಅಚ್ಚರಿ, ನೀವು ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀರಾ? ಅದೇ ಸರ್, ಟ್ರಾವೆಲ್ ಏಜೆನ್ಸಿಲಿ ಅಕೌಂಟ್ ಅಸಿಸ್ಟೆಂಟ್. ಅಕೌಂಟ್ ಅಸಿಸ್ಟೆಂಟ್? ಸಂಬಳ ತಿಂಗಳಿಗೆ 650 ರೂಪಾಯಿ. 650 ರೂಪಾಯಿ? 650 ರೂಪಾಯಿ ಸಂಬಳ ಅಂದ ತಕ್ಷಣ ಮೆಸ್ಟಿಕ್ ಸರ್ಕಲ್ ನಲ್ಲಿ ನಿಲ್ಸ್ಕೊಂಡು ಮೆಟ್ಟ ನೋಡಿದ್ರೆ ಸಂತೋಷ ಆಯ್ತು ನಿಂಗೆ ಅಲ್ವೋ? ಇದೇನ್ ಸರ್ ಹೀಗೆ ಹೇಳ್ತಿದ್ದೀರಾ? ಯಾರಿಗಾದ್ರೂ ಸಂತೋಷ ಆಗಲ್ವಾ? ಅಯ್ಯೋ ಮಂಕ್ ಮುಂಡೆ, 650 ರೂಪಾಯಿ ಸಂಬಳ ಒಂದ್ ತಿಂಗಳಿಗೆ ಇವತ್ತಿಗೆ ಸಾಕು. ಬಿಕಾಸ್ ಯು ಆರ್ ಎ ಬ್ಯಾಚುಲರ್. ಬಟ್ ಇನ್ ಫ್ಯೂಚರ್ ನಾಳೆ ಮನೆ ಮಾಡ್ತಿ, ನಿನ್ ತಾಯಿ ಕರೆಸ್ತಿ, ಮದುವೆ ಆಗ್ತಿ, ಮಾಡಿದ್ವಿ, ಮನೆ, ಮಕ್ಕಳು, ಬಾಡಿಗೆ, ಬಂಕ, ಸುಂಕ, ಇದಕ್ಕೆಲ್ಲ ನಿನ್ ಸಂಪಾದನೆ ಸಾಕಾಗತ್ತಾ? ಸಂಸಾರ ಸಾಗತ್ತಾ? ಜೀವನ ಅಂದ್ರೆ ಏನು, ಜವಾಬ್ದಾರಿ ಅಂದ್ರೆ ಏನು, ಇದನ್ನೆಲ್ಲ ತಿಳ್ಕೊಂಡಿದೀಯೇನೋ ತಿಳಿಗೇಡಿ. ಇಷ್ಟೆಲ್ಲ ಮಾತಾಡ್ತಿರಲ್ಲ ಸರ್, ನೀವ್ ಯಾವತ್ತಾದ್ರೂ ಜೀವನ ಅಂದ್ರೇನು, ಜವಾಬ್ದಾರಿ ಅಂದ್ರೇನು ಅಂತ ತಿಳ್ಕೊಂಡಿದ್ದೀರಾ? ಸಾರಾಸ್, ನಿಜವಾಗಿ ನೇರವಾಗಿ ನನ್ನ ಈ ಪ್ರಶ್ನೆ ಕೇಳಿದೋನು ನೀನೇ ಮೊದಲು. ಹೇಳ್ತೇನೆ ಕೇಳು. ನಾನು ಸಂಪಾದನೆ ಮಾಡೋಕೆ ಅಂತ ಹೊರಟೆ. ಸರ್ಕಾರದವ್ರು ಸ್ವಲ್ಪ ಸುಮ್ಮನಿರಿ, ನೀವು ಮುಂದುವರೆದವರು, ಹಿಂದುಳಿದವ್ರು ನಾವು ಮುಂದಕ್ಕೆ ತರ್ತೀವಿ, ಮುಂದಕ್ಕೆ ನಿಮ್ಮನ್ನು ನೋಡ್ತೀವಿ ಅಂದ್ರು. ಸುಮ್ಮನಾದ್ರೆ ಇಷ್ಟು ವಯಸ್ಸಾಯ್ತು, ನಿಮಗಿನ್ ಯಾವಾಗ ಸರ್ ಕೆಲಸ ಸಿಗೋದು? ವಯಸ್ಸಾದ್ರೇನು ಆಯಸ್ಸಿಲ್ವೇ? ಕಾಯ್ತಿರ್ತೀನಿ. ಇಷ್ಟೆಲ್ಲ ಬುದ್ಧಿ ಹೇಳೋ ನೀವು ಯಾಕೆ ಹೀಗಿದ್ದೀರಾ ಅಂತ ನೀನ್ ಕೇಳ್ತೀಯ. ಇಲ್ಲ ಸರ್, ಕೇಳಲ್ಲ. ಕೇಳಬಹುದು, ಖಂಡಿತ ಕೇಳಲ್ಲ ಸರ್. ಕೇಳ್ತೀಯ, ಕೂತ್ಕೋ, ಅದ್ರ ಮೇಲೆ ಕೂತ್ಕೊಳ್ಳುತ್ತೆ. ಆದ್ರೆ ಆ ಕಸ ಹಾಕಿದ್ ಯಾರು ಅಂತ ಪರಕೆ ಕೇಳುತ್ತೇನು? ಹಾಗೆ ನಿನಗೆ ಜವಾಬ್ದಾರಿ ಹೇಳೋಕ್ ನಾ ಹೋದ್ರೆ, ನನಗ್ ಜವಾಬ್ದಾರಿ ಹೇಳೋಕ್ ನೀ ಬಂದ್ರೆ ಈ ಜವಾಬ್ದಾರಿ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ರೆಡಿ ರೆಡಿ. ಹೆಂಡತಿ ಬಹಳ ಚೋಟಿ ಸರ್, ನಾನು ಬಂದಾಗಿನಿಂದ ನೋಡ್ತಾ ಇದ್ದೀನಿ. ಅವಳು ಹೈ ಸ್ಪೀಡ್, ನಾನು ಲೋ ಸ್ಪೀಡ್. ಹಾಗಾಗಿ ನಮ್ಮ ಫ್ಯಾಮಿಲಿ ನಾರ್ಮಲ್ ಸ್ಪೀಡ್ ನಲ್ಲಿ ಹೋಗ್ತಾ ಇದೆ. ಅಯ್ಯೋ, ಇನ್ನೂ ಮುಗ್ದಿಲ್ವೇನ್ರಿ? ರಾತ್ರಿನೇ ಹೇಳಿದ್ದೀನಿ ಶಾಪಿಂಗ್ ಹೋಗ್ಬೇಕು, ಶೀಲೆ ನೋಡಕ್ ಹಾಸ್ಟೆಲ್ ಹೋಗ್ಬೇಕು ಅಂತ. ಅಬ್ಬಬ್ಬಬ್ಬ, ನೋಡಿ ಇವ್ರಿಗೆ ಯಾರಾದ್ರೂ ಸಿಕ್ತಿದ್ರೆ ಸಾಕು. ಮಾತಾಡಿದ್ದೆ ನೋಡಿ. ಇನ್ನು ಅಡಿಗೆ ಬೇರೆ ಮಾಡಿಲ್ಲ. ಈ ಬ್ಲೌಸ್ ಬಟನ್ ಹಾಕೊಡಿ.
ಪ್ಲೆಷರ್. ಏನ್ ಸರ್ ಇದು? ಹೆಂಗಸರು ಬ್ಲೌಸಿಗೆ ಬಟನ್ ಎಲ್ಲ ಹಾಕ್ತೀರಾ? ಯಾಕೆ ಹಾಕ್ಬಾರ್ದು ಅಂತ. ಗಂಡನ ಶರ್ಟ್ಗೆ ಹೆಂಡತಿ ಬಟನ್ ಹಾಕ್ಬೋದು, ಹೆಂಡತಿ ಬ್ಲೌಸ್ಗೆ ಗಂಡ ಬಟನ್ ಹಾಕೋದ್ರಲ್ಲಿ ಏನ್ ತಪ್ಪು? ಕಮಾನ್ ಟೆಲ್ ಮಿ. ಹಾಗಲ್ಲ ಸರ್, ಗಂಡಸರು ಮಾಡೋ ಕೆಲಸನೇ ಬೇರೆ, ಹೆಂಗಸರು ಮಾಡೋ ಕೆಲಸನೇ ಬೇರೆ ಅಂತ ಇರುತ್ತಲ್ಲ. ನೀವು ಹಾಗನ್ನೋದಾದ್ರೆ ಹೆಂಡತಿ ಬ್ಲೌಸ್ ಹೊಲಿಯೋ ಟೈಲರು ಗಂಡಸ್ತಾನೆ. ಯಾವನೊಬ್ಬ ಗಂಟು ನನ್ನ ಹೆಂಡತಿ ಬ್ಲೌಸ್ ಹೊಲಿಯುವಾಗ ನಾನು ಅವಳು ಗಂಡ, ಅವಳ ಬ್ಲೌಸ್ಗೆ ಬಟನ್ ಹಾಕೋದ್ರಲ್ಲಿ ಏನ್ ತಪ್ಪು? ನೋಡಿ ಮಿಸ್ಟರ್ ರವಿ, ಗಂಡ ಹೆಂಡತಿರ್ಲಿ ಪರ್ಫೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇರುವಾಗ ಹೆಂಡತಿ ಲಂಗದ ಲಾಡಿ ಹಾಕೋದ್ರಲ್ಲೂ ತಪ್ಪೇನಿಲ್ಲ. ಏನಂತೀರಿ? ಅಕ್ಕ 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 ಹೇಳಕ್ಕ. ಏನಾ? ಹೇಳ್ತೀನಿ ಹೇಳಕ್ಕ ಮೇಲೆ. ಹೌದೇನೋ? ಹೂನಕ್ಕ, ನಾನು ಎಷ್ಟೇ ಪ್ರಶ್ನೆ ಕೇಳಿದ್ರು ಕಿವಿ ಮೇಲೆ ಹಾಕೊಳ್ದೆ ಬ್ಲೌಸ್ ಬಟನ್ ಹಾಕ್ತಾ ಇದ್ದಾನೆ. ಬೇಕಾದ್ರೂ ನೋಡು. ಅಕ್ಕ, ಒಂದ್ ಕೆಲಸ ಮಾಡಿ, ಭಾವ ಬಂದ್ಮೇಲೆ ನೀನು ಒಂದ್ ಬ್ಲೌಸ್ ಕೊಟ್ಟು ಗುಂಡಿ ಹಾಕೊಂಡು. ಹಾ, ಏನಾಗುತ್ತೋ ನೋಡೋಣ. ಏನೂ ಆಗಲ್ಲ. ಇನ್ 11 ದಿವಸಕ್ಕೆ ನನ್ ಸ್ಥಿತಿ ಆಗುತ್ತೆ. ಹಾಗೇನು ಆಗಲ್ಲಕ್ಕ. ಅಮ್ಮ ಅವ್ರ ಗಂಡ ಇದ್ದಾರಲ್ಲ ಜಗ್ಗು, ಅವ್ರಿಗೆ ಇದರಿಂದ ಸ್ವಲ್ಪನಾದ್ರೂ ರೋಷ ಬರುತ್ತೋ ನೋಡೋಣ. ಅವ್ರು ಬಂದ್ರಲ್ಲೋ ಅಂದ್ರೆ ಬೇಗ ಬ್ಲೌಸ್ ತಗೋ. ಇಲ್ಲಪ್ಪ, ನನ್ ಕೈಲಾಗಲ್ಲ. ನಾನಿದ್ದೀನಿ, ಬೇಗ ತಗೊಳಕ್ಕ. ಅಂದ್ರೆ ಇವ ನನ್ ಪ್ರಾಣ ತಿನ್ಬೇಡ, ಬೇಗ ಬಾ. ಏನು ಅಕ್ಕ ತಮ್ಮ ಇಬ್ರು ಭರತನಾಟ್ಯ ಪ್ರಾರಂಭ ಮಾಡಿದಿರಿ? ನನಗೆ ಅಡಿಗೆ ಮನೆಯಲ್ಲಿ ತುಂಬಾ ಕೆಲಸ ಇದೆ. ಇರ್ಲಿ. ನಿಮಗೆ ಕಾಫಿ ಮಾಡ್ಬೇಕು. ಮಾಡು. ಅದಕ್ಕೆ 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 ಅದೇನು ಹೇಳು. ನನ್ ಬ್ಲೌಸ್ಗೆ ಕೊಡು. ಗುಂಡಿ ಹಾಕ್ರಿ. ಬರೀ ಬ್ಲೌಸ್ ಕೊಟ್ಬಿಟ್ರೆ ಗುಂಡಿ ಸೂಚಿದಾರ ನಿಮ್ಮ ಅಪ್ಪ ಕೊಡ್ತಾನೆ. ನಮಸ್ಕಾರ ಗುಂಡ್ರಾಯರೇ, ಸೌಖ್ಯನಾ? ಊಟ ಆಯ್ತಾ? ಊಟ ಆಗಿಲ್ಲ ಅಂತೀನಿ ಹಾಕ್ತೀಯಾ? ಊಟ ಮಾಡ್ಕೊಂಬಂದ್ ಆಗಿಲ್ಲ ಅಂತೀನಿ ಹಾಕ್ತೀಯಾ? ಊಟ ಮಾಡದೆ ಬಂದ್ ಆಗಿಲ್ಲ ಅಂತೀನಿ ಹಾಕ್ತೀಯಾ? ಹಿಂದೆ ಎಷ್ಟೋ ದಿನ ಮಾಡಿಲ್ಲ ಹಾಕಿದೀಯಾ? ಮುಂದ್ ಮಾಡಲ್ಲ ಹಾಕ್ತೀಯಾ? ಬಡಿತೀಯಾ? ಯೂಸ್ಲೆಸ್ ಫೆಲೋ, ರಾಸ್ಕಲ್. ಇನ್ಮೇಲೆ ಇಂಥ ಪ್ರಶ್ನೆನ ಈ ಜನ್ಮದಲ್ಲಿ ಯಾರನ್ನೋ ಕೇಳಲ್ಲ. రామయ్య చూడు, ఇల్లంతా నాది. ఈ వటారం ఉండే వాళ్ళందరూ చేరి దీన్ని ఛత్రం చేసి పెట్టారు. మోస, దగ, వంచనాలు అన్ని ఉంది. వాళ్ళ చేతిలో చేరదు. ಇವರೆಲ್ಲ ಯಾಕ್ರಿ ಹಿಂಗ್ ನನ್ ನೋಡ್ತಾರೆ? వాళ్ళు చూస్తే చూడ్ని. వాళ్ళ విషయాలన్నీ నీకు చెప్పున్నాను కాదు, నువ్వేం దిగులు పడొద్దు. ఇదే నీ పోర్షన్. రూము ಅಂದ್ರೆ బాగలిಲ್ಲ, కిటికిಲ್ಲ. ఇప్పుడు వస్తూ అప్పుడే చూడు చేసేస్తా. నువ్వు ఇచ్చే 25 రూపాయలకి వాకలేసి, చిరకాలేసి, సోఫాలు వేసి పెడతాను. బావయ్యా, మంచి సమ్మర్ ప్యాలెస్ లాగా అన్ని పక్కలు గాలి వస్తుంది. ಮತ್ತೆ ಮಳೆಗಾಲದಾಗ್ರಿ వాన వస్తే ఈర్చిలు పడుతుంది. నీళ్లు లోపల ఎక్కువ వస్తే మన ఇంట్లో దిండు ఉంది కాదు, అక్కడ వచ్చి నిద్రపో. ಬಾಗಿಲು ಬೇರೆ ಇಲ್ಲ, ವಠಾರ ಬೇರೆ. ಬೆಳಿಗ್ಗೆ ಹೆಂಗಸರು ಓಡಾಡ್ತಿರ್ತಾರೆ, ಅಲ್ಲಿ ಹಾಗರಿ ಮಲಗೋದು ನಂಗೆ ನಾಚಿಗೆ ಬರುತ್ತ್ರಿ. నువ్వు కన్ను మూసుకోదా నిద్రపోతావు. ఆడోళ్ళు ఓడాడితే నీకేమి? నువ్వు చూడుకుంటే నిద్రపో. అదిగో అది కొళాయి, అది పబ్లిక్ బాత్రూమ్. ఎంత కావాలంత ధారాళంగా యూజ్ చేయి. చూడు, ఈ గోడలో నీకెంత ఇష్టం ఉందో అంత మల కొట్టు. నీకు ఆశ వస్తే గడ్డబారం తీసుకొని కొట్టు. అప్పుడైనా ఈ వటార కింద పడి వీళ్ళందరూ ఖాళీ చేస్తారో ఏమో చూస్తాను. అంత చెయ్యి. మీరందరూ వినండా, మన వటారం ఉండే ఈ జగలిని నేను సారాయి అంగడికి బాడిಗೆ ಇಟ್ಟುಂಟಾను. ಕೋಡಯ್ಯ, ಎಂಥಂತ ಪುಣ್ಯಕ್ಷೇತ್ರಗಳೆಲ್ಲ ಸಾರ ಅಂಗಡಿಗೆ ಜಾಗ ಕೊಟ್ಟಿದ್ದಾರೆ. ಇನ್ನೀ ವಠಾರದಲ್ಲಿ ಕೊಟ್ರೇನು? ಅದನ್ನು ಕುಡಿದ್ ನೋಡೋಣ. అన్ని విడిచిన వాడు అది కూడా అడ్జస్ట్ చేసుకుంటాను అంటాడే. వెంకటరమణ, ಶೆಟ್ರೆ, ಒಂದು ಕೆಲಸ ಮಾಡಬಹುದಲ್ಲ?
ಹೇಗಿದ್ರು ನಿಮ್ ಮನೆ ಜಗಲಿನ ಸಾರಾ ಅಂಗಡಿಗೆ ಬಾಡಿಗೆ ಕೊಡ್ಬೇಕು ಅಂತ ಹೇಳಿದ್ರಲ್ಲ, ನಾನೊಂದು ಪಾರ್ಟಿನ ಹುಡ್ಕೊಂಡ್ ಬರ್ತೀನಿ, అడ్వాన్స్ కొడి. నువ్వే బాడిగ కరెక్ట్ గా ఇవ్వకుండా బోగస్ పార్టీ. నువ్వు పిలుచుకో వచ్చే పార్టీ ఎట్లుంటాడంటే బాగా తాగేసి వచ్చి 3 నామాలేసి తిరుపతికి పంపిస్తాడయ్యా. ತಿರುಪತಿಗೆ ಯಾಕೆ ಹೋಗ್ತೀಯ ನಾಮ ಹಾಕೊಳಕ್ಕೆ? ನೋಡ್ ಹಣೆ ಮೇಲೆ ಇದೆ, ಇನ್ನು ತಲೆ ಬೋಳ್ಸೋಕೆ ಎದುರಿಗೆ ಬಾರ್ಬರಿದಾನೆ. బార్బర్ ఎందుకయ్యా, నువ్వు ఒకడు ఉండావే, నువ్వు ఒకడే చాలు. బాగా తల నుళ్ళకు బొచ్చేసి దానికి రంగోలి పెట్టేస్తావు. అది ఏ టైంలో పాయ చేస్తారో ఏంటి అయ్యో వెంకటరమణ. ಏನಯ್ಯ, ಯಾವೂರು? ಬಾಗಲಕೋಟೆ ರೀ. ಮಿಸ್ಟರ್ ರೀ, ಹೆಸರೇನು? ಬರ್ಮಣ್ಣ ರೀ. ಮದ್ವೆ ಆಗಿದೆಯಾ ರೀ? 3 ಮಕ್ಕಳದಾವ್ರಿ. 3 6 ಮಕ್ಕಳು ಆಗುತ್ತೆ. ಮದುವೆ ಆಗಿದ್ಯಾ ಅಂತ ಕೇಳಿದ್ದು. ಏನ್ರಿ ಇವ್ರು ಹಿಂಗ್ ಕೇಳ್ತಾರೆ? ಇಷ್ಟಕ್ಕೆ ಭಯ ಬಿದ್ರೆ ಹೆಂಗ್ರಿ? ಸಾರಿ, ಅವ್ರಿನ್ನೂ ಕಥೆಗೆ ಹೋಗಿಲ್ಲ, ಇನ್ನೂ ಮುನ್ನುಡಿಲೇ ಇದ್ದಾರೆ. ಯೋ ಬಾಗಲಕೋಟೆ, ಸರ್ಕಾರಿ ಕಾನೂನು ಪ್ರಕಾರ 2 ಮಕ್ಕಳು ತಾನೇ? ನಿಜ ರೀ. ಹ. ನಮ್ ಪ್ರೀತಿಗೋಸ್ಕರ 3ನೇ ಮಗು ರೀ. ಪಾಪ. ಹೌದು. ಅದ್ ಸರಿ, ನಿಮ್ ಪ್ರೀತಿಗೋಸ್ಕರ ಸರ್ಕಾರಿ ಕಾನೂನನ್ನೇ ಓವರ್ಟೇಕ್ ಮಾಡ್ತೀಯ ಅನ್ನು? ಯಾವ ಜಾತಿ? ನಾನು ಬಡವರ ಜಾತಿ ರೀ. ನಾನು ಬಾಗಲಕೋಟೆಯಲ್ಲಿ ಒಂದು ದಿನಸಿ ಅಂಗಡಿಯಲ್ಲಿ ನೌಕರಿಗಿದ್ದೆ ರೀ. ಅವರು 200 ರೂಪಾಯಿ ಸಂಬಳ ಕೊಡ್ತಿದ್ದರು. ಒಂದಿನ ಇದ್ದಕ್ಕಿದ್ದ ಹಾಗೆ ಅದು ಯಾರೋ ಅಂಗಡಿ ಬೆಂಕಿ ಹಚ್ಚಿ ಸುಟ್ಟು ಹಾಕಿಬಿಟ್ರಿ. ಅದ್ರ ಜೊತೆಗೆ ನನ್ನ ನೌಕರಿನೂ ಹೋಯ್ತ್ರಿ. ನಮ್ಮ ಮಾಲೀಕರು ತುಂಬಾ ದೊಡ್ಡ ಮನುಷ್ಯರ್ರಿ. ಅವ್ರದ್ದು ಇದೇ ಊರಲ್ಲಿನೇ ಒಂದು ಪೆಟ್ರೋಲ್ ಬಂಕ್ ಐತ್ರಿ, ಅಲ್ಲಿ ಹೋಗಿ ನೌಕರಿ ಮಾಡುವಂತ ಹೇಳಿದ್ರಿ. ಅದಕ್ಕೆ ಹೆಂಗಸರ ನಮ್ಮ ಮಕ್ಕಳನ್ನ ಊರಲ್ಲಿ ಬಿಟ್ಟು ಇಲ್ಲಿ ಬಂದೇನ್ರಿ. ಅವ್ರನ್ನು ಇಲ್ಲಿಗೆ ಕರ್ಕೊಂಡ್ ಬರ್ಬೋದಿತ್ತಲ್ಲ. ನಿಮ್ ಮಾತು ನಿಜ ಐತ್ರಿ, ಆದ್ರೆ ಒಂದು ಪ್ರಾಬ್ಲಮ್ ಐತ್ರಿ. ನಮ್ ಹೆಂಗಸರು ಸ್ಕೂಲ್ ಟೀಚರ್ ಅದಾಳ್ರಿ. ತಿಂಗಳಿಗೆ 150 ರೂಪಾಯಿ ಸಂಬಳ ಬರುತ್ತೆ. ಆ ನೌಕರಿ ಬಿಟ್ಟು ಬಾ ಅಂತ ಅವಳಿಗೆ ಹಾಗೆ ಹೇಳಿ, ನೀವೇ ಹೇಳ್ರಿ. ಪೆಟ್ರೋಲ್ ಬಂಕಲ್ಲಿ ನಿಮ್ಗೆ ಎಷ್ಟು ಸಂಬಳ ಕೊಡ್ತಾರೆ? 200 ರೂಪಾಯಿ ಕೊಡ್ತಾರೆ. ಬರುವ ವರ್ಷದಿಂದ 5 ರೂಪಾಯಿ ಇನ್ಕ್ರಿಮೆಂಟ್ ಕೊಡ್ತೀನಿ ಅಂತ ಹೇಳ್ಯಾರಿ. ನಿಮ್ ಸಂಪಾದನೆಯಲ್ಲಿ ಬೆಂಗಳೂರಿನಲ್ಲಿ ಬಾಳೋದೇ ಕಷ್ಟ. ಅಲ್ಲಿ 150 ರೂಪಾಯಿ ಸಂಬಳದಲ್ಲಿ ನಿಮ್ ಹೆಂಡತಿ ಮಕ್ಕಳ ಜೊತೆ ಹೇಗೆ ಬಾಳೋಕ್ಕಾಗುತ್ತೆ? ನಮ್ಮ ಜೀವನದ ಪ್ರಶ್ನೆ ಸಮಸ್ಯೆದ ಬಗ್ಗೆ ನಾವು ತಲೆ ಕೆಡಿಸಿಕೊಂಡ್ರೆ ನಾವೆಂದೋ ಸತ್ತು ಸಮಾಧಿ ಸೇರ್ಬೇಕಾಗ್ತದೆ. ಇಷ್ಟಾದ್ರೂ ನಾನು ನನ್ನ ಹೆಂಡತಿ ಇಬ್ರು ತಿಂಗಳಿಗೆ 5 ರೂಪಾಯಿ ಎತ್ತಿಟ್ಟು ಬಿಡ್ತೀವ್ರಿ. ಜೊತೆಗೆ ಇಂಧನ ಲೀಟರ್ ಇದೆ. ನಾನು ನನ್ನ ಹೆಂಡತಿ ಕ್ಷೇಮ ಸಮಾಚಾರನ ಅಂಚೆ ಮೂಲಕನೇ ತಿಳ್ಕೊಳ್ತೇವೆ. ಇನ್ನು ಮಕ್ಕಳು ಕನಸಿಗಿಂತಲೂ ಹಿರಿದಾದ್ದು ಕಲ್ಪನಾ ಲೋಕ ಅಂತ ಇದೆ. ಆ ಲೋಕದಲ್ಲಿನೇ ಮಕ್ಕಳ ಆಟಪಾಠ ನೋಡಿ ಸಂತೋಷ ಪಡ್ತೇವೆ. ಯೋಚನೆ ಮಾಡ್ಬೇಡಿ, ಇವತ್ತೆಲ್ಲ ನಾಳೆ ಒಳ್ಳೆ ಕಾಲ ಬಂದೇ ಬರುತ್ತೆ. ನಾನು ಅದನ್ನೇ ಕಾಯ್ತಾ ಇದ್ದೇನೆ. ಏನಪ್ಪ, ಊಟಕ್ಕೆ ಎಲ್ಲಿ ಗೊತ್ತು ಮಾಡ್ಕೊಂಡಿದ್ದೀರಾ? ಯಾವ್ದಾದ್ರೂ ಹೋಟ್ಲ್ ನೋಡ್ಕೋಬೇಕಮ್ಮ. ಹೋಟ್ಲಿಗೆ ಎಷ್ಟು ದುಡ್ಡು ಕೊಡ್ತೀರೋ ಸ್ವಲ್ಪ ಕಡಿಮೆನೇ ಕೊಡಿಪ್ಪ. ನಮ್ಮನೇಲೆ ಊಟ ಮಾಡಿದ್ರಂತೆ. ಅಮ್ಮ, ನೀವು ಬ್ರಾಹ್ಮಣರು, ನಾವು ನಿಮ್ ಜಾತಿನೇ, ಬಡವರು. ನಾನೇ ನಿಮಗೆ ಸಹಾಯ ಮಾಡ್ತಾ ಇಲ್ಲ. ನಿಮ್ಮಿಂದ 4 ಕಾಸು ಸಿಕ್ಕಿದ್ರೆ ನಮಗ್ ಸಹಾಯ ಆಗುತ್ತೆ, ಅದಕ್ಕೋಸ್ಕರ ಹೇಳಿದೆ. ಆಯ್ತಮ್ಮ. ಪಾಪ, ಅವಳಿಗೇನು ದುಡ್ಡಿನ ಸಂಕಟ ಏನು? ಏನಯ್ಯ ಶ್ರೀಕಂಠ ಶಾಸ್ತ್ರಿ, ಸೌಖ್ಯನಾ? ಸೌಖ್ಯನೇ ಇರ್ಲಿ, ಸಾವೇ ನಾನ್ ಮಾತ್ರ ನಿಮ್ಮನ್ನು ಊಟ ಆಯ್ತಾ ಅಂತ ಕೇಳಲ್ಲ. ಸರಿ, ಎಲ್ಲಿಗೆ ಹೊರಟೆ? ಇಲ್ಲೇ ನಮ್ ಗುರ್ತಿರೋ ಡಾಕ್ಟರ್ ಒಬ್ಬರಿಗೆ ಮೈಗೆ ಹುಷಾರಿಲ್ಲ, ನೋಡ್ಕೊಂಡು ಬರೋಣ ಅಂತ ಹೊರಟಿದೆ. ಡಾಕ್ಟ್ರಿಗೆ ಮೈಗೆ ಹುಷಾರಿಲ್ವಾ? ಹುಚ್ಚಾಸ್ಪತ್ರೆಯಲ್ಲಿ ಕೆಲಸ ಮಾಡುವ ಡಾಕ್ಟರ್ಗೆ ಹುಚ್ಚಿಡಿದ್ಬಿಟ್ಟದೆ. ಹುಚ್ಚಾಸ್ಪತ್ರೆಯಲ್ಲಿ ಹುಚ್ಚಿಡಿದ್ರವ್ರಿಗೆ ಹುಚ್ಚು ಬಿಡಿಸೋ ಡಾಕ್ಟರ್ಗೆ ಹುಚ್ಚಿಡಿದ್ರು. ಆ ಡಾಕ್ಟ್ರು ಇನ್ಯಾವ ಹುಚ್ಚಾಸ್ಪತ್ರೆಯಲ್ಲಿ ಇನ್ಯಾವ ಹುಚ್ಚು ಡಾಕ್ಟರ್ ಹತ್ರ ತನ್ನ ಹುಚ್ಚು ಬಿಡಿಸ್ಕೊತಾನೆ. ಓ, ನಾಳೆ ನಿನ್ನ ಅಲ್ಲೊಂದು ನೋಡ್ತೀನಿ ನಾನು.
ಎಷ್ಟು ಧೈರ್ಯ ನಿಮಗೆ ಈ ಮಧ್ಯರಾತ್ರಿ ಕರೆದ್ರಲ್ಲ. ನಿಮ್ಗೆ ಎಷ್ಟು ಧೈರ್ಯ? ಕರೆದ ತಕ್ಷಣ ಬಂದ್ಬಿಟ್ಟಲ್ಲ. ಬರ್ತೀನಿ ಅಮ್ಮ ಹೆತ್ರಿ. ಮೈಥಿಲಿ, ನಾಳೆ ಬೆಳಿಗ್ಗೆ ನಾನಲ್ಲಿ ಕಾಯ್ತಾ ಇರ್ತೀನಿ. ನಂಗೆ ಭಯ ಆಗುತ್ತೆ. ಭಯ ಬೀಳ್ಬೇಡ, ಬಾ ಇಲ್ಲಿ. ಶ್ರುತಿ ಬೆರಕೆ ಬಾಳೆಲ್ಲ ಸಂಗೀತ ಹಾಡುವ ಬಯಕೆ. ಸಂಗಮ ಸವಿಗಳಿಗೆ ಸಂಭ್ರಮ ಮನದೊಳಗೆ ಸಂಗಾತಿ ಬಾಬಳಿಗೆ. ಆಸೆಯು ಹರಳಿದ ಸಮಯ ಹೃದಯವು ನೀರಿನ ಕರೆಯ ನನ್ನ ನಿನ್ನ ಮಿಲನ. ಪ್ರೇಮದ ಸರಿಗಮಕೆ ಸ್ನೇಹದ ಶ್ರುತಿ ಬೆರಕೆ ಬಾಳೆಲ್ಲ ಸಂಗೀತ ಹಾಡುವ ಬಯಕೆ. ಸಂಗಮ ಸವಿಗಳಿಗೆ ಸಂಭ್ರಮ ಮನದೊಳಗೆ ಸಂಗಾತಿ ಬಾಬಳಿಗೆ. ನೀನು ಹೆಜ್ಜೆ ಇಟ್ಟ ಜಾಗ ನೋಡು ತೋಟ, ಚಿನ್ನ ನಿನ್ನ ನಡೆಯಲ್ಲಿ ಕಂಡೆ ಹೂವ ತೇರೋಟ. ಏನು ಬೇಕು ಹೇಳು ಚೆನ್ನ, ಏಕೆ ಸುತ್ತಾಟ. ಹರೆಯ ಬಯಸು ಸಿಹಿ ಸಿಹಿ ಕೊಡುವೆ, ಅದರ ರುಚಿಯು ಕಹಿ ಕಹಿ ನನಗೆ. ಏನು ಬೇಕೇನು ಬಾಚಿನ್ನ ಬಳಿಗೆ. ಪ್ರೇಮದ ಸರಿಗಮಕೆ ಸ್ನೇಹದ ಶ್ರುತಿ ಬೆರಕೆ ಬಾಳೆಲ್ಲ ಸಂಗೀತ ಹಾಡುವ ಬಯಕೆ. ಸಂಗಮ ಸದಿಗಳಿಗೆ ಸಂಭ್ರಮ ಮನದೊಳಗೆ ಸಂಗಾತಿ ಬಾಬಳಿಗೆ. ಮುತ್ತು ಕೊಟ್ಟು ಓಡುತ್ತೆ ಚಿಟ್ಟೆ ಹೂವನ್ನು, ಲಜ್ಜೆ ಏಕೆ ಎನ್ನುತ್ತಿದೆ ನೋಡಿ ನಮ್ಮನ್ನು. ಹೂವಿನಿಂದ ಹೂವಿಗಂತೆ ಚಿಟ್ಟೆ ಹಾರಾಟ, ಬಾಳಿನಲ್ಲಿ ಕಾಗದಯ್ಯ ಇಂಥ ಚೆಲ್ಲಾಟ. ನನಗೂ ನಿನಗೂ ಮದುವೆಯ ವಯಸ್ಸು, ಅದಕ್ಕೆ ನಮಗೆ ಬಗೆ ಬಗೆ ಕನಸು. ನೀ ನನ್ನ ತೋಳಲ್ಲಿ ನಿಂತಾಗ ಸೊಗಸು. ಪ್ರೇಮದ ಸರಿಗಮಕೆ ಸ್ನೇಹದ ಶ್ರುತಿ ಬೆರಕೆ ಬಾಳೆಲ್ಲ ಸಂಗೀತ ಹಾಡುವ ಬಯಕೆ. ಸಂಗಮ ಸವಿಗಳಿಗೆ ಸಂಭ್ರಮ ಮನದೊಳಗೆ ಸಂಗಾತಿ ಬಾಬಳಿಗೆ. ಆಸೆಯು ಹರಳಿದ ಸಮಯ ಹೃದಯವು ನೀಡಿದೆ ಕರೆಯ ನನ್ನ ನಿನ್ನ ಮಿಲನ. ಏನಿಲ್ಲ, ಅದೆಲ್ಲ ಈ ಜನದಲ್ಲಿ ಆಗೋ ಕೆಲಸ ಅಲ್ಲ. ಸುಮ್ಮನೆ ನನ್ನ ಮಾತು ಕೇಳು. ನಾನು ಹೋಗಿ ಪಟಾಕಿ ತರ್ತೀನಿ, ನೀನ್ ಹಾಸ್ಟೆಲ್ಗೆ ಹೋಗಿ ಮಗನ್ ಕರ್ಕೊಂಡ್ ಬಾ. ನಾನೇ ಹೋಗಿ ಪಟಾಕಿ ತರ್ತೀನಿ, ನೀವು ಹೋಗಿ ಮಗನ್ ಕರ್ಕೊಂಡು ಬರಕ್ಕೇನ್ರಿ? ವೆಯ್ಟ್ ಏನೀಗ ನಿಮ್ ಪ್ರಾಬ್ಲಮು? ಅಲ್ಲ, ವರ್ಷಕ್ಕೊಂದು ಹಬ್ಬ ದೀಪಾವಳಿ, ನಮಗಿರೋದು ಒಬ್ಳೆ ಮಗಳು, ಅವಳಿಗೋಸ್ಕರನಾದ್ರೂ ದೊಡ್ಡ ದೊಡ್ಡ ಪಟಾಕಿ ಹೊಡಿಬಾರ್ದಾ? ನೋಡಿದ್ರ ಮಾವಯ್ಯ, ನೋಡಿದ್ರ ಮಗುಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆಮೇಲೆ ಆಸ್ಪತ್ರೆಗೂ ಮನೆಗೂ ಅಲಿಯೋಣ ಅಂತೀರಾ?
ನೀನೇನೇ ಹೇಳು, ನಾನ್ ತರೋದು ಆನೆ ಪಟಾಕಿ, ಆಟೋ ಬಾಂಬ್, ಲಕ್ಷ್ಮಿ ಪಟಾಕಿನೇ. ಬೇಕಿಲ್ಲ ರೀ, ಮತ್ತಪ್ಪು ಸುಸರ್ ಬತ್ತಿ ಹೂಬಾಣ ಇದನ್ನೇ ತರಬೇಕು. ನೀವಿಬ್ರು ಯಾಕೆ ಸುಮ್ನೆ ಹೀಗೆ ಕಚ್ಚಾಡ್ತೀರಾ? ನಾನ್ ಬೆಳಗ್ಗೆನೆ ಹಾಸ್ಟೆಲ್ಗೆ ಹೋಗಿದ್ದೆ. ಮನೆಗ್ ಬಾಮ ಶೀಲಾ ಅಂತ ಕರೆದೆ. ನಾನ್ ಬರಲ್ಲ ತಾತ, ಹಾಸ್ಟೆಲ್ ದೀಪಾವಳಿ ಮಾಡ್ತೀನಿ, ಮನೆಗ್ ಬಂದ್ರೆ ನನಗೆ ಬೋರ್ ಆಗುತ್ತೆ ಎಂದು. ಈಗೇನ್ ಹೇಳ್ತೀರಿ? ಮಗು ಹೇಳಿದ್ದು ಸುರ್ಸುರ್ ಬತ್ತಿನೋ ಆಟಂ ಬಾಂಬು. ಕರು ಹಸು ಹತ್ರ ಹಾಲು ಕುಡಿದೆ ಸ್ವಲ್ಪ ದಿವಸ. ಆ ಹಸುನೇ ಕರುನ ಕಾಲಿಂದ ಒದ್ಬಿಟ್ರೆ ಆ ಕರುಗೆ ಆಮೇಲೆ ಹಸು ಯಾವುದು ಕತ್ತೆ ಯಾವುದು ಅಂತ ಗೊತ್ತಾಗೋದೇ ಇಲ್ಲ. ಮೊದಲು ಹೋಗಿ ಮಗುನ್ ಸಮಾಧಾನ ಮಾಡಿ ಮನೆಗೆ ಕರ್ಕೊಂಬನ್ನಿ. ಆಮೇಲೆ ಯಾವ ಪಟಾಕಿ ತರೋದು ಅನ್ನೋದನ್ನ ಯೋಚನೆ ಮಾಡೋಣ. ಸೀತಾರಾಮ ಆಗ್ಬಿಟ್ಟೆ ಆರಾಮ. ಏನು ನಾಳೆ ದೀಪಾವಳಿ ಇವತ್ತೇ ಸಿಡಿತಾ ಇದೆ. ನಿನ್ನಂಥವ್ರು ನನ್ನಂಥವ್ರು ರಾಜ್ಯ ಆಳೋಕ್ ಹೋದ್ರೆ ಆಗೋದೇ ವ್ಯಾಜ್ಯ. ದೇಶ ಏನು ಉದ್ಧಾರ ಆಗಲ್ಲ. ಯೋ, ನೀನೊಬ್ಬ ಮನುಷ್ಯ ಏನಯ್ಯ? ನಿನ್ ಮೈ ಮೇಲೆ ಒಂದ್ ಪಂಚೆ, ಒಂದ್ ಶರ್ಟ್, ಒಂದ್ ಟೌನ್ ಅಂತ ಇದೆಯಲ್ಲ. ಹೂಳೋ ಹೆಣಕ್ಕೂ ಬಾಳೋ ನಿನಗೂ ಏನೇ ವ್ಯತ್ಯಾಸ? ಯೋ, ನಾನು ಆನೆ ಇದ್ದಾಗೆ ಗೊತ್ತಾ? ಹತ್ರು 1000 ಬೆಲೆ, ಬದುಕಿದ್ರು 1000 ಬೆಲೆ. ತೊಳ್ಳಿಟ್ ನೋಡು. ಅಯ್ಯೋ, ಬರೀ ಅಲಿಯೋದೇ ಆಗೋಯ್ತು. ಕಾಣದಿತ್ತು ಒಂದೇ ಕಡೆ 10 ಸಲ ಸುತ್ತಿದ್ರೆ ಒಂದಿಷ್ಟು ಎಣ್ಣೆನಾರ ಸಿಗುತ್ತೆ. ಊರೆಲ್ಲ ಅಲಿತೀಯ ಮುಂಡೆ, ಏನ್ ಪ್ರಯೋಜನ? ಯೋ, ನಾ ಊರಲ್ಲಾದ್ರೂ ಅಲಿತೀನಿ, ಕಾಡಲ್ಲಾದ್ರೂ ಸುತ್ತೀನಿ. ನಿನಗೆ ಯಾಕೆ? ಸುಮ್ನೆ ಕೂತ್ಕೊಳಕ್ಕಾಗಲ್ವಾ? ಶಿವನ ಮುಂದೆ ಬಸವ ಕೂತಾಗೆ ಮಾಡಕ್ ಕೆಲಸ ಇದ್ರೆ ತಾನೆ. ಅಯ್ಯೋ, ಮಾಡಕ್ ಕೆಲಸ ಇಲ್ಲ ಅಂತ ತಾನೆ ನಿನ್ನ ಮಾತಾಡ್ಸ್ ನಾನ್ ಮಕ್ಕೂಗಿಸ್ಕೊಂಡಿದ್ದು. ಈ ದೇಶದಲ್ಲಿ ದೊಡ್ಡೋರು ಅಂದ್ರೆ ಬೆಲೆನೇ ಇಲ್ದಾಗ ಆಗೋಯ್ತು ಮುಂಡೆ. ಹಬ್ಬಕ್ಕೆ ನಾಳೆ ಚಿತ್ರಾನ್ನ, ಕೋಸಂಬರಿ, ಹೋಳಿಗೆ, ಇನ್ನೇನ್ ಮಾಡೋಣ? ಮತ್ತೆ ಪಾಯಸ. ಶಾಂತ, ಬೆಳಗ್ಗೆಯಿಂದ ಒಂದೇ ಸಮಯ ಸುತ್ತಿ ಸುತ್ತಿ ಸಾಕಾಗ್ತಿದೆ ಕಣೆ. ಮೈಕೈ ಎಲ್ಲ ನೋಯ್ತಾ ಇದೆ. ಕಷಾಯ ಮಾಡಲ್ಲ? ಮಾಡ್ಕೊಡು. ಬಾವ, ನಾಳೆ ದೀಪಾವಳಿ. ಗೊತ್ತು. ಹಬ್ಬಕ್ಕೆ ಬಟ್ಟೆ ತರ್ತಾನೆ ಅಂತ ಹೇಳಿದ್ರಿ? ಹೇಳಿದ್ದೆ. ಮತ್ತೆ ಏನು ತೊಂದರೆ ಕಾಣ್ತಿಲ್ವಲ್ಲ? ತರೋಕಾಗ್ಲಿಲ್ಲ. ಹಾಗಾದ್ರೆ ನಾಳೆ ಹಬ್ಬ ಹೇಗೆ ಮಾಡ್ತೀರಾ? ಅದೇ ಕಣ ಗೊತ್ತಾಗ್ತಾ ಇಲ್ಲ. ಬಾವ, ನೀವು ತಪ್ಪು ತಿಳ್ಕೊಳ್ತಿದ್ರು ಒಂದು ಮಾತು. ಹೇಗೂ ನನಗೆ ಹಬ್ಬಕ್ಕೆ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಅದರಲ್ಲೇ ಅಕ್ಕಂಗು ನಿಂಗೂ ಬಟ್ಟೆ ಪಟಾಕಿ ಎಲ್ಲ ತಂದ್ಬಿಡೋಣ. ಅದೆಲ್ಲ ಮದುವೆ ಹೊಸದ್ರಲ್ಲಿ ಕೊಡೋ ಪದ್ಧತಿ ಕಣೋ. ಈಗ ಆ ವಿಷಯ ಯಾಕೆ? ಇದು ಸಾಲ ಅಂತ ತಿಳ್ಕೊಂಡು ಬೇಕಿದ್ರೆ ಆಮೇಲೆ ವಾಪಸ್ ಕೊಟ್ರಾಯ್ತು. ಸಾಲ ಸಂಬಂಧ ಕೆಡಿಸ್ತು, ಮೂಲ ಕುಲಾನೇ ಹಾಳು ಮಾಡ್ತು ಅನ್ನೋ ಗಾದೆ ಕೇಳಿಲ್ವೇ? ಏನೇ ಆದ್ರೂ ನೀವು ಹಿಡಿದಿದ್ದೆ ಹಠ ಬಾವ. ಅದನ್ನೇ ನಾನು ಉಳಿಸ್ಕೊಂಡಿರೋದು. ಓಕೆ, ಈಗ ನನ್ನನ್ನ ಬಾವು ಮೈದ ಅನ್ಕೊಳ್ಬೇಡಿ. ನಿಮ್ ಕಸ್ಟಮರ್ ಅಂದ್ಕೊಡಿ. ನೋಡಿ ಮಿಸ್ಟರ್ ದಳ್ಳಾಳಿ ರಾಘವೇಂದ್ರ ರಾವ್, ಹೇಗೂ ಮುಂದಿನ ತಿಂಗಳು ನಮ್ಮ ತಾಯಿ ಕರೆಸ್ತಾ ಇದೆ. ನನಗೆಲ್ಲಾದ್ರೂ ಒಂದು 200 ರೂಪಾಯಿ ಬಾಡಿಗೆ ಮನೆ ನೋಡಿ. ಓನರ್ ಕಡೆದು ನನ್ ಕಡೆದು ಸೇರಿಸಿ 200 ರೂಪಾಯಿ ಕಮಿಷನ್ ಅಡ್ವಾನ್ಸ್ ಆಗಿ ಕೊಡ್ತಾ ಇದ್ದೇನೆ, ತಗೊಳ್ಳಿ. ನೋಡಿ ಸ್ವಾಮಿ, ನಮ್ಮ ಯಜಮಾನ್ರು ದೀಪಾವಳಿ ಹಬ್ಬ ಅಂತ 2 ದಿವಸ ಕೆಲಸ ಮಾಡ್ತಾ ಇಲ್ಲ. ದಯವಿಟ್ಟು ಹಬ್ಬ ಕಳೆದ ಮೇಲೆ ಬರ್ತೀರಾ? ಈಗಾದ್ರೂ ನಾಳೆ ನೀವು ದೀಪಾವಳಿ ಹಬ್ಬ ಮಾಡ್ದ ಹಾಗೆ. ಎಷ್ಟೇ ಕಷ್ಟ ಬಂದ್ರು ನಿಮ್ಮಕ್ಕ ನಾನು ಬಿಟ್ಕೊಡಲ್ಲ ಕಣೋ. ಅವಳು ಈ ಮನೆಗೆ ನನ್ನ ಹೆಂಡತಿಯಾಗಿ ಬಂದಿರೋದು ನನ್ನ ಭಾಗ್ಯ. ಛೇ, ಮೈಕೈ ನೋವು ಅಂದ್ರಲ್ಲ, ಜೀರಿಗೆ ಕಷಾಯ ಮಾಡ್ಲಾ ಇಲ್ಲ ಕೊತ್ತಂಬರಿ ಕಷಾಯ ಮಾಡ್ಲಾ? ಮೆಂತೆ ಕಷಾಯ. ಯಾಕಾಂ ಎಲ್ಲಿ ಹೊರಟೆ? ಆತ್ಮಹತ್ಯೆ ಮಾಡ್ಕೊಳ್ಳೋಕೆ. ಅದಕ್ಕೆ ಹೊರಗೆ ಯಾಕೆ ಹೋಗ್ತೀಯ? ನಮ್ಮ ಠಾರನೇ ಇಲ್ವಾ? ಹೆಣ ತರೋ ಖರ್ಚಾರು ಉಳಿಯುತ್ತೋ? ಇದನ್ನೆಲ್ಲ ಕೇಳೋದಕ್ಕೆ ನೀವೇನ್ ಸುಂಕ ಕಟ್ಟೆ ಸುಬೇದಾರ? ಇಲ್ಲಪ್ಪ, ಈ ಕೇಸ್ಗೆ ಬರೋದೇ ಮೊದಲು ದಫೇದಾರ. ಇಷ್ಟಾದ್ರೂ ನಿಮ್ಮ ಮನೆಯವರು ಇನ್ನು ಜೀವಂತವಾಗಿದಾರಲ್ಲ, ಅದಕ್ಕೆ ಸಂತೋಷ ಪಡ್ಬೇಕು. ಅದಕ್ಕೆ ಅವರ ಆಯುಸ್ಸು ಹಣೆ ಬರ ಚೆನ್ನಾಗಿದೆ. ಅದಕ್ಕೆ ನಾವೇನ್ ಮಾಡಕ್ಕಾಗತ್ತೆ ಹೇಳು? ಓ, ಒಟ್ನಲ್ಲಿ ನನ್ನ ಹಣೆ ಬರ ಚೆನ್ನಾಗಿಲ್ಲ. ಅಪ್ಪ, ಹಿತ್ತ ಕಡೆ ಬಾವಿಲ್ ಬೀಳ್ಬೇಡ. 1 ವಾರ ನಲ್ಲಿ ನೀರ್ ಬರಲ್ಲ. ಅಮ್ಮ, ಹಣ ಕೊಡಮ್ಮ ಬೇಗ, ಬಸ್ ಗೊತ್ತಾಯ್ತು. ಬಸ್ಗೆ ಎಲ್ಲಿ ಹೋಗ್ತೀಯೋ? ಎಲ್ಲಿಗೆ ಅಂದ್ರೆ ಪ್ರೊಡ್ಯೂಸರ್ ನೋಡಕ್ ಬಾಲೂರ್ಗೆ, ಡೈರೆಕ್ಟರ್ ನೋಡಕ್ ಬೇಲೂರ್ಗೆ, ಹೀರೋಯಿನ್ ನೋಡಕ್ ಮ್ಯಾಂಗ್ಳೂರ್ಗೆ. ಅಲ್ಲಿಗೆಲ್ಲ ಯಾಕೆ ಹೋಗ್ತೀಯೋ? ಹೋಗ್ಬೇಕು ಅಂತಲ್ಲ, ಅವ್ರನ್ನೆಲ್ಲ ಹುಡುಕ್ಬೇಕು. 20 ರೂಪಾಯಿ ಆದ್ರೆ ಸಾಲದೇನಾ? ಈ 20 ರೂಪಾಯಿ ತಗೊಂಡ ಆ ಊರ್ನ ಮ್ಯಾಪ್ ನಲ್ಲಿ ಕೂಡ ನೋಡಕ್ಕಾಗಲ್ಲ. ಹಬ್ಬದ ದಿನ ಕಣ್ಣೀರ್ ಹಾಕ್ಬಾರ್ದಮ್ಮ. ನಿಂಗೆ ಲಂಗ ಜಾಕೆಟು
ಹೊಲಿಯಕ್ ಹಾಕಿದ್ದೀನಮ್ಮ. ಬೆಳಗ್ಗೆನೆ ಕೊಟ್ಬಿಡ್ತೀನಿ ಅಂತ ಟೈಲರ್ ಹೇಳಿದಾನೆ. ಆಮೇಲೆ ಮೈತಿಲಿ ಈ ಸೀರೆನ ಶಾಮಣ್ಣವರು ಹಬ್ಬಕ್ಕೆ ಅಂತ ಕೊಟ್ರು. ನನಗೆ ಉಡೋಕೆ ಸೀರೆ ಇದೆ, ಇದನ್ನ ತಗೊಂಬಂದ ಅಂಗಡಿಲೆ ವಾಪಸ್ ಕೊಟ್ಟು ನಿಮ್ಮ ಅಪ್ಪಂಗೆ ಒಂದು ಶರ್ಟನ್ನು ಪಂಚೆನು ತಂದ್ಬಿಡಮ್ಮ. ನೋಡಮ್ಮ, ದೊಡ್ಡ ಸೈಜ್ ತರಬೇಡ, ಹಾಕೊಂಡ್ರೆ ಅವ್ರಿಗೆ ವಯಸ್ಸು ಜಾಸ್ತಿ ಕಾಣುತ್ತೆ. ಅವ್ರ ಸೈಜ್ ತಗೊಂಬಮ್ಮ. ₹100 ಇದೆ, ಎಣ್ಸ್ಕೊ ಲಕ್ಷ್ಮಿ. ಓದೋರ್ ಎಣ್ಸಿದ್ ಮ್ಯಾಕೆ ಸರಿಯಾಗಿ ಇರ್ತೈತೆ, ನಾನು ಎಣ್ಸಿದ್ರೆ 100-400 ಆಗೋಯ್ತೈತ್ರ. ಅದು ಸರಿ. ನೋಡು, ನಾಡಿದ್ ಹಬ್ಬ ಇದೆ, 2 ಲೀಟರ್ ಹಾಲು ಹೆಚ್ಚಿಗ್ಬೇಕು, ಅದ್ರ ದುಡ್ಡು ಈಗ್ಲೇ ತಗೋ. ಅಯ್ಯಯ್ಯ, ಅದೆಲ್ಲ ಬೆಳಕಂಡ್ರವ. ಈಗಿನ ಕಾಲದ ಮನ್ಸಂಗೆ ನಮ್ ದನಗಳು ಕೆಟ್ಟೋಗ್ಬಿಟ್ಟವೆ. ಒಂದ್ 6 ಲೀಟರ್ ಕೊಡ್ತದೆ, ಒಂದ್ 3 ಲೀಟರ್ ಕೊಡ್ತದೆ. ಹೆಚ್ಚಿಗೆ ಕೊಟ್ರೆ ನಾನೇ ತಂದಾಕ್ತೀವ್ರ. ಬರ್ತೀನಿ. ಶಾರದಮ್ಮವ್ರೆ, ತಗೋ. ಅವರೇ, ನಾಡಿದ್ದು ಹೆಂಗಿದ್ರು ಹಬ್ಬ, ನಿಮ್ಗೇನಾದ್ರೂ ಖರ್ಚು ಬೇಕಾಯ್ತೈತ್ರ? ಮಾಡಿಕೊಂಡು ಮುಂದಿನ ತಿಂಗಳು ಸೇರ್ಸ್ಕೊಡಿದಂತೆ. ಬೇಡಮ್ಮ, ಬಾಕಿ ಇದ್ದಷ್ಟು ಭಾರ ಜಾಸ್ತಿ. ಅಮ್ಮ ಧನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ನಾನ್ ನಿನ್ನೊಂದ್ ಮಾತು ಕೇಳ್ಬೇಕು ಅಂತಿದ್ದೀನಿ. ಬೇಜಾರ್ ಮಾಡ್ಕೊಳಲ್ಲ ತಾನೇ? ಏನು ಮಾಡ್ಕೊಳಕಿಲ್ಲ. ಅದೇನ್ ಕೇಳ್ತಿರೋ ಕೇಳಿ. ಅಲ್ಲ, ನೀನ್ ಎಷ್ಟು ಹಸು ಕಟ್ಟಿದೀಯಾ? ಅದ್ರ ಕಟ್ಕೊಂಡು ನಿಮ್ಗೇನ್ರಿ ಆಗ್ಬೇಕು? 4 ಕಸ ಕಟ್ಟಿದ್ದೀನಪ್ಪ. ಆಹಾ, ನಿನ್ ಗಂಡ ಏನ್ ಕೆಲ್ಸಕ್ಕೆ ಹೋಗ್ತಾನೆ? ಅವನ ಅದೇ ನಿನ್ ಕೆಲ್ಸವೇ. ನನ್ ಜೊತೆಗೊಬ್ಬ. ಸರಿ, 4 ಹಸುಗಳ ಸಂಪಾದನೆಯಲ್ಲಿ ಇರೋ ಬಾಡಿಗೆ ಮನೆ ಸ್ವಂತಕ್ಕೆ ಮಾಡ್ಕೊಂಡೆ. ಮೈ ಮೇಲೆ ಒಂದು ಒಡವೆ ಅಂಗಡಿನೇ ಓಪನ್ ಮಾಡ್ಕೊಂಡೆ. ಆ 4 ಹಸುಗಳು ಏನು ಹಾಲ್ ಕರಿತಾವೋ, ಆಲ್ಕೋಹಾಲ್ ಕರಿತಾವೋ? ರೇ, ನಿಮ್ಗ ಆ ಶಿವ ಆಯಸ್ಸು ಪುರ್ಸೊತ್ತು 2 ಕೊಟ್ಟವನೆ. ನನ್ ಕೈ ತುಂಬಾ ಕೆಲ್ಸ ಕೊಟ್ಟವನೆ. ನಾನ್ ಬರ್ತೀನಿ. ಮಕ ನೋಡ್ಬಾಕವ. ಅಯ್ಯೋ ಗಯ್ಯಾಳಿ, ಈಗಿನ ಕಾಲದಲ್ಲಿ ಬದುಕಬೇಕು ಅಂದ್ರೆ ತಲೆ ಒಡಿಬೇಕು, ಇಲ್ಲ ತಲೆ ಹಿಡಿಬೇಕು. ನಮಗೆರಡೂ ಗೊತ್ತಿಲ್ಲಪ್ಪ. ಶಾಂತ, ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ನಾಳೆ ಹಬ್ಬ, ಯಾವ ಏರ್ಪಾಟು ಕಾಣ್ತಾ ಇಲ್ವಲ್ಲ? ಅದು ಅದು ನಮ್ ದೂರದ ಕಡೆ ಅತ್ತೆ ಒಬ್ರು ತೀರ್ಕೊಂಡ್ಬಿಟ್ರು. ಈ ವರ್ಷ ನಾವ್ ಯಾವ ಹಬ್ಬನೂ ಮಾಡೋ ಹಾಗಿಲ್ಲ. ಏನಮ್ಮ, ಹೊಸ ಬಟ್ಟೆ ಹಾಕೊಂಡ್ರೇನೆ ದೀಪಾವಳಿನ? ಹೇಗೂ ಮನೆಯಲ್ಲೇ ಹಾಲಿದೆ, ಸಕ್ಕರೆ ಬೆರೆಸಿ ಅದನ್ನೇ ಹಾಲ್ ಕೀರು ಅಂತ ಕುಡಿದ್ರೆ ಆಯ್ತು. ಅದೇ ದೀಪಾವಳಿ. ಅದಕ್ಕೋಸ್ಕರ ಇಲ್ದೇ ಇರೋ ಅತ್ತೆನ ಯಾಕಮ್ಮ ಸಾಯಿಸ್ಬೇಕು? ಪಟಾಕಿ ಹೊಡಿಲಿಲ್ವೋ? ಶಿವಕಾಶಿ ಪಟಾಕಿ ಬೆಂಗಳೂರಲ್ಲಿ ಹೊಡೆಯುತ್ತೆ. ಅದು ಹೊಡೆಯೋದು ಶಿವಕಾಶಿ ಫ್ಯಾಕ್ಟ್ರಿಲೇ, ಅದು ಟೋಟಲ್ ಆಗಿ.
ಆಕಾಶ ಪಟಾಕಿ ಬೆಂಗಳೂರು ಹೊಡೆಯಿಲ್ವೋ? ಹೊಡೆಯುತ್ತಪ್ಪ, ಬೆಂಗಳೂರಲ್ಲೂ ಹೊಡೆಯುತ್ತೆ, ಮಂಗಳೂರಲ್ಲೂ ಹೊಡೆಯುತ್ತೆ, ಮೈ ಮರತದ ಜೊಲ್ಲು ಹೊಡೆಯುತ್ತೆ. ನೀನ್ ಹೀಗೆ ಇರ್ಬೇಕು ಅಂತ ದೇವ್ರು ನಿನ್ ಹಣೆಯಲ್ಲಿ ಬರೆದು ಬಿಟ್ಟಿದ್ದಾನೆ. ನಿಮ್ ಹೆಂಗಸು ನಿನ್ನ ಹೇಗೆಗೋ ನೋಡ್ಬೇಕು ಅಂತ ಆಸೆ ಇಟ್ಕೊಂಡು ಕಷ್ಟ ಪಡ್ತಿದ್ದಾರೆ. ಈ ಬಟ್ಟೆ ಬದಲಾಯಿಸ್ತೇ ಹೋದ್ರೆ ನಿಮ್ ಹೆಂಗಸರ ಮೇಲೆ ಸೀರೆ ಯಾರು ಉಳಿತಿತ್ತಲ್ಲಪ್ಪ? ಉಳಿತಿತ್ತಪ್ಪ, ನನ್ ಕರ್ಮೇಲೆ ಕಳಿತಿತ್ತಪ್ಪ. ಈ ಡ್ಯಾಮೇಜು ಡೇಂಜರು ಅವಳಿಗಾಗಿದ್ರೆ ಮನೆಯವರೆಲ್ಲ ಮಣ್ಣು ತಿನ್ಬೇಕಾಗಿತ್ತು. ನಿನ್ಗೇನು ಕೆಲಸ ಇಲ್ಲ ತಾನೆ, ಸುಮ್ನೆ ಒಂದ್ ಕಡೆ ಕೂತಿರ್ಬೇಕಪ್ಪ. ಸುಮ್ಮನೆ ಕೂತ್ರೆ ಹಾಗಾಗತ್ತಯ್ಯ? ವಿರೋಧ ಪಕ್ಷದವರು ಟೇಬಲ್ ಗುದ್ದಿ ಒದ್ದಾಡಿದ್ರೇನೆ ಕೆಲ್ಸಗಳಾಗೋದು. ಅಲ್ಲ, ನನಗೆ ಬುದ್ಧಿ ಒಳಗ್ ಬರ್ತೀಯಲ್ಲ, 3 ವರ್ಷದಿಂದ ನೀನೇನ್ ಕಡ್ದು ಕಟ್ಟೆ ಹಾಕಿರೋದು? ಹಾಗೆ ನೋಡಕ್ ಹೋದ್ರೆ ನಮ್ಮಿಬ್ಬರ ಕೇಸು ಒಂದೇ ಗೊತ್ತಾ? ನೀನ್ ರಿಟೈರ್ಡು, ನಾನು ಟೈರ್ಡು. ಎತ್ತಾಗಂತ ಅದೇ ನನ್ ತಂದೆಗೆ. ಓ ಗೊತ್ತಾಯ್ತು ಬಿಡು, ಸುಮ್ಕಿರ್ಲಾರ್ದು ಇರುವೆ ಬಿಟ್ಕೊಂಡ ಅಂತ ನಿಮ್ಮ ಅಪ್ಪ ಮಾಡ್ಕೊಳ್ಳೋ ಕೆಲಸ ನಂಗೆ ಗೊತ್ತಿಲ್ವಾ? ಅಲ್ಲ, ನಿಮ್ಮ ಅಪ್ಪನ ಮೈ ಮೇಲಾಗಿರೋ ಗಾಯಕ್ಕೆ ಔಷಧಿ ಕೊಂಡಿದ್ಯಲ್ಲ, ನಿಮ್ಮ ಅವನ್ ಮನಸ್ಸಾಗಿರೋ ಗಾಯಕ್ಕೆ ಔಷಧಿ ತರಬೇಕು ಅಂತ ಯೋಚನೆ ಮಾಡಿದ್ಯಾ? ಏನು ನಮ್ಮಮ್ಮನ ನೆನಪಿಗೆ ಗಾಯನ? ಆ ಕಥೆ ಯಾಕೆ ಕೇಳ್ತೇವೆ ಬಿಡು. ನೀವು ನಮ್ ಕಡೆ ಒಬ್ರು ಟಿಬಿ ಹಾಸ್ಪಿಟಲ್ ಸೇರ್ಕೊಂಡವ್ರೆ, ಅವ್ರು ನೋಡವ ಅಂತ ಅಲ್ಲಿ ಹೋಗಿದ್ದೆ. ಅಲ್ಲಿ ನಿಮ್ಮ ಅಮ್ಮನ ಬಂದವಳೆ. ಯಾಕೆ ಇನ್ಯಾಕ್ ಬರ್ತಾರೆ? ಕ್ಷಯ ಅಂತ ಕಾಣ್ತದೆ. ಬರ್ದೆ ಏನ್ ಮಾಡ್ತದೆ? ಹಂಗ್ ಒಂಟಿ ಇಂಚು ರಾತ್ರಿ ಆಗ್ಲು ಅಂತ ದುಡಿದ್ರೆ ಕ್ಷಯನು ಬರ್ತದೆ, ಇನ್ನೊಂದು ಬರ್ತದೆ. ಮಲಗ್ಲಿಲ್ವ ಮೈತ್ರಿ? ಏನೂ ಇಲ್ಲಮ್ಮ, ನಿನ್ನೆಯಿಂದ ಸ್ವಲ್ಪ ನೆಗಡಿ ಕೆಮ್ಮು. ಜೀರಿಗೆ ಕಷಾಯ ಕುಡಿದ್ರೆ ಸರಿ ಹೋಗುತ್ತೆ. ಯಾಕೆ ಬರ್ತಿದ್ಯವ್ವ? ಏನು ಯೋಚನೆ ಮಾಡ್ಬೇಡ, ನಾ ಹೇಳ್ದಂಗೆ. ಈಗಿನ ಕಾಲದಾಗೆ ಯಾರು ಇಲ್ಲ. ನಿಮ್ಮಪ್ಪನ ದೇವ್ರ ಬಿಟ್ಟು ಬಸು ನಂಗೆ, ನಿಮ್ಮ ಅಣ್ಣನೋ ಸಖತ್ ಪೋಲಿ. ಹಿಂಗಾದ್ರೆ ನಿಮ್ ಕಷ್ಟ ಕಳೆಯೋದು ಹೆಂಗೆ ಅಂತ ಈಗ ನಾನೇ ತಗೋ. ನಾನು ನನ್ ಗಂಡನ್ ನೆಚ್ಕೊಂಡಿದ್ರೆ ಹಿಂಗೆಲ್ಲ ಕಾಯ್ತಿತ್ತ? ಲಕ್ಷ್ಮಿ, ನೀ ಏನು ಎದುರ್ಕೋಬೇಡ, ಧೈರ್ಯವಾಗಿರು. ಏನೋ ನೀವು ಕಷ್ಟ ಆಗಿದ್ದೀರಾ, ಚೆನ್ನಾಗಿರ್ಬೇಕಾದ್ರೆ 4 ತಾಸು ದುಡ್ಕೊಳ್ಳಿ ಅಂತ ಹೇಳ್ತೀನಿ. ನಾಳೆ ಮನೆಯಲ್ಲಿ ಕಾಲೇಜ್ ಬಿಡ್ತೀನಿ ಅಂತ ಹೇಳಿ ಆ ಕೊನೆ ಕ್ಲಾಸ್ನಾಗೆ ನಾನು ಕಾಯ್ತಿರು. ನಾನು ಬಂದು ನಿನ್ ಕರ್ಕೊಂಡು ಹೋಗ್ತೀನಿ. ಆನಿಲ್ಲ ಓನಿಲ್ಲ, ಅದು ಕಾಯ್ತಿರು, ನಾ ಬರ್ತೀನಿ. ಮೈತ್ರಿ, ಬೇಗತ್ತು. ಇಳಿ. ಅಯ್ಯೋ ಬಾ. ಕರ್ಕೊಂಬಂದ್ಬಿಟ್ಯಾ ಬಿತ್ರಿ ನೀನು? ಬಿಚ್ಬೇಡ ನನ್ ಮುಂದೆ ನಿನ್ ಛತ್ರಿ ಹಾಕ್ಬಿಟ್ಟೆ, ನಿನ್ ನಾಲ್ಗೆ ಕತ್ರಿ. ಅದ್ ಸರಿ, ಅಮ್ಮೋರಲ್ಲಿ ಮ್ಯಾಲೆ ಬಸೀರು ಆ ಹುಡುಗಿನ ಮ್ಯಾಕ್ ಬಿಟ್ಟು ಬಂದು ಆಮೇಲೆ ನಿನ್ನ ನ್ಯಾಕ್ ಕಳ್ಸ್ಬಿಡ್ತೀನಿ. ಪಾಪ ಇನ್ನು ಚಿಕ್ಕ ಹುಡುಗಿ. ಅದಕ್ಕೆ ನಾನೇನೇ ಮಾಡೋಣ? ಕಷ್ಟ ಅನ್ನೋದು ಯಾರನ್ನ ಬಿಟ್ಟಿದೆ? ಏನೋ ಹುಡುಗಿ ಬಂದಲ್ಲ,
ಒಪ್ಕೊಂಡ್ರೆ ಅವಳಿಗೂ ನರಕ ಸಿಗುತ್ತೆ, ನಮಗೂ ಅನುಕೂಲ ಆಗುತ್ತೆ. ನೋಡು, ಸುಳ್ಳು ಹೇಳ್ಬಾರ್ದು. ಸರ್, ನಿಜವಾಗಿಯೂ ಬಂದಿದೆ. ಯಾರಾದ್ರೂ ಹಣ ಕಳಿಸ್ತೆ ಸುಮ್ನೆ ಹಣ ಕೊಡಕ್ಕೆ ನಮ್ ಪೋಸ್ಟ್ ಆಫೀಸ್ ಏನ್ ಧರ್ಮ ಛತ್ರನ? ಅದು ನಿಜ ಅಂತ ಇಟ್ಕೋ. ದುಡ್ಡು ಕಳಿಸಿದ್ರೆ ನೀವು ಕೊಡೋದು ಕಷ್ಟ. ಸರ್, ಯಾಕೋ? ನಮ್ ಡಿಪಾರ್ಟ್ಮೆಂಟ್ ನ ಕೇಳುವ ಮಾತನಾಡಬೇಡಿ ಸರ್. ನಾನು ಗೌರ್ಮೆಂಟ್ ಸರ್ವೆಂಟ್, ನಾನು ಡ್ಯೂಟಿಲಿದ್ದೀನಿ. ಡ್ಯೂಟಿಲಿದೀಯಾ? ಹಾಗಾದ್ರೆ ನಿನ್ನೆ ಕೇಳಬೇಕು, ಬಂದೆ. AC ಪೊನ್ನಪ್ಪ ನೋಡು, ಪೋಸ್ಟ್ ಮ್ಯಾನ್ AC ಪೊನ್ನಪ್ಪ, ಈ ಮಂತ್ರಿಗಳು ಮೀಟಿಂಗ್ ಹೋಗ್ತಾರೆ ಅಂದ್ರೆ ಅವರ ರಕ್ಷಣೆಗೆ 10 ಜನ ಪೊಲೀಸ್ನವ್ರು ಹೋಗ್ತಾರೆ. ಪಾಪ, ಐ ಆಮ್ ಸಾರಿ, ಅಯ್ಯೋ ಪಾಪ. ನೀನು ಊರ್ನೋರ್ ದುಡ್ಡೆಲ್ಲ ಇಟ್ಕೊಂಡು ಓಡಾಡ್ತೀಯಲ್ಲ, ನಿನಗೆ ರಕ್ಷಣೆ ಬೇಕೋ ಬೇಡವೋ? ಅದನ್ನ ಸೆಂಟ್ರಲ್ ಗೌರ್ಮೆಂಟ್ ಯೋಚನೆ ಮಾಡಿದೀಯಾ? ಇಲ್ಲ ನೀನ್ ಯೋಚನೆ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಅದನ್ನ ಹೇಳಿದೀಯೋ? ಇಲ್ಲ ನೀನ್ ಯೋಚನೆ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಹೇಳಿದ ಮೇಲೆ ಅದೇನ್ ಯೋಚನೆ ಮಾಡಿದೆ ಅನ್ನೋದನ್ನ ನೀನ್ ಯೋಚನೆ ಮಾಡಿದೀಯೋ? ಸರ್, ಈ ವಟಾರದಲ್ಲಿ ಶಾರದಾಬಾಯಿ ಇದಾರಾ ಇಲ್ವಾ ಅಷ್ಟ ಹೇಳಿ ಸರ್. ಶಾರದಾಬಾಯಿ ಸತ್ ಹೋಗಿದ್ದಾಳೆ. ಏನ್ ಮಾಡ್ತೀಯ? ಅದು ಯಾರು ಕಳಿಸಿದ್ರೆ ಅವ್ರಿಗೆ ವಾಪಸ್ ಕಳಿಸ್ತೇನೆ. ಹಾಗಾದ್ರೆ ಆ ಮನಿ ಆರ್ಡರ್ಗೆ ಅವ್ರು ಕೊಟ್ಟರು ಕಮಿಷನ್ ಪೋಸ್ಟ್ ಆಫೀಸ್ಗೆ ಸೇರುತ್ತೆ. ಇದು ನ್ಯಾಯವೇನಯ್ಯ? ನಮ್ಮ ದುಡ್ಡ ನೀವಿಟ್ಕೊಂಡಿದ್ದು ನಮಗೆ ವಾಪಸ್ ಕೊಡಕ್ಕೆ ನಿಮಗ್ ಕಮಿಷನ್ ಕೊಡ್ಬೇಕೇನಯ್ಯ? ಬ್ಯಾಂಕ್ಗೆ ಒಂದು ರೂಲ್ಸ್, ಪೋಸ್ಟ್ ಆಫೀಸ್ ಒಂದು ರೂಲ್ಸ್ ಏನಯ್ಯ? ಐ ವಾಂಟ್ ಟು ನೋ ವಾಟ್ ದಿ ಸೆಂಟ್ರಲ್ ಗವರ್ಮೆಂಟ್ ಈಸ್ ಥಿಂಕಿಂಗ್ ಅಬೌಟ್ ದಿಸ್ ಇನ್ ಡೆಲ್ಲಿ. ಐ ವಾಂಟ್ ಟು ನೋ. ಯು ಶುಡ್ ಟೆಲ್ ಮಿ. ಯು ಮಸ್ಟ್ ಟೆಲ್ ಮಿ. ಯು ಶುಡ್ ಟೆಲ್ ಮಿ. ಅಯ್ಯೋ, ಏನ್ ಸರ್ ಇದು? ನೀನ್ ಪೋಸ್ಟ್ ಮ್ಯಾನ್ ಆಗಿದ್ದು ಪೋಸ್ಟ್ ಮ್ಯಾನ್ ಆಗಿ ರಿಟೈರ್ ಆಗ್ತಿ. ಸಾರಿ, ನಿನಗೆ ಮನಿ ಆರ್ಡರ್ ಬಂದಿದೆ, ತಗೋ ಬಾ. ನನಗೆ ಯಾರು ಹಣ ಕಳಿಸ್ತಾರೆ ಅಂದ್ರೆ? ಅಂದ್ರೆಗಿಂದ್ರೆ ಬೇಡ, ಹಣ ತಗೋ, ಕಳಿಯುತ್ತೆ ತೊಂದ್ರೆ. ಅಪ್ಪ AC ಬನ್ನಪ್ಪ, ಹಣ ಕೊಟ್ಟಿಯೋ? ಇವಳು ಶಾರದಾಬಾಯಿ ಅಂತ ಏನ್ ಗ್ಯಾರಂಟಿ? ಅಮ್ಮ, ಅಮ್ಮ, ಕೇಳ್ತಿರೋ ನಾನು ಹೇಳ್ತೀನಿ ಕೇಳು. ನಂಬಿಕೆ ಮೇಲೆ ಹಣ ಕೊಟ್ಟಿಯಲ್ಲ, ಇವಳು ಶಾರದಾಬಾಯಿ ಅಲ್ಲ. ಮತ್ತೆ ಹೇಳಿದೀವ ಹೆಸರು? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ. ಅವಳೇ ಇವಳು. ಅಮ್ಮ, ನಾನೇ ಶಾರದಾಬಾಯಿಪ್ಪ. ಅವ್ರು ತಮಾಷೆ ಮಾಡ್ತಾರೆ, ನೀನ್ ಹೋಗು. ಅದಕ್ಕಲ್ಲಮ್ಮ, ನಾಳೆ ದಿವಸ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಬಡವ ನಾನು, ಮಕ್ಕಳು ಅಂತ ಕೆಲಸ ಹೋಗ್ಬಿಡುತ್ತಮ್ಮ. ಹೋಗುತ್ತಾ ಕೆಲಸ? ವೆರಿ ಗುಡ್. ಬಾ, ನನ್ನ ಲಿಸ್ಟಲ್ಲಿ ಜಾಗ ಕೊಡ್ತೀನಿ ನಿನಗೆ. ಯಾರಮ್ಮ ಇವರು? ನಮ್ಮ ಯಜಮಾನ್. ಇವ್ರನ್ನ ಕಟ್ಕೊಂಡವ್ರು ಹೇಗ್ ಬಾಳ್ವೆ ಮಾಡ್ತೀರಾ ತಾಯಿ? ನಿಮ್ಗಿರೋ ತಾಳ್ಮೆಗೆ ಗುಡಿ ಕಟ್ಟಿ ಪೂಜೆ ಮಾಡ್ಬೇಕು. ಬರ್ತೀನಮ್ಮ. ಕೊಟ್ಟ ತಾಮ್ರದ ಪತ್ರನ ಎಲ್ಲ ರಸೀದಿ ಕೊಡಿಲಿ. ರಾಜೇಶ್ವರಿ, PP ಆಸ್ಪತ್ರೆ ರಸ್ತೆ, ಆಡುಗೋಡಿ, ಬೆಂಗಳೂರು 30. ರಾಜೇಶ್ವರಿನಾ? ರಾಜೇಶ್ವರಿನೋ ಭುವನೇಶ್ವರಿನೋ ಎಲ್ಲ ಒಂದೇ. ಅದೇನಿಗೆ ಗೊತ್ತಾಗಲ್ಲ, ಸುಮ್ಮನಿರು. ನಾಮಕರಣ ಮಾಡಿರೋ ಬ್ರಾಹ್ಮಣನ್ ಕೇಳಿದ್ರೆ ಗೊತ್ತಾಗತ್ತೆ. ಯಾಕೆಂದ್ರೆ ಆ ದೇವರಿ ನಾಮಕರಣ ಮಾಡಿರೋರು ನಾವೇ ಅಲ್ವೇ? ತಗೋ, ಹೋಗು. ಅಮ್ಮ, ಯಾರಮ್ಮ ಹಣ ಕಳ್ಸಿರೋದು? ಯಾರು ಅಂತ ಗೊತ್ತಿಲ್ಲಮ್ಮ. ಏನು ಅಪ್ಪಿತಪ್ಪಿ ನನ್ನ ಹೆಸರಿಗೆ ಬಂದ್ಬಿಟ್ಟಿದೆ. ಸರಿ, ಇದನ್ನೇನ್ ಮಾಡ್ತೀಯ? ಇವತ್ತಲ್ಲ ನಾಳೆ ಈ ಹಣ ಸೇರ್ಬೇಕಾದವ್ರು ಬರಬಹುದು, ಕೊಟ್ಬಿಡೋಣ. ಯಾರು ಬರ್ದೇ ಹೋದ್ರೆ ನಾನು ಏನಮ್ಮ ಮಾಡ್ಲಿ? ಯಾವ್ದಾದ್ರು ದೇವಸ್ಥಾನದ ಹುಂಡಿಗೆ ಹಾಕ್ಬಿಡೋದಷ್ಟೇ. ನಾನು ಚಿಕ್ಕ ವಯಸ್ಸಲ್ಲಿ ಇಂಥ ಕೆಲಸ ಮಾಡಿ ಸಂಪಾದನೆ ಮಾಡಿದ್ರು ಏನು ಪ್ರಯೋಜನ ಆಗ್ಲಿಲ್ಲ ಲಕ್ಷ್ಮಿ. ಅಯ್ಯೋ, ನಿನ್ ಮನ್ಕಾಯಾಗ ಅಲ್ಲ, ಅಲ್ಲಿ ಕ್ಯಾಸ್ ಯೋಚನೆ ಮಾಡಿ ಅಂತೀನಿ. ನಿನ್ ಸಂಪಾದನೆ ಎಲ್ಲ ಮುಂದಕ್ಕೆ ಬೇಕಾಯ್ತದೆ. ನಿಮ್ಮ ಅವ್ವನ್ಗೆ ಆಸ್ಪತ್ರೆ ಸೇರೋ ಗತಿ ಬಂತು ಅಂತ ಇತ್ತು. ಆದ್ರೆ ನಿನ್ ಸಂಪಾದನೆ ಎಲ್ಲ ಔಷಧಿ ಖರ್ಚಾಗ್ತದೆ. ಅಲ್ಲ ಕಣಮ್ಮಿ, ಈಗಿನ ಕಾಲದಾಗೆ ಕೆಲಸ ಸಿಕ್ಲಿಲ್ವೋ ಅಂತ ಬಾಬಾ ಬರ್ಕತ್ತಾರೆ. ನಿನ್ ನೋಡಿದ್ರೆ ಕಣ್ಣಲ್ಲಿ ನೀರ್ ಹಾಕ್ತಿದ್ಯಲ್ಲ. ನೋಡು, ಏನೇ ಆಗ್ಲಿ ಏನೇ ಬರ್ಲಿ, ಈ ಕೆಲಸ ಮಾತ್ರ ಬಿಡ್ಬೇಡ ಏನ?
ಶಾಂತಿ ನಮಗೆ ಏನಾಯ್ತು ಶಾಂತಿ? ತಾಯಿ ಇಲ್ವಾ? ಅಮ್ಮ ಇಲ್ಲ, ಕೆಲ್ಸಕ್ಕೆ ಹೋಗಿದ್ದಾರೆ. ವಿಜಯ್ ಅವ್ರೆ, ಶಾಂತಿ ಯಾಕೋ ಸುಸ್ತಾಗಿ ಬಿದ್ದು ಹೋಗಿದ್ದಾಳೆ. ಒಂದ್ ಸ್ವಲ್ಪ ನೋಡ್ತೀರಾ? ಮಾವಯ್ಯ, ಸ್ಟೋವ್ ಮೇಲೆ ಹಾಲಿಟ್ಟಿದ್ದು ನೋಡ್ಕೊಳ್ಳಿ, ಬಂದ್ಬಿಡ್ತೀನಿ. ಯಾಕಮ್ಮ, ಏನಾಯ್ತು? ಏನಾಯ್ತು? ಹೊಟ್ಟೆ ನೋವು, ಯಾಕಮ್ಮ, ಸಮಾಧಾನ ಮಾಡ್ಕಮ್ಮ, ಏನು ಆಗೋಲ್ಲ. ಯಾಕಾಗಿ ಬೇಗ ಹೋಗಿ, ದುಡ್ಡು ನಾನು ಕೊಡ್ತೀನಿ, ಬೇಗ ಹೋಗಿ. ಅಲ್ವೋ, ಯಾವ ಆಸ್ಪತ್ರೆ ಅಂತ ಕೇಳ್ಬಾರ್ದೇನೋ? ಹೋಗೋ ಅರ್ಜೆಂಟ್ ನಾನು ಹೇಗಮ್ಮ ಕೇಳೋದು? ಏನಮ್ಮ ನೀನು? ಅಲ್ಲಿ ನೋಡಮ್ಮ, ಟ್ಯಾಕ್ಸಿ ಬಂತು. ಶಾಂತ, ಏನಾಯ್ತಮ್ಮ? ಒಳಪ್ಪಮ್ಮ, ಹೇಳ್ತೀನಿ, ಸುಮ್ಮನಿರಿ. ಏನಾಯ್ತಮ್ಮ? ಆಗ್ಬಾರದ್ದೇನು ಆಗಿಲ್ಲ. ಇತ್ತೀಚೆಗೆ ಸರ್ಕಾರದ ಕಾನೂನು ಪ್ರಕಾರ ಆಪರೇಷನ್ ಫೇಲ್ ಆದ್ರೂ ಅಬಾರ್ಷನ್ ಸಕ್ಸಸ್ ಆಗ್ತಾ ಇದೆ. ಸದ್ಯ ಪೀಡೆ ಹೋಯ್ತು. ಅಮ್ಮ, ನನಗೆ ಆಫೀಸ್ ಟೈಮ್ ಆಯ್ತು, ನೀನು ಹೋಗಮ್ಮ, ನಾನು ನೋಡ್ಕೋತೀನಿ. ಶಾಂತ, ಬರ್ತೀನಿ. ಶಾಂತ, ಈ ಸಮಯದಲ್ಲಿ ನೀನು ಚೆನ್ನಾಗಿ ರೆಸ್ಟ್ ತಗೋಬೇಕಮ್ಮ. ನೀನು ಹುಷಾರಾಗೋವರೆಗೂ ನೀವೆಲ್ಲ ನಮ್ಮನೇಲೇ ಊಟ ಮಾಡಿ ಇರು. ಒಂದು ಲೋಟ ಕಾಫಿ ತರ್ತೀನಿ. ಓ ಯಾ ಬಾಗಲಕೋಟೆ, ಏನ್ ಮಾಡ್ತಿದೀಯಾ? ಏನೂ ಇಲ್ಲ ರೀ, ನಮ್ಮ ಹೆಂಗಸರಿಗೆ ಕಾಗದ ಬರೀತಿದ್ದೇನೆ. ನಮ್ಮ ಹೆಂಗಸ್ರಿಗ? ಸರಿ, ಇಬ್ರು ಸೇರಿ ಬರೆಯಾರ. ಏನ್ ಬರ್ದಿದೀಯಾ? ನನ್ನ ಪ್ರೀತಿಯ ಯೋ, ನಿನ್ ಹೆಂಡತಿ ಹೆಸರೇನು? ಭಾಗ್ಯಮ್ಮ ರೀ. ಬರೆಯದ್ದ? ಭಾಗ್ಯಮ್ಮ. ಭಾಗ್ಯಮ್ಮ. ನನ್ನ ಪ್ರೀತಿಯ ಭಾಗ್ಯಮ್ಮನಿಗೆ ಬರಿ, ಭಾಗ್ಯಮ್ಮನಿಗೆ ಬರಿ. ಭಾಗ್ಯಮ್ಮನಿಗೆ ಬರಿ. ಏನ್ ಬರ್ದೆ? ಅಯ್ಯಯ್ಯೋ ಛೆ, ಯಾವ ಗಾಕ್ ಕೊಡು ನೋಡಿ. ತ್ಯಾಗಮ್ಮ ಅಂತೆ, ತ್ಯಾಗಮ್ಮ. ಭಾಗ್ಯಮ್ಮ. ಬಾ ಕಿಳಿನೇ ಬಿಟ್ಬಿಟ್ಟೆ, ಭಾಗ್ಯಮ್ಮ ಆಯ್ತು. ಭಾಗ್ಯಮ್ಮ ಅಲ್ಲ, ಬಾ ಕಿಳಿ ಕೊಡು, ಬಾ ಕಿಳಿ ಕೊಡು, ಕಿಳಿ ಕೊಡು. ಅದಾಡ ಅದು ಹೊಡೆದಾಕು, ಹೊಡೆದಾಕು, ಹೊಡೆದಾಕು. ಮೇಲಿಂದ ಹೊಡೆದಾಕು. ಮೊದ್ಲಿಂದ ಬರಿ. ನನ್ನ ಪ್ರೀತಿಯ ಬರಿ ಭಾಗ್ಯಮ್ಮ. ಇಲ್ಲಿ ಬರಿ, ಇಲ್ಲಿ ಬರಿ. ಅಲ್ಲಿ ಬರಿ. ಭಾಗ್ಯಮ್ಮನಿಗೆ. ಏನ್ ಬರ್ದೆ? ಅಯ್ಯೋ, ಭಾಗ್ಯಮ್ಮನಿಗೆ ಆಯ್ತು. ಹೊಡೆದಾಕಪ್ಪ, ಚಿಚಿ ಚಿಚಿ ಹೊಡೆದಾಕು, ಎಲ್ಲ ಹೊಡೆದಾಕು, ಎಲ್ಲ ಹೊಡೆದಾಕು. ಮೊದ್ಲಿಂದ ಬರಿ. ನನ್ನ ಪ್ರೀತಿಯ, ನನ್ನ ಪ್ರೀತಿಯ ಭಾಗ್ಯಮ್ಮನಿಗೆ. ಭಾಗ್ಯಮ್ಮನಿಗೆ. ಒತ್ತು ಬಿಟ್ಬಿಟ್ಟೆ, ಇಳಿಲು ಬಿಟ್ಬಿಟ್ಟೆ. ಸರಿ, ಏನೇ ನೀನು? ಅವಳು ನನ್ನ ಹೆಂಡತಿ. ಎಲ್ಲೋ ಒತ್ತಿರ್ತೀನಿ, ಎಲ್ಲೇ ಇಳಿಬಿಡ್ತೀನಿ. ಹೋಗ್ತಿಲ್ವೋ? ಹೊರಟು ಹೋಗ್ತಿಲ್ವೋ? ಹೊತ್ತಲ್ಲಿ ಒತ್ತು ಕೊಡಬೇಡ, ಗೊತ್ತಿಲ್ದವ್ರ ಕಡೆ ಇಳಿ ಬಿಡಬೇಡ ಹೇಳಿದ್ದೀನಿ. ನನ್ನ ಪ್ರೀತಿಯ ಗುಂಡೂರಾಯನಿಗೆ.
ನಮ್ಮ ರವಿಗೆ ಒಳ್ಳೆ ಸಂಬಂಧದಲ್ಲಿ ಹೆಣ್ಣು ನೋಡ್ಬೇಕು ಅಂತ ಅವರಮ್ಮ ನನಗೆ ಇಲ್ಲಿ ಹೇಳಿ ಕಳ್ಸಿಕೊಟ್ಟಿದ್ದಾರೆ. ಇದರಲ್ಲಿ 20 ಹುಡುಗಿ ಫೋಟೋ ಇದೆ. ಅದರಲ್ಲಿ ಅಪ್ಪಚಾರ ಕೆಂಪು, ಅದನ್ನು ಕಲರ್ ಫೋಟೋದಲ್ಲೇ ಹಾಕ್ಸಿದೀನಿ. ನಮ್ಮ ರವಿಗೆ ನೀವು ತುಂಬಾ ಬೇಕಾದವರು ಅಂತ ಅವರಮ್ಮ ಹೇಳಿರೋದ್ರಿಂದ ನೋಡಿ ಸೆಲೆಕ್ಟ್ ಮಾಡಿ ಡಿಸಿಷನ್ ಕೊಡಿ. ದಟ್ಸ್ ಆಲ್. ಕೊಡೋದೇನ್ ಬಂತು? ಯಾವ್ದಾದ್ರು ಆಫೀಸಲ್ಲಿ ಕೆಲಸ ಮಾಡೋ ಹುಡುಗಿ ನೋಡಿದ್ರೆ ಆಯ್ತು. ಬೇಡ ಇವ್ರೆ, ರವಿಗ್ ಮನೇಲಿ ಸಂಸಾರ ಮಾಡೋ ಹುಡುಗಿನೇ ನೋಡಿ, ಕೆಲಸದಲ್ಲಿರೋ ಹುಡುಗಿ ಬೇಡ. ವಿಜಿ, ಹೌದು ಜಗ್ಗು, ಒಂದ್ ಹೆಣ್ಣಿಗೆ ಅತ್ತೆ ಮಾವ ಮಕ್ಕಳು ಅಂತ ಅವ್ರ ಸೇವೆ ಮಾಡಿದ್ರೇನೆ ಒಂಥರ ನೆಮ್ಮದಿ. ಹಾಗಾದ್ರೆ ಆಫೀಸಲ್ಲಿ ಕೆಲಸ ಮಾಡೋ ಹುಡುಗಿಯರಿಗೆ ನೆಮ್ಮದಿ ಇಲ್ಲ ಅಂತ ಹೇಗಿರುತ್ತೋ ಜೀವನದಲ್ಲಿ ಆಡಂಬರನೇ ಮುಖ್ಯ ಅಲ್ಲ ಕಣೋ. ಸಮಾಧಾನ, ಸಂತೃಪ್ತಿ, ಸಂತೋಷನೇ ಮುಖ್ಯ. ನಿಗೆಲ್ಲ ಅರ್ಥ ಆಗ್ಬೇಕು. ಎಮ್ಮೆ ಚರ್ಮ ನೋಡ್ರವಿ, ಹೆಂಡತಿ ಅಂದ್ರೆ ಬೆಟರ್ ಹಾಫ್. ಈಗ ನೀನೇ ನಿರ್ಧಾರ ಮಾಡು. ಈಗಿರೋ ಸ್ಥಿತಿಲಿ ನಿನ್ನ ಖರ್ಚು ವೆಚ್ಚಕ್ಕೆ ನಿನ್ನ ಸಂಪಾದನೆ ಸಾಕ, ಇಲ್ಲ ನಿನ್ನ ಹೆಂಡತಿ ಸಂಪಾದನೆ ಬೇಕಾ ಅನ್ನೋದನ್ನ ಡಿಸೈಡ್ ಮಾಡಿ ಆಮೇಲೆ ಹುಡುಗಿ ನೋಡು. ಏನೇ ಆದ್ರೂ ನಾವು ತರೋ ಸಂಬಳದಲ್ಲಿ ಸಂಸಾರನ ನಿಭಾಯಿಸ್ಕೊಂಡು ಹೋಗೋದೇ ಹೆಂಡತಿ ಆದ ಕರ್ತವ್ಯ. ಅದೇ ಪ್ರೆಸ್ಟೀಜ್. ಫಾಲ್ಸ್ ಪ್ರೆಸ್ಟೀಜ್. ನೋಡಿ, ಹೋದ್ ದೀಪಾವಳಿ ಬಗ್ಗೆನೇ ಮಾತಾಡೋಣ. ಅದನ್ನ ಸೆಲೆಬ್ರೇಟ್ ಮಾಡೋಕೆ ನಮಗ್ 1500 ರೂಪಾಯಿ ಖರ್ಚಾಯ್ತು. ಹೇಗೆ ಸಾಧ್ಯ? ನಾನು ನನ್ನ ಹೆಂಡತಿ ದುಡಿಯೋದ್ರಿಂದ. ನಾವೇನ್ ಹಾಲು ಪಾಯಸನೇ ಕುಡಿಲಿಲ್ಲ. ನಾನೇನ್ ಯಾರಿಗೂ ಇನ್ಸಲ್ಟ್ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ, ಜನರಲ್ ಆಗೇ ಹೇಳ್ತಾ ಇದ್ದೀನಿ. ನೋಡಿ ಮಿಸ್ಟರ್ ರಘು, ನಾವು ಸಂಪಾದನೆ ಮಾಡೋದು ನಮಗೋಸ್ಕರ ಅಲ್ಲ, ನಮ್ಮ ಮಕ್ಕಳಿಗೋಸ್ಕರ. ನಾಳೆ ನಮ್ಮ ಮಕ್ಕಳು PhD IAS ಪಾಸ್ ಮಾಡಿದ್ರೆ ಅದನ್ನ ಸಂತೋಷ ಪಡೋರು ನಾವು ತಾನೇ, ಹೌದಲ್ವಾ? ಹೌದೌದು. ಆಗ ಸಂತೋಷ ಪಡೋದು ಹಾಗಿರ್ಲಿ. ಈಗ ಹೇಳು, ಆಸ್ಪತ್ರೆಲೆ ಹುಟ್ಟಿ ಹಾಸ್ಟೆಲ್ ಬೆಳೀತಾ ಇರೋ ನಿನ್ನ ಮಗಳು ತಾತ ಇವ್ರು ಯಾರು ಅಂತ ಕೇಳಿದ್ರೆ ನಿನ್ನ ಯೋಗ್ಯತೆ ಏನು? ನಾನಿದನ್ನ ಜನರಲ್ ಆಗಿ ಹೇಳ್ತಾ ಇಲ್ಲ, ನಿನ್ನೆ ರೆಫರ್ ಮಾಡಿ ಹೇಳ್ತಾ ಇದ್ದೀನಿ. ಏನ್ ಸರ್ ನಿಮ್ಮ ಅಪ್ಪ ಹೀಗೆ ಹೇಳ್ತಿದ್ದಾರೆ? ಅಪ್ಪನ ಇವರು ಅಮ್ಜದ್ ಖಾನ್. ಸರಿ ರವಿ, ನೌಕರಿಗೆ ಹೋಗೋ ಹುಡುಗಿನ ಮದುವೆ ಆಗೋದು ತಪ್ಪೇನೂ ಅಲ್ಲ ರೀ. ಆದ್ರೆ ಆ ಹುಡುಗಿನ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ನನಗಾದ ಗತಿ ನಿಮಗೂ. ಲೆಟರ್ನ ಪೋಸ್ಟ್ ಮಾಡ್ಕೊ, ಬರ್ತೇನೆ. ಎಷ್ಟೊತ್ತು ಅಂತ ನಾನು ಈ 20 ಹುಡುಗಿರ್ ಫೋಟೋನ ಕೈನಲ್ಲಿ ಹಿಡ್ಕೊಂಡಿರ್ಲಿ? ಬೇಗ ಒಂದು ತೀರ್ಮಾನಕ್ಕೆ ಬನ್ನಿ. ಇದ್ರಲ್ಲಿ ತೀರ್ಮಾನ ಹೇಳೋಕೆ ಏನಿದೆ ಹೇಳಿ? ನಾವು ಕೇಳ್ಕೊಂಡ್ ಬಂದಿರೋದು ಇಷ್ಟೇ, ಅನುಭವಿಸ್ತಾ ಇದ್ದೀವಿ. ಅವನಿನ್ನೂ ಚಿಕ್ಕವನು, ಏನ್ ಗೊತ್ತಾಗುತ್ತೆ? ಕೆಲ್ಸಕ್ಕೆ ಹೋಗೋ ಹುಡುಗಿನೇ ನೋಡಿ. ಶಾಂತಿ, ಸಂಸಾರ ಸಾಗಿಸೋಕೆ ಸಂಪಾದನೆ ಬೇಕೇ ಬೇಕು. ನನ್ನ ಹತ್ರನೂ ಶಾರ್ಟ್ ಹ್ಯಾಂಡು, ಟೈಪ್ ರೈಟಿಂಗ್ ಸರ್ಟಿಫಿಕೇಟ್ಸ್ ಎಲ್ಲ ಇದೆ. ಏನ್ ಪ್ರಯೋಜನ? ಆಸ್ಪತ್ರೆಗೆ ಹೋಗೋಕ್ಕೂ ಟ್ಯಾಕ್ಸಿ ಚಾರ್ಜ್ಗೆ ಇನ್ನೊಬ್ರು ಕೈ ಕಾಯ್ಬೇಕು. ಒಳಗೆ ಕುದಿತಾ ಇದೆ. ಸಾರು ಇಳಿಸ್ಬಿಟ್ಟು ಬರ್ತೀನಿ. ಐ ಆಮ್ ಸಾರಿ ರವಿ, ನಿನಗೆ ಎಂಥ ಹೆಂಡತಿ ಬೇಕು ಅಂತ ಹೇಳೋ ಸ್ಥಿತಿಯಲ್ಲಿ ನಾನಿಲ್ಲ. ಯಾಕೆಂದ್ರೆ ನನ್ನ ಹೆಂಡತಿನ ನಾನಿನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಐ ಆಮ್ ಕನ್ಫ್ಯೂಸ್ಡ್. ಹೆಂಡತಿಯಾಗಿ ಬರೋಳು ಕೆಲ್ಸಕ್ಕೆ ಹೋಗ್ಬೇಕು ಅಂತಿಲ್ಲ. ಗಂಡ್ಸಾದನು ದುಡಿಯೋದೇ ತನ್ನ ಕರ್ತವ್ಯ ಅಂದ್ಕೊಂಡ್ರೆ ಸಾಕು. ಅಪ್ಪ ದಳ್ಳಾಳಿ ಬಾಯಿಲೆ. ಈಗ ಕನ್ಫ್ಯೂಸ್ ಮಾಡೋರೆಲ್ಲ ಹೋದ್ರು. ಕನ್ವಿನ್ಸ್ ಮಾಡೋನ್ ನಾನಿದ್ದೀನಿ. ಹೇಳ್ತೀನಿ ಕೇಳು. ನಾವಿಬ್ರು ಮುದುಕರು, ಹುಣಸೆ ಮರಗಳು. ಅದಕ್ಕೆ ಹುಳಿಯಾಗಿ ಹೇಳ್ತೀನಿ ಕೇಳು. ಈಗ ರವಿಗೆ ಬರೋ ಹುಡುಗಿ ಕೆಲ್ಸಕ್ಕೆ ಹೋಗೋ ಹುಡುಗಿ ಕರ್ಕೊಂಬಂದು ಮನೆ ಕೆಲ್ಸಕ್ಕೆ ಇವನಿದ್ದು ಅವಳನ್ನ ಕೆಲ್ಸಕ್ಕೆ ಕಳಿಸ್ತಾನ, ಇಲ್ಲ ಕೆಲ್ಸಕ್ಕೆ ಹೋಗದೆ ಇರೋ ಹುಡುಗಿ ಕರ್ಕೊಂಬಂದು ಮನೆ ಕೆಲ್ಸಕ್ಕೆ ಬಿಟ್ಟು ಇವನ್ ಕೆಲ್ಸಕ್ಕೆ ಹೋಗ್ತಾನ, ಇಲ್ಲ ಕೆಲ್ಸಕ್ಕೆ ಹೋಗೋ ಹುಡುಗಿ ಕರ್ಕೊಂಬಂದು ಇವನು ಕೆಲ್ಸಕ್ಕೆ ಹೋಗಿ ಮನೆ ಕೆಲಸ ಯಾರಿಗೆ ಬಿಡ್ತಾನೆ ಅನ್ನೋ ಕೆಲ್ಸಾನ. ಅಯ್ಯೋ, ನನ್ನ ತಳ್ಳಾಳಿ ತನಕಿಷ್ಟು ಜೋಡ್ ಹಾಕ್ತು. ಅಪ್ಪ ಬಿಕಾಂ ಬಾಯ್ಲಿ, ನಿನ್ನ ಮದುವೆ ವಿಚಾರದಲ್ಲಿ ಇಷ್ಟು ಸಮಸ್ಯೆಗಳಿದೆಯಲ್ಲ, ನಿನಗೂ ಮದುವೆ ಬೇಕಾ ಅಂತ. ಸಾರ್, ಇನ್ನೊಂದ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನನ್ನ ಕಾವಿ ಬಟ್ಟೆ ತೊಡ್ಸಿ ಸನ್ಯಾಸಿ ಮಾಡ್ಬಿಡ್ತೀರಾ ಅಷ್ಟೇ. ಹುಡುಗ ಈಗ ಎಷ್ಟೋ ಸನ್ಯಾಸಿಗೆ ಮಕ್ಕಳು ಇದಾವೆ ಅನ್ನೋದು ಗೊತ್ತಿಲ್ಲ ಇವನಿಗೆ. ಹಲೋ ರವಿ. ಇದೇನ್ ಮೈತ್ರಿ, ನೀನ್ ಕಾರ್ನಲ್ಲಿ? ಇದು ನನ್ನ ಫ್ರೆಂಡ್ ಕಾರು. ಮತ್ತೆ ಫ್ರೆಂಡ್ ಎಲ್ಲಿ ಕಾಣಿಸ್ತಾ ಇಲ್ಲ? ಅವಳಿಗೆ ಹುಷಾರಿಲ್ಲ, ಅದಕ್ಕೆ ಔಷಧಿ ತರೋಣ ಅಂತ ಬಂದೆ. ನೀವೇನ್ ಹೋಗ್ಬೇಕು ಹೇಳಿ, ಆಮೇಲೆ ಡ್ರಾಪ್ ಮಾಡ್ತೀನಿ. ರವಿ, ನಿಮ್ಮ ಹತ್ರ ಒಂದು ವಿಷಯ ಕೇಳ್ಬೇಕಲ್ಲ. ಅದೇನು ಹೇಳು. ನೀವು
ಯಾವ ತರ ಹೆಣ್ಣನ್ನ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀರಾ? ದಯವಿಟ್ಟು ಮದುವೆ ವಿಷಯ ಮಾತಾಡ್ಬೇಡ, ನನಗೆ ಹುಚ್ಚಿಡ್ದು ಬಿಡುತ್ತೆ. ಎಲ್ರು ಸೇರಿ ನಿಮ್ಮನ್ನು ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಮಾಡ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಇಫ್ ಯು ಡೋಂಟ್ ಮೈಂಡ್ ನಾನೊಂದು ಸಜೆಷನ್ ಕೊಡ್ಲಾ? ನೀನು ಸರಿ ಕೇಳಿ. ನಾನ್ ಕೇಳಿದ್ರೆ ನಿಮ್ ಕೈ ಹಿಡಿಯೋಳು ಕೆಲ್ಸಕ್ಕೆ ಹೋಗ್ತಾಳೋ ಬಿಡ್ತಾಳೋ, ಆದ್ರೆ ನಿಮ್ ಇಷ್ಟಪಟ್ಟು ನಿಮ್ಮನ್ನ ಪ್ರೀತಿಸ್ತಾಳ ಅಂತ ತಿಳ್ಕೊಂಡು ಅಂತವಳ ಮದ್ವೆ ಆಗೋದ್ವಾ? ಅವಳು ಎಂತವಳೆ ಅಂತ ಹಾಗಾದ್ರೆ ಇದುವರೆಗೂ ಯಾರು ಪ್ರೀತಿಸ್ಲಿಲ್ವಾ? ಇಲ್ವಲ್ಲ. ಅಥವಾ ನಿಮ್ಮನ್ನ ಪ್ರೀತಿಸ್ತಾ ಇರೋ ಹೆಣ್ಣು ಯಾರು ಅಂತ ನೀವು ಗಮನಿಸ್ಲಿಲ್ವಾ? ಇಲ್ಲ. ನಿಧಾನವಾಗಿ ಯೋಚನೆ ಮಾಡಿ ನೋಡಿ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ. ಯಾಕೆ ಹಾಡ ನಿಲ್ಲಿಸ್ಬಿಟ್ರಿ? ನಾನು ಒಬ್ಬನೇ ಇದ್ದಾಗ ಮಾತ್ರ ಹಾಡೋದು. ಮಿಸ್ಟರ್ ರಘು, ಏನ್ ಮೇಡಮ್? ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು. ಹೇಳಿ. ಹೇಗೆ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ, ಅದೇನ್ ಹೇಳ್ಬೇಕು ಅಂತಿದ್ದೀರೋ ಧೈರ್ಯವಾಗಿ ಹೇಳಿ. ನಿಮ್ಮನ್ನ ಅಣ್ಣ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೀನಿ. ನಾನು ಹೇಳೋ ವಿಷಯ ಮಾತ್ರ ಅವ್ರಿಗೆ ಗೊತ್ತಾಗ್ಬಾರ್ದು. ನೀವು ನನ್ನ ತಂಗಿ ಇದ್ದಾಗೆ, ಅದೇನಂತ ಹೇಳಿ. ನೋಡಿ, ನೀವು ಹೇಳೋ ವಿಷಯನ ಜಗ್ಗೋತ್ರ ಖಂಡಿತ ಹೇಳಲ್ಲ. ನಮ್ಮವರಿನ್ನು ಹಳೆ ಕಾಲದಲ್ಲೇ ಇದ್ದಾರೆ. ನಾನು ಕೆಲ್ಸಕ್ಕೆ ಸೇರೋದ್ರಿಂದ ನನ್ನ ಸಂಸಾರಕ್ಕೆ ತಾನೇ ಅನುಕೂಲ ಆಗುತ್ತೆ. ನಿಜ ಹೇಳ್ಬೇಕು ಅಂದ್ರೆ 1 ತಿಂಗಳಿಗೆ 10 ದಿವಸನಾದ್ರೂ ಒಪ್ಪತ್ತೂಟ ಮಾಡ್ತೀವಿ. ನಿಮ್ಮ ವಿಷಯ ಕೇಳಿದ್ರೆ ಅಯ್ಯೋ ಅನ್ಸುತ್ತೆ. ಹೌದು ನಿಜ. ನಾನೇ ಅಡಿಗೆ ಮಾಡಿ ನನ್ನ ಕೈಯಾರ ನನ್ನ ಗಂಡ ಮಾವನ ಬಡಿಸ್ಬೇಕು. ನನ್ನ ಮಗು ನನ್ನ ಕಣ್ಮುಂದೆ ಬೆಳಿಬೇಕು. ಇದೆಲ್ಲ ನೋಡಿ ನಾನು ಸಂತೋಷ ಪಡ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೀನಿ. ಆದ್ರೆ ನಾನು ಕೆಲಸ ಬಿಡ್ತೀನಿ ಅಂದ್ರೆ ನಮ್ಮವ್ರು ಒಪ್ತಾ ಇಲ್ಲ. ನಿಮ್ ಮನಸ್ಸಿನಲ್ಲಿ ಇಷ್ಟು ನೋವಿದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲಮ್ಮ. ನೀವೇನ್ ಯೋಚನೆ ಮಾಡಬೇಡಿ. ನೀವು ಕೆಲ್ಸಕ್ಕೆ ಇರೋ ವಿಷಯನ ರಾಘು ನಾನು ಹೇಳೋಪಿಸ್ತೀನಿ. ಈಗೇನು ಜಗ್ಗು ಹೇಳಿ ನಿಮ್ಮನ್ನ ಕೆಲಸದಿಂದ ಬಿಡಿಸ್ಬೇಕು ಅಷ್ಟೇ ತಾನೇ? ನೀವಿಷ್ಟು ಉಪಕಾರ ಮಾಡಿದ್ರೆ ನಂಗೆ ಎಷ್ಟು ಸಂತೋಷ ಆಗುತ್ತೆ ರಘು. ಆಯ್ತು. ಶಾಂತಿ, ಎದುರು ಮನೆ ಜಗ್ಗು ಇದನಲ್ಲ, ಶುದ್ಧ ಗುಗ್ಗು ಕಣೆ. ಹೆಂಡತಿ ಅಂದ್ರೆ ಹಣ ಪ್ರಿಂಟ್ ಮಾಡೋ ಯಂತ್ರ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಯಾವುದೇ ಹೆಣ್ಣಾದ್ರೂ ಸರಿ, ತನ್ನ ಮನಸ್ಸಿನ ನೋವನ್ನ, ಸಂಸಾರದ ಗುಟ್ಟನ್ನ ಇನ್ನೊಬ್ಬ ಗಂಡಸ ಹತ್ರ ಹೇಳ್ಕೊತಾರ. ಎದುರು ಮನೆ ರಾಘು ಇದ್ದಾನಲ್ಲ, ತನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೊಳಲ್ಲ ಅಂತ ಕಾಣುತ್ತೆ. ಆ ಹುಡುಗಿ ತನ್ನ ಕಷ್ಟನೆಲ್ಲ ಹೇಳ್ಕೊಂಡು ನನ್ನ ಹತ್ರ ಕಣ್ಣೀರ್ ಹಾಕ್ಬಿಟ್ಟು, ಆದ್ರೂ ಕೈ ಹಿಡಿದ ಹೆಂಡತಿ ತನ್ನ ಗಂಡನ ಬಗ್ಗೆ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದು ಸರಿನಾ? ರೂಪೇಶು ಲಕ್ಷ್ಮಿ, ಭೋಜ್ಯೇಶು ಮಾತ, ಶೈನೇಶು ವೇಶ್ಯ ಅಂತ. ಇದನ್ನ ನಿನ್ನಂಥೋಳು ನೋಡೇ ಬರ್ದಿರೋದು ಕಣೆ. ಹಾಗೆಲ್ಲ ನಾಚ್ಕೋಬೇಡ ಕಣೆ. ನನಗೆ ಫ್ಲಾಶ್ ಬ್ಯಾಕ್ ಎಲ್ಲ ಶುರುವಾಗುತ್ತೆ. ಅಂದ್ರೆ ಅಂದ್ರೆ ಹಳೇದೆಲ್ಲ ನೆನಪಾಗುತ್ತೆ ಅಂದ್ರೆ. ಆಗದೆ ಏನು? ನಾನೀಗ ಹೇಳ್ತೀನಿ ಅಂತಲ್ಲ, ಈ ಶಾಂತ ವಿಜಯ ಯಾವಾಗ್ಲೂ ಒಂಥರ ಇರ್ತಾರಲ್ಲ, ಯಾಕೆ ಅಂತ. ನಮ್ಗೆ ಯಾಕ್ರಿ ಕಂಡೋರ್ ವಿಷಯ ಇಲ್ಲ? ಬೇಕು ಕಣೆ. ಅಕ್ಕ ಪಕ್ತೋರ್ ವಿಚಾರ ಎಲ್ಲ ಪಕ್ಕ ತಿಳ್ಕೊಂಡಿರ್ಬೇಕು. ನಾನೀಗ ಹೇಳ್ತೀನಿ ಅಂತಲ್ಲ, ಈಗಿನ ಕಾಲದ ಹುಡುಗರಿಗೆ ತಮ್ಮ ಹೆಂಡತಿರನ್ನ ಹೇಗೆ ನೋಡ್ಕೊಂಡಿರ್ಬೇಕು ಅನ್ನೋದೇ ಗೊತ್ತಿಲ್ವಲ್ಲ ಅಂತ. ಏನಂತೀಯ? ಆಗಿನ ಕಾಲದ ದಾಂಪತ್ಯಕ್ಕೂ ಈಗೂ ತುಂಬಾ ವ್ಯತ್ಯಾಸ ಇದೆ ಅಂದ್ರೆ? ನಿಜ ಕಣೆ. ನಮ್ ಕಾಲದ ದಾಂಪತ್ಯ ಅಂದ್ರೆ ಎಷ್ಟು ಪಥ್ಯ ಇತ್ತು. ಅದು ಬಂಗಾರ. ಇವೆಲ್ಲ ರೋಲ್ಡ್ ಗೋಲ್ಡು. ಯಾಕೆಂದ್ರೆ ಸುಮಬಾಣನೇ ನೀನು, ಸಾಮಾನ್ಯನೇ ನೀನು, ಸುಮಬಾಣನೇ. ಯಾಕೆ ನಗ್ತೀಯ? ನಿಮ್ ಗಂಟ್ಲು ಮೊದಲನಾಗಿಲ್ಲ ರೀ. ಯಾಕೆ? ಒಂಥರ ಒಡ್ಕು. ಏನ್ ಮಾಡ್ತೀಯ? ಕಾರ್ಪೊರೇಷನ್ ನೀರು ಅಡಿಕೆ. ಸುಮಬಾಣನೇ. ಯಾಕೋ ಸರಿವಲಿಲ್ಲ. ಬಿಡು ಬಿಡು. ಸರ್, ಸುಮ್ಮನೆ ಯಾಕ ನಾನ್ ಜೀವ ತಿಂತಾ ಇದೀಯಾ? ನಾನು ನಿಮ್ ಜಿಲ್ಲಾದವನೇ ಸರ್, ಬಾಗಲಕೋಟೆಯವನು. ನೀ ನಮ್ ಜಿಲ್ಲೆಯಲ್ಲಿ ಹುಟ್ಟಿದ್ದೇ ನನಗೆ ದೊಡ್ಡ ಆಪದಾಗಿ ಬಂತಲ್ಲಯ್ಯ.
ನನ್ನ ಹೆಸರು ಭರಮಣ್ಣ ಅಂತ. ಈಗೇನೀಗ ಬೇರೆ ಹೆಸರು ನಾಮಕರಣ ಮಾಡಲ್ಲ ನಾನು? ಹಾಗಲ್ಲ ಸರ್, ನನ್ನ ಹೆಂಡತಿ ಟ್ರಾನ್ಸ್ಫರ್ ಬಗ್ಗೆ ನಿಮ್ಗೆ ಹೇಳಿದ್ನಲ್ಲ, ಕೇಳಿ ಹೋಗೋಣ ಅಂತ ಬಂದೆ. ಏನೇ ಸಿಂಗಿದ ನಿನ್ ಹೆಂಡತಿ ಈಗಿನ ಕಾಲದಲ್ಲಿ BA MA ಮಾಡಿದವರೆಲ್ಲ ಇವ್ರಿಗೆ ಅಪ್ಲಿಕೇಶನ್ ಬರೆಯೋ ಕೆಲಸದಲ್ಲಿದ್ದಾರೆ. ಆಫ್ಟರ್ ಆಲ್ ನಿನ್ ಹೆಂಡತಿ SSLC ಅಲ್ಲ ಸರ್, PUC. PUCನೇ, ಇನ್ನೇನು PhD ಅಲ್ವಲ್ಲ. ಈಗೇನೀಗ ನಿನ್ ಹೆಂಡತಿ ಬೆಂಗಳೂರು ಟ್ರಾನ್ಸ್ಫರ್ ಮಾಡಿಸ್ಬೇಕು ಅಷ್ಟೇ ತಾನೇ? ಮಾಡ್ಕೊಂಡು ಹೋಗಯ್ಯ. ಅದ್ಯಾಕೋ ಸಿಟ್ ಮಾಡ್ಕೊಂಡ್ರೆ ಹಾಗಿದೆ. ನಾನು ಯಾಕೆ ಸಿಟ್ ಮಾಡ್ಕೊಳ್ಳಿ? ಯಾರ ಮೇಲೆ ಮಾಡ್ಕೊಳ್ಳಿ? ಈಗ ನಾನು ಸಿಟ್ ಮಾಡ್ಕೊಂಡು ನಾನು ನೀನೇನೇ ಮಾಡೋಗಿದ್ಯಾ? ಯೋ, ಇವತ್ತು ನಮ್ಮ ಅಪ್ಪನ ಕಾರ್ಯ ಶ್ರಾದ್ದ ತಿಥಿ, ಇನ್ನೂ ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ಯಾ? ನನ್ ತಿಥಿ ಮಾಡಕ್ಕೇನೆಯ ಹೋಗಯ್ಯ. ಯೋ, ಇವತ್ತು ನಮ್ಮ ಅಪ್ಪನ ತಿಥಿ ಅಂತ ನಾಯಿನ ಬಿಡ್ಲಿಲ್ಲ, ನಾನೇ ಬಂದಿದ್ದೀನಿ. ಬರೋವರ ಬಂದು ಆ ಬಾಗಿಲ ತಿನ್ಕೊಂಡು ಕೂಗು, ಈಗ ಹೋಗು. ಸರ್, ಅಯ್ಯೋ ಅಪ್ಪ, ಅಯ್ಯಪ್ಪ. ಏನ್ರಪ್ಪ ನೀವಿಲ್ಲಿ? ಈ ಮನೆಯವ್ರು ನಿಮ್ಗೆ ಗೊತ್ತೇನ್ರಿ? ಗೊತ್ತಪ್ಪ, 10 ವರ್ಷದಿಂದ ಈ ಮನೆಯಲ್ಲಿ ಯಾವ್ದೇ ನಾನೇ ಅಡಿಗೆ ಕೆಲಸ ಮಾಡೋದು. ಹೌದೇನ್ರಿ? ಹಾಗಾದ್ರೆ ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕಲ್ರಿ. ಏನ್ರಪ್ಪ? ಈ ಮನೆಯವರು ದೊಡ್ಡ ಆಫೀಸರ್ ಅದಾರ. ಅವ್ರ ಮನಸ್ಸು ಮಾಡಿದ್ರೆ ನನ್ನ ಹೆಂಡತಿಗೆ ಟ್ರಾನ್ಸ್ಫರ್ ಮಾಡಬಹುದು. ನೀವು ಒಂದು ಮಾತು ಹೇಳ್ರಿ. ಆಗ್ಲಪ್ಪ, ಅವ್ರ ಹೆಸರ ಹತ್ರ ಇವತ್ತೇ ಮಾತಾಡ್ತೀನಿ. ದಯವಿಟ್ಟು ಮಾತಾಡ್ಬೇಕು. ಖಂಡಿತ ಮಾತಾಡ್ತೀನಿ. ಸರಿಮ್ಮ. ಸಾರಿ ವಿಜಿ, ಸ್ವಲ್ಪ ಲೇಟ್ ಆಗಿ ಹೋಯ್ತು. ಇಟ್ಸ್ ಓಕೆ. ಅದ್ ಸರಿ, ಒಂದಿನಕ್ಕೆ ಲೀವ್ ಬರ್ದು 3 ದಿವಸ ಕೆಲ್ಸಕ್ಕೆ ಬರ್ಲಿಲ್ಲ. ನಾನ್ ತವ್ರ ಮನೇಲಿ ಮಗುನ್ ಬಿಟ್ಟಿದ್ದೆ, ನೋಡ್ಕೊಂಬರೋಣ ಅಂತ ಹೋದೆ. ಮಗು ಬಿಡ್ಲೇ ಇಲ್ಲ. ಇರಮ್ಮ ಅಂತ ತುಂಬಾ ಬಲವಂತ ಮಾಡ್ಬಿಡ್ತು. ಸುತ್ಕೊನೆ ರಜಾ ಬೇರೆ ಇಲ್ಲ. ಸುಮ್ಮನೆ ಆದ್ರೂ ಲಾಸ್ ಆಫ್ ಪ್ಲೇ ಆಯ್ತಲೆ. ಲಾಸ್ ಆಫ್ ಜಾಬೇ ಆಗ್ಲಿ ಬಿಡೆ, ಮಗುವಿನ ಪ್ರೀತಿಗಿಂತ ಸಂಪಾದನೆ ದೊಡ್ಡದೇನೆ. ನೀನೇ ಹೇಳೆ ವಿಜಿ, ನೀನೋ ಒಂದ್ ಮಗುವಿನ ತಾಯಿ. ಕಂಗ್ರ್ಯಾಚುಲೇಷನ್ ವಿಜಿ, ನಿನಗೆ ಪ್ರಮೋಷನ್ ಸಿಕ್ಕಿದೆ. ಈಗ ತಾನೇ ಆರ್ಡರ್ ಟೈಪ್ ಮಾಡಿ ಬಂದೆ. ವಿಶ್ ಯು ಗುಡ್ ಲಕ್. ಕಮಾನ್ ಫ್ರೆಂಡ್ಸ್, ತಗೊಳ್ಳಿ. ಏನ್ ಸರ್ ವಿಶೇಷ? ಗುಡ್ ನ್ಯೂಸ್. ಏನ್ ನಿಮಗೆ ಟ್ರಾನ್ಸ್ಫರ್ ಆಗೋಯ್ತಾ? ಯು ಫೂಲ್, ನನ್ನ ಹೆಂಡತಿಗೆ ಪ್ರಮೋಷನ್ ಸಿಕ್ತು. ಇವತ್ತಿನಿಂದ ಸಂಬಳ 1500 ರೂಪಾಯಿ, 1500 ರುಪೀಸ್. ಆಗ ನಿಮಗಿಂತ ಡಬಲ್ ಸಂಬಳ? ಯಾಕೋ ಇವ್ರ ಸ್ಥಿತಿ ಈ ರೀತಿ ಆಗೋಯ್ತು? ಏನಾಯ್ತು? ಇಷ್ಟು ದಿವಸ ಇವ್ರ ಹೆಂಡತಿಗೆ ದಿವಾನ ಆಗಿದ್ರು, ಈಗ ಏನ್ರಿ ಫೋನ್ ಮಾಡ್ಬೇಕು. ಕಂಡ್ಕೊಂಡವ್ರೆಲ್ಲ ಮಾಡಕ್ಕಿಟ್ಟಿರೋದಲ್ಲ ಈ ಫೋನು. ರಸ್ತೆ ಕಣ್ಣಲ್ಲಿ ಫೋನ್ ಬೂತಿದೆ, ಹೋಗ್ ಮಾಡ್ರಿ. ರೀ ಸ್ವಾಮಿ, ಇದು ವಿಜಯಮ್ಮನವ್ರ ಆಫೀಸ್ ಫೋನು. ಅವ್ರು ಹೇಳಿ ನಾನು ಹೋಗ್ತೀನಿ. ಅಯ್ಯೋ, ಅವ್ರು ಒಂಥರ ರೀ. ಅವ್ರಿಗೆ ಹೆಲ್ಪಿಂಗ್ ನೇಚರ್ ಅನ್ನೋದೇ ಇಲ್ಲ. ನೀವು ಮಾಡಿ, ಪರವಾಗಿಲ್ಲ. ಥ್ಯಾಂಕ್ ಯು ಮೇಡಮ್. ವರುಣ ಪ್ರೊಡಕ್ಷನ್ ನಂಬರ್ ನೋಡ್ರಿ. ವರುಣ ಪ್ರೊಡಕ್ಷನ್ ನಂಬರ್ ನೋಡಿ ಹಿಂದೆ. ನೀವು ಥಿಯೇಟರ್ನವ್ರ? ಹೌದು. ಯಾವ ಪಿಕ್ಚರ್ ನಡೀತಾ ಇದೆ? ಆಶಾ. ಓಹೋ, 2 ಪಾಸ್ ಕಳಿಸ್ತೀರಾ? ಕೈನಲ್ಲಿ ಕಾಸು ಇಟ್ಕೊಂಡು ಕ್ಯೂ ನಿಂತವ್ರಿಗೆ ಟಿಕೆಟ್ ಸಿಗೋದು ಕಷ್ಟ. ನೀವು ಬೇರೆ ಓಸಿ, ಪಾಸ್ ಬೇರೆ. ನೋಡ್ರಿ, ಇಂಗ್ಲಿಷ್ ಬರುತ್ತೋ? ಹೋಗೋಣ ವಿಜಿ. ನೋಡಿ, ನಾನು ಭಾಸ್ಕರ್ನಲ್ಲಿ ಹೋಗ್ತೀನಿ, ನೀವು ಆಟೋದೆಲ್ಲ ಬಸ್ಸಲ್ಲೋ ಬನ್ನಿ. ಓಕೆ, ಬರ್ತೀನಿ. ಅಯ್ಯೋ ವಿಜಿ, ಲೇ ವಿಜಿ, ಏನಿದೆಲ್ಲ? ಡೋಂಟ್ ಬಿ ಸಿಲ್ಲಿ. 20ನೇ ಶತಮಾನದಲ್ಲಿದ್ರು ಯಾರ ಹತ್ರ ಹೇಗ್ ನಡ್ಕೋಬೇಕು ಅಂತ ಇನ್ನೂ ಅರ್ಥವಾಗಿಲ್ಲ. ನೋಡು, ನಾನ್ ಹೇಳ ಸ್ವಲ್ಪ ಕೇಳಿ. ನೀವ್ ಹೇಳಿದ್ದ ನಾನೇನ್ ಕೇಳೋದು? ಕೇಳಲೇಬೇಕು. ಯಾಕೆಂದ್ರೆ ನಿನಗಿಂತ ಸಂಬಳ ಜಾಸ್ತಿ ನನಗೇನೆ. ಲೆಕ್ಕ ನೋಡಿದ್ರೆ ನಾನೇ ಗಂಡ, ನೀನೇ ಹೆಂಡತಿ. ನಾನೇ ಗಂಡ, ನಾನೇ ಗಂಡ, ನಾನೇ ಗಂಡ, ನಾನೇ ಗಂಡ, ಚಕ್ಕು, ನಾನೇ ಗಂಡ, ಚಕ್ಕು, ನಾನೇ ಏನಾಯ್ತು? ಗಂಡ, ನಾನೇ ಗಂಡ, ನಾನೇ ಗಂಡ, ಏನಾಯ್ತು? ಚಕ್ಕು, ನಾನೇ ಗಂಡ, ಏನಾಯ್ತು? ನಾನೇ ಗಂಡ, ನಾನೇ ಗಂಡ, ಏನಾಯ್ತು? ನಾನೇ ಗಂಡ, ನಾನೇ ಗಂಡ. ಇದ್ದಕ್ಕಿದ್ದಾಗೆ ಮಧ್ಯರಾತ್ರಿ ನಿಮ್ಗೆ ಯಾಕೆ ಇಂಥ ಅನುಮಾನ ಬಂತು? ನೀನೇ ಗಂಡ ಕಣೋ, ಇಲ್ಲ ಅಂತಂದವ್ರು ಯಾರು? ಸುಮ್ಮನೆ ಮಲಿಕೋ. ಒಳ್ಳೆ ಕತೆ. ಏನಾಯ್ತ್ರಿ? ಯಾಕೆ ಹೀಗಾಡ್ತಾ ಇದ್ದೀರಾ?
ಯಾಕೀಗಾಯ್ತು ಅಂತ ನೀನ್ ಕೇಳಲೇ ಇಲ್ವಲ್ಲ? ಯಾಕೆ ಕೇಳಿ? ನಿಮ್ ಮನ್ಸಲ್ಲಿ ಏನಿದೆ ಅಂತ ಚೆನ್ನಾಗಿ ಅರ್ಥವಾಯ್ತು. ಈ ಸಂಶಯ ಕಳಿಯಕ್ಕಾದಷ್ಟು ಬೇಗ ಒಂದ್ ತೀರ್ಮಾನಕ್ಕೆ ಬರ್ತೀನಿ. ಬೇಡಿ ಶೆಟ್ಟಿ, ಇಲ್ಲ ಅನ್ಬೇಡಿ. ತುಂಬಾ ತೊಂದರೆಯಲ್ಲಿದ್ದೀನಿ ನೋಡಿ. ಮುಂದಿನ ತಿಂಗಳು ನಿಮ್ ಹಣನ ಖಂಡಿತ ಕೊಟ್ಬಿಡ್ತೀನಿ. ಅರೆ ದೇಖೋ, ನಮ್ದುಗೆ ಅಸಲು ಕೊಡೋದು ನಿಧಾನ ಆದ್ರೂ ಪರವಾನಿ. ತಿಂಗಳಿಗೆ ಬಡ್ಡಿ ಬರಾಬರ್ ಕಟ್ಬಿಡ್ಬೇಕು. ಆಯ್ತು. ಶಾಂತಮ್ಮರೇ, ಶಾಂತಮ್ಮರೇ, ಹಾಲಿನ ದುಡ್ಡು ಕೊಡ್ತೀರಾ? ನಮ್ಮ ಯಜಮಾನ್ರು ಹೊರಗಡೆ ಹೋಗಿದ್ದಾರೆ, ಅವ್ರು ಬಂದ ತಕ್ಷಣ ಕೊಟ್ಬಿಡ್ತೀನಿ. ಹಾ, ನನ್ ಕೊಡಕ್ಕೆ ಅಂತಾನೆ ಕಾಣ್ತದೆ. ಪಾಪ ನಿಮ್ ಯಜಮಾನ್ರು ಆ ಪಟಾಡನ್ ಕೈ ಕಾಲಿಡಿಸಿದ್ರು. ಏನು ಮನೆ ಹೇಳ್ತಿರೋದು? ದೇವರಾಣಿಗೂ ಹೇಳ್ತೀವಿ, ನನ್ ಕಣ್ಣಾರ ಕಂಡಿದ್ದು. 500 ರೂಪಾಯಿಗೆ 50 ರೂಪಾಯಿ ಬಡ್ಡಿ ಹಾಕೊಡ್ತೀನಿ ಅಂತ ಅಲ್ಲೆಲ್ಲ ಗಿಂಜಿಸಿದ್ರು. ಆ ಸರಿ ನೀವ್ ಹೆಂಗಾರ ಮಾಡ್ಕೊಳ್ಳಿ, ನನ್ ದುಡ್ಡು ಮಾತ್ರ ಭದ್ರವಾಗಿ ಇಸ್ಕೊಂಡ್ ಮಡಿಕೊಂಡಿರಿ. ಪತಾರಿಗೆ ಬಂದು ಇಸ್ಕೊಂಡೈತಿ. ಬರ್ತೀನಿ. ಇದು ಯಾರು ಬರೆದ ಕಥೆಯೋ, ನಿನಗಾಗಿ ಬಂದ ವ್ಯಥೆಯೋ. ಶಾಂತಿ, ಶಾಂತಿ, ಇವತ್ತೊಂದು ಪಾರ್ಟಿಗೆ ಮನೆ ಹಿಡ್ಕೊಟ್ಟೆ. 500 ರೂಪಾಯಿ ಕಮಿಷನ್ ಬಂತು, ತಗೋ. ಟಿಫನ್ ಏನ್ ಮಾಡಿದ್ಯಾ? ಪಠಾಣ ಬಂದಿದ್ದ. ಪಠಾಣ್ ಅವನ್ ಯಾಕೆ ಬಂದಿದ್ದೆ ಇಲ್ಲಿಗೆ? ಓನರ್ ಶೆಟ್ರು ಈ ಮನೆ ಬಿಸಿಗೆ ಏನಿದೆ? ನಾನೇ ಇದೀನಲ್ಲ. ಏನೇ ಇದು? ಜಸ್ಟ್ ಜೋಕ್. ತಂಗ್ಳನ್ನ ಇತ್ತು, ಚಿತ್ರಾನ್ನ ಮಾಡಿದ್ದೀನಿ. ಕೊಡ್ಲಾ? ಬೇಡ, ಜೀರ್ಣ ಆಗಲ್ಲ. ನಿಮಗಿದ್ದು ನಾನೇ ವಾಸಿ, ನನಗೆಲ್ಲ ಜೀರ್ಣ ಆಗುತ್ತೆ. ಶಾಂತಿ, ಜೋಕ್ ಮಾಡಕ್ಕೂ ಹೊತ್ತು ಗೊತ್ತು ಬೇಡವೇನು? ಕಾಫಿ ಕೊಡು. ಅದನ್ನೇನೇ ಎಣಿಸ್ತೀಯಾ? ಸರಿಯಾಗೇ ಇರುತ್ತೆ. ನಾನು ಎಣಿಸೋದೆಲ್ಲ ಯಾಕ್ರಿ ತಪ್ಪಾಗಿರುತ್ತೆ? ಶಾಂತಿ, ಇದು ಜೋಕ್ ಅಲ್ಲ. 500 ರೂಪಾಯಿ ಅಂದ್ರಿ, 450 ಇದೆ. ಯಾರಿಗೂ 50 ರೂಪಾಯಿ ಸಾಲ ಕೊಡ್ಬೇಕಾಯ್ತು, ಕೊಟ್ಟೆ. 500 ರೂಪಾಯಿಗೆ 50 ರೂಪಾಯಿ ಬಡ್ಡಿನಾ? ಏನು ಹೇಳ್ತಾ ಇರೋದು? ನೋಡಿ, ಕೈ ಹಿಡಿದ ಗಂಡ ಯಾವ ವಿಷಯನ ಮುಚ್ಚುಮರೆ ಮಾಡದೇ ಇದ್ರೇನೆ ಹೆಂಡತಿಯಾದವಳಿಗೆ ಶಾಂತಿ ಸಮಾಧಾನ ಸಿಗೋದು. ಪಠಾಣ ಹತ್ರ ನೀವ್ ಯಾಕೆ ಸಾಲ ತಗೊಂಡ್ರಿ? ಆ ವಿಷಯನ ನನ್ನ ಹತ್ರ ಯಾಕೆ ಮುಚ್ಚಿಡ್ತಿದ್ದೀರಾ? ನೋಡು, ನಾನ್ ನಿನ್ ಗಂಡ. ಹೆಂಡತಿನ ಸುಖವಾಗಿಟ್ಟಿರ್ಬೇಕಾದ್ದು ಗಂಡನ ಅದನ್ನ ಕರ್ತವ್ಯ. ನಾನ್ ಹೇಗಾದ್ರೂ ಸಂಪಾದನೆ ಮಾಡ್ತೀನಿ, ಅದನ್ನ ಕೇಳಕ್ ನೀನ್ ಯಾರು? ನಾನ್ ನಿಮ್ ಹೆಂಡ್ತೀರಿ, ನಿಮ್ಮ ಸುಖ ಸಂತೋಷ ನನಗೂ ಅಷ್ಟೇ ಮುಖ್ಯ. ಅದಕ್ಕೋಸ್ಕರ ನಾನು ಹೇಗ್ ಬೇಕಾದ್ರೂ ಹಣ ಸಂಪಾದನೆ ಮಾಡಬಹುದಲ್ಲ. ಇದುವರೆಗೂ ಯಾವತ್ತೂ ನೀವು ನನ್ನ ಮೇಲೆ ಕೈ ಮಾಡಿರ್ಲಿಲ್ಲ. ತುಂಬಾ ಸಂತೋಷ ರೀ, ತುಂಬಾ ಸಂತೋಷ. ಶಾಂತಿ, ನನ್ನ ಕ್ಷಮಿಸು ಶಾಂತಿ. ಶಾಂತಿ, ಏನ್ ಮಾಡ್ತಾ ಇದೀಯಾ? ಶಾಂತಿ, ಶಾಂತಿ, ಏನೇ ಇದು? ಏನಿದು? ಏನ್ ಮಾಡ್ಕೋತಾ ಇದೀಯಾ? ಪಠಾಣ ಹತ್ರ ಸಾಲ ತಗೊಂಡ್ರು ಸರಿ, ಹೆಂಡತಿನ ಮಾತ್ರ ಕೆಲ್ಸಕ್ಕೆ ಕಳ್ಸಲ್ಲ ಅನ್ನೋ ತೀರ್ಮಾನ ಆದ್ಮೇಲೆ ನಾನು ಇಷ್ಟು ದಿವಸ ಕಷ್ಟಪಟ್ಟು ಓದಿ ಸರ್ಟಿಫಿಕೇಟ್ಸ್ ಎಲ್ಲ ಇನ್ಯಾಕ್ ಬೇಕ್ರಿ? ಬೆಂಕಿ ಹಾಕಿ ಸುಡ್ಬೇಕು ಅಂತಿದ್ದೆ. ಅಷ್ಟೇನಾ? ನಾನು ಏನೇನೋ ಯೋಚನೆ ಮಾಡ್ಬಿಟ್ಟಿದ್ದೆ. ಇಲ್ಲ ರೀ, ಅಂತ ಕೆಲಸ ನಾನು ಯಾವತ್ತೂ ಮಾಡಲ್ಲ. ನನಗ್ ಕೊಳ್ಳಿ ಇಡ್ಬೇಕಾದ್ದು ನಿಮ್ ಕರ್ತವ್ಯ ತಾನೆ. ಅಕ್ಕರಿ, ಆಗ್ಲೇ ಬಿಸಿಯಾಗೇನೋ ಬೇಕು ಅಂದ್ರಲ್ಲ, ಕಾಫಿ ಬೇಕಾ ಇಲ್ಲ ಟೀ ಬೇಕಾ? ನನ್ನ ಮನಸ್ಸಿಗೆ ನೆಮ್ಮದಿ ಬೇಕು ಶಾಂತಿ, ನೆಮ್ಮದಿ ಬೇಕು. ಹಲೋ, ವಿಜಯ ಸ್ಪೀಕಿಂಗ್. ಏನ್ ಮಾವ? ಲೇಕ್ ಸೈಡ್ ಮೆಡಿಕಲ್ ಸೆಂಟರ್ ಇಂದ ಮಾತಾಡ್ತಾ ಇದ್ದೀನಿ. ಮಗು ತುಂಬಾ ಸೀರಿಯಸ್ ಆಗಿದೆ, ಇಲ್ಲೇ ಸೇರಿಸ್ತೀನಿ. ಜಗ್ಗಿಗೂ ಫೋನ್ ಮಾಡಿದೆ, ನೀನ್ ಬೇಗ ಬಂದ್ಬಿಡಮ್ಮ. ಹಲೋ ಪ್ರಭಾ, ಮಗು ಹುಷಾರಿದ್ದಂತೆ, ಆಸ್ಪತ್ರೆಗೆ ಹೋಗ್ಬೇಕಾಗಿದೆ. ಪಾಸ್ ಅಂತ ಹೇಳ್ಬಿಡ್ತೀಯಾ? ಹೌದು.
ಏನು ಅಪಾಯ ಇಲ್ಲ. ಡಿಫ್ತೀರಿಯಾನೇ ಹೀಗೆ ಇದ್ದಕ್ಕಿದ್ದಾಗೆ ಬಂದ್ಬಿಡುತ್ತೆ. ಮಗು ಚಿಕ್ಕ ವಯಸ್ಸಿನಲ್ಲಿರುವಾಗ ದೇವಿ ಹಾಕ್ಸಿದ್ರೆ ಇದು ಬರೋ ಕಾರಣನೇ ಇರ್ತಿರ್ಲಿಲ್ಲ. ಸೀರಿಯಸ್ ಏನಿಲ್ಲ, ಇನ್ನೇನ್ ಜ್ಞಾನ ಬಂದ್ಬಿಡುತ್ತೆ. ನರ್ಸ್, ಬಿ ಹಿಯರ್. ನಾನಮ್ಮ ನಿಮ್ಮಮ್ಮ. ಕೇಳಿದೆ, ಕಾಲಕ್ಕೆ ಮಗುನ್ ಗಮನಿಸ್ತಾ ಇದ್ರೆ ಅದ್ರ ಜೀವಕ್ಕೂ ಅಪಾಯ, ಮಗು ಭವಿಷ್ಯಕ್ಕೂ ಅಪಾಯ. ನೀನ್ ಹೆತ್ತ ತಾಯಿ ನಿನ್ನ ಅಮ್ಮ ಅಂತ ಕರೀಲಿಲ್ವಲ್ಲ ಅನ್ನೋದನ್ನ ನೆನೆಸ್ಕೊಂಡ್ರೆ ನೋಡಮ್ಮ, ನಾನ್ ನಿನ್ಗೇನ್ ಹೇಳ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನೀನು ಓದ್ದೋಳು, ಚೆನ್ನಾಗಿ ಯೋಚನೆ ಮಾಡು. ಹೌದು, ಆಫೀಸ್ಗ? ಹಾ, ಯು ಆರ್ ರೈಟ್. ಬೈ ದ ಬೈ, ನನ್ನ ಮ್ಯಾರೇಜ್ ವಿಷಯ ದೊಡ್ಡ ಪ್ರಾಬ್ಲಮ್ ಆಗಿತ್ತಲ್ಲ, ಎಲ್ಲ ಸಾಲ್ವ್ ಆಗೋಯ್ತು. ಹೌದಾ? ಹಾ, ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ. ನಿಮ್ ಕೈ ಹಿಡಿಯೋಕೆ ತುಂಬಾ ಅದೃಷ್ಟ ಮಾಡಿದ್ದಾಳೆ. ಮೈಥಿಲಿ, ಈ ಹುಡುಗಿ ನಮ್ ತಾಯಿ ಸೆಲೆಕ್ಷನ್, ನನ್ ಸೆಲೆಕ್ಷನ್ ತೋರಿಸ್ತೀನಿ ನೋಡಿ. ನನ್ ಮುಖ ಏನ್ ನೋಡ್ತೀಯ? ನಾನ್ ಮದುವೆ ಆಗೋ ಹುಡುಗಿ ಮುಖ ಈ ಕನ್ನಡಿಲ್ ನೋಡು. ಬರ್ಲಾ? ಬಾಕ್ಕ ಟೈಮ್ ಆಯ್ತು. ಕಾಫಿ ಡಿಕಾಕ್ಷನ್ ಇದೆ, ಹಾಲ್ ಕಾಯಿಸಿಟ್ಟಿದ್ದೀನಿ, ಬೇಕಾದಾಗ ಬೆರೆಸ್ಕೊಂಡ್ ಕುಡೀರಿ. ಏನಕ್ಕ ನೀನು ಬಾವ್ನಿ ಕಾಫಿ ಬೆರೆಸೋದು ಹೇಳ್ಕೊಡ್ಬೇಕಾ? ಈಗ ಬರ್ತೀಯ ಇಲ್ಲೋ? ಕೊಟ್ ಬರ್ತೀನ್ರಿ. ರೀ, ಅನ್ನ ಸಾರು ಮಾಡಿಟ್ಟಿದ್ದೀನಿ, ಮಧ್ಯಾಹ್ನ ಬಂದು ಊಟ ಮಾಡಿ. ಬಡ್ಸೋಕ್ ಮೈತ್ಲಿ ಹೇಳ್ಬಿಟ್ಟು ಹೋಗ್ಲಾ? ಇದೆಲ್ಲ ಹೇಳ್ಕೊಡ್ಬೇಕಾ ನನಗೆ? ನಾ ಬಡಿಸ್ಕೊಂಡು ಊಟ ಮಾಡ್ತೀನಿ, ಹೋಗು. ಇಲ್ ನೋಡ್ರಿ, ಬಿಸಿಲಲ್ಲಿ ಹೆಚ್ಚಿಗೆ ಹೊತ್ತು ಓಡಾಡ್ಬೇಡಿ, ಆಮೇಲೆ ತಲೆನೋವು ಅಂತ ಮನೆಗ್ ಬಂದ್ರೆ ನಾನಿರಲ್ಲ. ಒಂದ್ ಲೋಟ ಶುಂಠಿ ಕಷಾಯ ಮಾಡಿಟ್ಬಿಟ್ಟು ಹೋಗ್ಲಾ? ಅಕ್ಕ, ನಿನಗ್ ಕೆಲ್ಸ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ನನ್ ಕೆಲ್ಸ ಹೋಗೋದಂತೂ ಗ್ಯಾರಂಟಿ. ಈಗ ನೀನ್ ಬರ್ತೀಯ ಇಲ್ಲೋ? ಆಗ್ತಾ ಇಲ್ಲ ಕಣೋ. ಇಷ್ಟು ದಿವಸ ಇವ್ರ ಜೊತೆಲಿ ಮನೇಲೇ ಇದ್ಬಿಟ್ಟೆ ನೋಡು. ಈಗ ಮೊದಲು ಹಾಗಾಗುತ್ತೆ ಶಾಂತಿ. ಸ್ವಲ್ಪ ದಿವಸ ಹೋದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ನೀ ಹೋಗ್ಬಾ. ಬರ್ತೀನ್ರಿ. ಅಕ್ಕ, ಅಂತೂ ನಿನ್ ಹೆಂಡತಿಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗೋಯ್ತು. ಎಲ್ಲ ನಿಮ್ ದಯಾರಿ. ಇದ್ರ ದಯ ಏನಪ್ಪ ಬಂತು? ಏನೋ ನನ್ ಕೈಲಾಸ ಸಹಾಯ. ಹೆಂಡತಿ ಮಕ್ಕಳು ಬಾ ಅಂತ ಕಾಗದ ಹಾಕಿಸ್ಕೊಳತ್ತಾನೆ. ಕಾಗದಾನು ಹಾಕಿದ್ದೀನ್ರಿ, ಉತ್ತರನು ಬಂದೈತ್ರಿ. ಆದ್ರೆ ಒಂದ್ ಕೆಲಸ ಆಗೈತ್ರಿ. ಇಲ್ಲಿಯಾ? ಏನಪ್ಪ ಅದು? ನೀವೇನೋ ಟ್ರಾನ್ಸ್ಫರ್ ಮಾಡಿದ್ರಿ. ನನ್ ಹೆಂಡತಿನೂ 10ನೇ ತಾರೀಕಿಗೆ ಇಲ್ಲಿ ಬರ್ತಾಳ್ರಿ. ಈ ಪತ್ರ ನೋಡ್ರಿ. ಏನೇ ನೀವು ಪೋಸ್ಟ್ ಆಫೀಸ್ನ ಹೊತ್ಕೊಂಡು ನನ್ ಜೀವ ತಿಂತಾ ಇದೆಯಲ್ಲಪ್ಪ. ಹಾಗಲ್ಲ ರೀ, ನಮ್ಮ ಮಾಲೀಕರು ಪೆಟ್ರೋಲ್ ಬಂಕ್ ಇತ್ತಲ್ರಿ, ಸುಟ್ಟಾಯ್ತಾ? ಇಲ್ಲ ರೀ, ಅದನ್ನ ಅವ್ರ ಮಾತು ಬಾಗಲಕೋಟೆಗೆ ಹೋಗ್ತಾರಂತ್ರಿ. ಅವ್ರು ಬಾಗಲಕೋಟೆಗೆ ಹೋಗ್ತಾರೋ ಸೋಲಾರ್ಪೇಟೆಗೆ ಹೋಗ್ತಾರೋ ಅದನ್ನ ಕಟ್ಕೊಂಡು ನನಗೇನೇ ಆಗ್ಬೇಕು? ಹಾಗಲ್ಲ ರೀ, ಅವರು ಅಲ್ಲಿ ಬಾಗಲಕೋಟೆಯಲ್ಲಿ ಒಂದ್ ಬಾಳೆಹಣ್ಣಿನ ಮಂಡಿ ಓಪನ್ ಮಾಡ್ತಾರಂತ್ರಿ. ನನ್ನ ಕೆಲಸಕ್ಕೆ ಅಲ್ಲಿಗೆ ಬಾ ಅಂತ ಹೇಳ್ಯಾರ್ರಿ. ಸರಿ ಹೋಗಪ್ಪ. ಇಲ್ಲಿ ಪೆಟ್ರೋಲ್ ಅಳಿತಿದ್ದೆ, ಅಲ್ಲಿ ಬಾಳೆಹಣ್ಣು ಅಳಿ. ಎಲ್ಲಿ ಹೋದ್ರು ನಿನಗೆ ಅಳಿಯೋ ಕೆಲಸ ತಪ್ಪಲ್ಲ ಮುಂದೆ. ಸಾರ್, ಹಾಗಾರು ಮಾಡಿ ನನ್ನ ಹೆಂಡತಿನೂ ಅಲ್ಲೇ ಬಾಗಲಕೋಟೆಗೆ ಟ್ರಾನ್ಸ್ಫರ್ ಮಾಡಿಸ್ಬಿಡ್ರಿ. ಯೋ,
ಸ್ವಲ್ಪ ಹೊತ್ತು ನೀನು ಇಲ್ಲೇ ಬಿಟ್ರೆ ನನ್ನೇ ಮೇಲೋಕಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಬಿಟ್ಟಿಯಾ ನೀನು ಹೋಗಾ ಇಲ್ಲಿಂದ. ನಾನು ಬರ್ತೀನಮ್ಮ. ಒಂದು ನಿಮಿಷ ಬಂದೆ. ಮೈಥಿಲಿ ಕಾಲೇಜಿಗೆ ಬಂದು 4 ತಿಂಗಳಾಯ್ತು. ಏನಂದ್ರೆ ಯಾಕೆ ಏನಾಯ್ತೆ? ಯಾಕೆ ಹೇಳ್ತಿದೀಯ? ಇಷ್ಟು ವರ್ಷ ಆಯ್ತು ಸಂಸಾರದ ಎಷ್ಟೋ ವಿಷಯಗಳನ್ನ, ಎಷ್ಟೋ ತಾಪತ್ರೆಗಳನ್ನ ನಿಮ್ಮ ಹತ್ರ ಹೇಳಿ ಹೋದ್ರು. ಆದ್ರೆ ಇವತ್ತು ನಡೆದ ವಿಷಯನ ನಿಮ್ಮ ಹತ್ರ ಹೇಳಿದೆ ಅಂದ್ರೆ ತಪ್ಪಾಗತ್ತೆ ಅಂದ್ರೆ ತಪ್ಪಾಗುತ್ತೆ. ಅಂಥದ್ದೇನೇ ಆಯ್ತು? ಹಾಗಾದ್ರೆ ಸ್ಕೂಲ್ಗೂ ಹೋಗದೆ ಅವಳು ಎಲ್ಲಿ ಹೋಗ್ತಿದ್ದಾಳಂತೆ? ಗೊತ್ತಿಲ್ಲ ಅಂದ್ರೆ ರಾಜೇಶ್ವರಿ ಅನ್ನೋ ಹೆಸರಿನಲ್ಲಿ ಮನಿ ಆರ್ಡರ್ನಲ್ಲಿ ಇದುವರೆಗೂ ಎಷ್ಟು ಹಣ ಬಂದಿದೆ? 2,000 ರೂಪಾಯಿ ಅಂದ್ರೆ. ಹಾಗಾದ್ರೆ ಇಷ್ಟೊಂದು ದುಡ್ಡನ್ನ ರಾಜೇಶ್ವರಿ ಅನ್ನೋ ಹೆಸರಿನಲ್ಲಿ ಮೈಥಿಲಿನೇ ಕಳಿಸ್ತಿದ್ದಾಳೆ ಅಂತ ನಿನಗೆ ಅನುಮಾನನ? ಆ ಹಣ ಅವಳ ಹತ್ರ ಹೇಗ್ ಬಂತು ಅಂತ ಕೇಳಿದೀಯಾ? ಇಲ್ಲ. ಯಾಕೆ? ಕೇಳಿದ್ರೆ ಈ ಹತ್ತು ಕರಳಿಗೆ ಇನ್ನೆಂಥ ಕೆಂಡ ಇಡ್ತಾಳು ಅಂತ ಕೇಳಲಿಲ್ಲ ಅಂದ್ರೆ. ಹಾಗಾದ್ರೆ ಅವಳು ಅಡ್ಡದಾರಿ ಹಿಡಿದು ಸಂಪಾದನೆ ಮಾಡ್ತಿದ್ದಾಳೆ ಅಂತ ನಿನಗೆ ಅನುಮಾನನ? ಆನಂದ, ಗುಂಡೂರಾಯನಿಗೆ ಸಿಟ್ಟು ಬರೋದಿಲ್ಲ, ಈಗ ಬಂದಿದೆ, ಎಬ್ಸು. ಯಾಕೆ ಸುಮ್ಮನಿದೆಯಾ? ಎಬ್ಸು ಅಂದೆ. ಏನಾಯ್ತಪ್ಪ? ಯಾರು ಹಕ್ಕಡ್ದಿದ್ದು? ಕರೀಲಿಲ್ಲ ಕಣೆ, ಕೂಗಿದೆ, ಕಿರುಚಿದೆ, ಮೈಥಿಲಿ ಅಂತ ಅರಚಿದೆ. ನೀನು ಹುಟ್ಟಿದಾಗ ನಮ್ಮ ಮನದೇವರ ಹೆಸರಿಟ್ಟೆ ನಿನಗೆ ತ್ರಿಪುರ ಸುಂದರಿ ಅಂತ. ಅದು ನಮ್ಮ ತಾಯಿ ಹೆಸರು ಕಣೆ. ಅದಕ್ಕೆ ನಿನ್ನ ಬಾಯಿ ತುಂಬಾ ಮೈಥಿಲಿ ಮೈಥಿಲಿ ಅಂತ ಕರೆದೆ. ಆದ್ರೆ 16 ವರ್ಷ ಆದ್ಮೇಲೆ ನೀನೇ ನಿನ್ನ ಹೆಸರನ್ನ ರಾಜೇಶ್ವರಿ ಅಂತ ಬದಲಾಯಿಸ್ಕೋತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೆ, ನಾನು ಅನ್ಕೊಂಡಿರ್ಲಿಲ್ಲ. ಇನ್ನು ಯಾವ್ಯಾವ ಜಾಗದಲ್ಲಿ ಏನೇನ್ ಹೆಸರಿಟ್ಕೊಂಡಿದ್ಯಾ ಅನ್ನೋದು ಈ ನಿಮ್ಮ ಅಪ್ಪನಿಗೆ ಗೊತ್ತಾಗ್ಬೇಕು. ಒಳ್ಳೆ ದಿವಸ ನೋಡಿ ನಿಮ್ ಕೈಲಿ ಓಂ ಅಂತ ಬರ್ಸಿ ಸ್ಕೂಲಿಗೆ ಸೇರ್ಸಿದ್ಲಲ್ಲ ನಿಮ್ಮಮ್ಮ, ಅವಳಿಗೂ ಹೇಳಿದೆ, ಸ್ಕೂಲ್ಗೂ ಹೋಗದೆ ಇದೆಯಲ್ಲ, ಇದಕ್ಕೇನ್ ಕಾರಣ ಅಂತ ನಿಮ್ಮಪ್ಪ ನಾನ್ ಕೇಳ್ತಾ ಇದ್ದೀನಿ, ಹೇಳೆ. 1 ರೂಪಾಯಿ ಸಂಪಾದನೆ ಮಾಡೋದೇ ಕಷ್ಟವಾಗಿರೋ ಈ ಕಾಲದಲ್ಲಿ 16 ವರ್ಷದ ಹುಡುಗಿ ಕೇವಲ 4 ತಿಂಗಳಲ್ಲಿ 2,000 ರೂಪಾಯಿ ಸಂಪಾದನೆ ಮಾಡಿದೀಯಲ್ಲ, ನೀನ್ ಕರ್ಕೊಂಡು ಹೋಗೋದ ಕಾರ್ ಬೇರೆನಾ? ಇದೆಲ್ಲ ಏನು, ಯಾವ ಕೆಲಸ, ಇದೆಲ್ಲ ನನ್ಗೆ ಅರ್ಥವಾಗಬೇಕು. ಮೊದಲು ಉತ್ತರ ಕೊಡೆ. ಏನೇ ಆ ಚೆಕ್ಕಟ್ಕೊಂಡು ನೋಡ್ತಾ ಇದೀಯಾ? ಉತ್ತರ ಕೊಟ್ರೆ ಸರಿ, ಇಲ್ಲ ನೀವ್ಯಾರು? ಅನ್ನ ಹಾಕಿದ್ರಾ? ವಿದ್ಯೆ ಕಲ್ಸಿದ್ರಾ? ಬಟ್ಟೆ ಬೇರೆ ತಂದ್ಕೊಡ್ರಾ? ಇಲ್ಲ ನನ್ ಬೆಳೆಸಿ ದೊಡ್ಡೋಳ್ ಮಾಡಿದ್ರಾ? ಹೇಳಿ. ಅಪ್ಪ ಅಮ್ಮ
ಅಪ್ಪ ಅಂತ ಈಗ ದೊಡ್ಡದಾಗ ಅರ್ಸ್ಕೊತಿದ್ದೀರಲ್ಲ, ಈ ಸಂಸಾರಕ್ಕೋಸ್ಕರ ಎಷ್ಟು ದುಡ್ದಿದ್ದೀರಾ, ಏನ್ ಮಾಡಿದ್ದೀರಾ ಅಂತ ಕೂಗಾಡ್ತಿದ್ದೀರಾ? ಅಮ್ಮ ಕಲ್ ತೋರ್ಸಿ ಈ ದೇವ್ರು ಕೈ ಮುಗಿ ಅಂತಂದ್ಲು, ಮುಗ್ದೆ. ನಿಮ್ಮನ್ ತೋರ್ಸಿ ಅಪ್ಪ ಸರಿ ಅಂತಂದ್ಲು, ಕರೆದೆ. ಕೂಲಿಗೆ ಯಾಕೆ ಹೋಗ್ಲಿಲ್ಲ ಅಂತ ಹೇಳಿದ್ರಲ್ಲ, ಅದು ನನ್ನಿಷ್ಟ. ಕೇಳೋದಕ್ಕೆ ನೀವ್ ಯಾರು? ಕೈಮಾರ್ ಸಂಪಾದನೆ ಮಾಡಿದೆ ಅಂತ ಅನುಮಾನ ಪಟ್ರಲ್ಲ, ಹೌದು, ಅದು ನನ್ನಿಷ್ಟ. ನನ್ನ ಹೆತ್ತ ತಾಯಿ ಮನೆ ಮನೆ ಹೋಗಿ ಇಡೀ ದಿವಸ ಬೆಂದು ಜೀವಂತ ಹೇಳುವಂತ ರೋಗ ಇದ್ರು. ಇದುವರೆಗೂ ಯಾರಿಗೂ ಹೇಳ್ದೆ ಇನ್ನು ನರಕದಲ್ಲಿ ಬದುಕಿದಾಳಲ್ಲ, ಇದಕ್ಕೆ ಯಾರು ಹೊಣೆ? ಇಷ್ಟೆಲ್ಲ ಕಾಣ್ತಿದ್ರು ಅಮೆರಿಕ ರಾಜಕೀಯದಿಂದ ಹಿಡಿದು ಹರಪ್ಪ ನಾಗರಿಕತೆವರೆಗೂ ಗಂಟೆಗಟ್ಲೆ ಗಂಟು ಮಾಡ್ಕೋತಿದ್ರಲ್ಲ, ನೀವು ಕೇಳ್ತಿದ್ದೀರಾ ನಾನೇನ್ ತಪ್ಪು ಮಾಡಿದೆ ಅಂತ? ಮೊದ್ಲು ನಮ್ಮಮ್ಮನಿಗೆ ಗಂಡನಾಗಿ, ಆಮೇಲೆ ಈ ಮನೆಗೆ ದುಡಿಯೋ ಗಂಟಾಗಿ, ಇಷ್ಟೆಲ್ಲ ಆದ್ಮೇಲೆ ಆಗಿದ್ದೀರಾ ಅಂತ ನನಗ್ ನಂಬಿಕೆ ಬಂದ್ಮೇಲೆ ನೀವೇನ್ ಪ್ರಶ್ನೆ ಬೇಕಾದ್ರೂ ಕೇಳಿ, ಆಗ ಉತ್ತರ ಕೊಡ್ತೀನಿ. ಗುಡ್ ನೈಟ್. ವಿಶ್ವಾಸದ ಹೂವಿನ ಹಾರ, ಪ್ರೀತಿ ವಿಶ್ವಾಸದ ಹೂವಿನ ಹಾರ, ಒಮ್ಮತ ಸಮ್ಮತ ಮನೆಗಾಧಾರ, ನೀ ಹೋದರೆ ಮುಳ್ಳಿನ ಹಾರ, ಆನಂದ ಸಾಗರ ಈ ಸಂಸಾರ, ಪ್ರೀತಿ ವಿಶ್ವಾಸದ ಹೂವಿನ ಹಾರ. ಕಂಗಳು ತೆರೆಯಿತು, ಕತ್ತಲೆ ಮರೆಯಿತು, ಮುಂದಿನ ದಾರಿ ಏನೆಂದು ತಿಳಿಯಿತು, ನಿನಗಾಗಿ ಮರುಗೋ ಜೀವವು ಒಂದು, ನಿನ್ನ ಬಲಹೀನತೆ ಕ್ಷಮಿಸುವಳೆಂದು, ಕರುಳಿನ ಗೌರವ ದೊರಕದು ನಿನಗೆ, ನಿನ್ನನು ನೀನು ಅರಿಯುವವರೆಗೆ, ಆನಂದ ಸಾಗರ ಈ ಸಂಸಾರ, ನೆಮ್ಮದಿ ಹೋದರೆ ಮುಳ್ಳಿನ ಹಾರ. ಆಡಂಬರದ ಜೀವನಕ್ಕೆಂದು ಮಮತೆಯು ಬಲಿ ಪಶು ಆಗಿರುವುದೆಂದು, ತಾಯಿ ತಂದೆಯರ ಪ್ರೀತಿಯು ಸಿಗದೆ ತಬ್ಬಲಿಯಂತೆ ಮರುಗಿದೆ ನುಂಗು, ಅನುರಾಗರಾಗದ ಮೃದು ಛೇಂಕಾರ, ಅಪಸ್ವರವಾಗಿದೆ ಸ್ವರ ಸಂಚಾರ, ಆನಂದ ಸಾಗರ ಈ ಸಂಸಾರ, ಪ್ರೀತಿ ವಿಶ್ವಾಸದ ಹೂವಿನ ಹಾರ. ಅಹಂಕಾರವೆಂಬ ಅಂಧ
ಅಂಧಕಾರ ಕವಿದು ಬಿರುಕೊಡೆದಿಹುದು ಮನಗಳ ಬೆಸುಗೆ ಅಂತರಂಗದ ಆಸೆಯು ಕುಸಿದು ಕಂಬನಿಯಾಗಿ ಚಿಮ್ಮಿದೆ ಹೊರಗೆ ಕರ್ತವ್ಯವನ್ನು ಅರಿವುದೇ ರೀತಿ ತ್ಯಾಗದ ಮೇಲೆ ಬೆಳೆಯುವುದೇ ಪ್ರೀತಿ ಆನಂದ ಸಾಗರ ಈ ಸಂಸಾರ ಪ್ರೀತಿ ವಿಶ್ವಾಸದ ಹೂವಿನ ಹಾರ ಪ್ರೀತಿ ವಿಶ್ವಾಸದ ಹೂವಿನ ಹಾರ ಒಮ್ಮತ ಸಮ್ಮತ ಮನೆಗಾಧಾರ ನೆಮ್ಮದಿ ಹೋದರೆ ಮುಳ್ಳಿನ ಹಾರ ಮುಳ್ಳಿನ ಹಾರ ಮುಳ್ಳಿನ ಹಾರ. ಇದೇನಪ್ಪ ಸರ್ಕಸ್ ಚಾರ್ಲಿ ತರ ಕಾಣ್ತಾ ಇದ್ದೀರಾ? ಎಲ್ಲೋ ಹೋಗಿದ್ದೆ ರಾತ್ರಿ? ರಾತ್ರಿ ಹೊಸ್ದಾಗ ಪ್ರಶ್ನೆ ಕೇಳ್ತಾ ಇದ್ದೀರಾ? ಇದು ಬೇರೆ ಕಲ್ತ್ಕೊಂಡ್ ಬಂದಿದ್ಯಾ? ಹೋಗು ಮನೆಯಿಂದ ಆಚೆ. ಅಪ್ಪನೇ ಹೇಳ್ತಿರೋದ್ ಕಡು. ಇನ್ಮೇಲೆ ಸಂಪಾದನೆ ಮಾಡ್ಕೊಂಬಂದ್ರೆ ಈ ಮನೆ ಜಾಗ ಅನ್ನ ಇಲ್ಲಿ ನಿನ್ ಜೀವನ ಉಳಿಯ. ತಕ್ಷಣ ಕೆಲಸ ಅಂದ್ರೆ ಹಾಗಪ್ಪ. ಏನೋ ಅವರು ಸ್ಮಶಾನ ಗುಂಡಿ ತೊಡು. Get lost, you scoundrel! ಅಮ್ಮ ವಿಜಯ, ನಿನ್ ರಾಜೀನಾಮೆ ಪತ್ರ ತಲುಪಿಸ್ಬಿಟ್ನಮ್ಮ. ಒಪ್ಕೊಂಡ್ರು. ನಿನಗೆ ಬರ್ಬೇಕಾದ ಹಣಕ್ಕೆ ಚೆಕ್ ಕಳಿಸ್ತೀನಿ ಅಂದ್ರು. ಯಾಕೋ ಹಾಗೆ ನೋಡ್ತೀಯ? ಒಬ್ರು ಸಂಪಾದನೆ ಕಡಿಮೆ ಆಯ್ತು ಅಂತಲ. ನಾನೇನಷ್ಟು ಮುಟ್ಟಾಳಲ್ಲ ಕಣ. ನನಗೆ ಬರ್ಬೇಕಾದ ಪ್ರಾವಿಡೆಂಟ್ ಫಂಡು, ಇನ್ಶೂರೆನ್ಸ್ ಹಣ ಎಲ್ಲ ಸೇರಿ 50,000 ರೂಪಾಯಿ ಬ್ಯಾಂಕಲ್ಲಿ ಹಾಕಿದ್ದೀನಿ. ಪ್ರತಿ ತಿಂಗಳು ಬಡ್ಡಿ ಬರುತ್ತೆ. ಅದನ್ನ ನಿನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಏನು ಯೋಚನೆ ಮಾಡಬೇಡ. ಅಪ್ಪನೇ ಕಣ, ಅಮ್ಜದ್ ಖಾನ್ ಅಲ್ಲ. ಏನ್ ಮಾಡ್ತಿದ್ದೀರಿ? ಸಿಕ್ಕಾಪಟ್ಟ ಹೊಟ್ಟೆ ಹಸಿದಿದೆ ಕಣೆ. ಅಡಿಗೆ ಮಾಡ್ಲಿಲ್ವಾ? ಯಾಕೆ? ಇವತ್ತು 2ನೇ ತಾರೀಕಲ್ರಿ. ಇವತ್ತು ನನ್ನ ಸಂಬಳ ದಿವಸ. ಸೀದಾ ಶಾಂತಲಾ ಸಿಲ್ಕ್ ಹೌಸ್ಗೆ ಹೋಗಿ ನಿಮಗೆ ಪ್ಯಾಂಟು ಶರ್ಟ್ ಬಟ್ಟೆ ತಗೊಂಡು ಹಾಗೆ ನಾವಲ್ಲಿ ಟಿಫನ್ ರೂಮ್ಗೆ ಹೋಗಿ ಒಳ್ಳೆ ಟಿಫನ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೀಡ ಅಂಗಡಿನಲ್ಲಿ ಬೀಡ ಹಾಕೊಂಡು ನೇರ ಅಲಂಕಾರ ಥಿಯೇಟ್ರಿಗೆ ಹೋಗಿ ಕಾಮನ್ಬಿಲ್ಲು ಪಿಕ್ಚರ್ ನೋಡ್ಕೊಂಡು ಮನೆಗೆ ಬಂದು ಟಂಟಣ ಯಾಕೆ ಆಗ ಮುಖ ನೋಡ್ತೀಯ? ಈ ಹಣನ ಕಳ್ತನ ಮಾಡ್ಲಿಲ್ಲ,
ಮೋಸ ಮಾಡ್ಲಿಲ್ಲ, ಭಿಕ್ಷೆನೂ ಎತ್ತಿಲ್ಲ. ಕೂಲಿ ಮಾಡಿ ನಿನ್ ಗಂಡ ಸಂಪಾದನೆ ಮಾಡಿ ತಂದಿರೋ ಮೊದಲನೇ ಹಣ ತಗೋ. ಅಪ್ಪನ ಕಡೆ ಕನ್ಸೆ, ಈ ಮನೆಗೆ ಯಜಮಾನನೇ. 1 ರೂಪಾಯಿ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ ಅಂತ ಹೇಳಿದೆಯಲ್ಲ, ಇವತ್ತು ಸಂಪಾದನೆ ಮಾಡ್ಕೊಂಡು ತಗೊಂಡ್ಬಂದಿದ್ದೀನಿ. ಹೇಳಿ, ನೀನೇನ್ ಕೆಲಸ ಮಾಡ್ತಿದೀಯ ಅಂತ ಹೇಳಿ. ಇದು ಅಪ್ಪನ್ಗೂ ಮಗಳಿಗೂ ಸಂಬಂಧಪಟ್ಟ ವಿಷಯ. ಇದಕ್ಕೆ ನಾನು ಉತ್ತರ ಕೊಡ್ತೀನಿ. ಅಪ್ಪ ಬಂದೆ ನನ್ನ ಜೊತೆಲಿ. ಅಮ್ಮವ್ರೆ, ಇವ್ರೆ ನಮ್ ತಂದೆ. ಅಪ್ಪ, ಇವ್ರ ಸೇವೆ ಮಾಡೋದೇ ನಮ್ ಕೆಲಸ. ಇವ್ರ ಸ್ನಾನ ಮಾಡಿಸ್ಬೇಕು, ಇವ್ರ ಬಟ್ಟೆ ಒಗಿಬೇಕು, ಇವ್ರಿಗೆ ಅನ್ನ ತಿನ್ಸ್ಬೇಕು. ಇವ್ರಿಗೆ ಕಾಯಿಲೆ ಇರೋದ್ರಿಂದಲೇ ಈ ಮನೆಗೆ ಯಾರು ಕೆಲ್ಸಕ್ಕೆ ಬರ್ಲಿಲ್ಲ. ಅದಕ್ಕೆಪ್ಪ ನಿಮ್ ಮಗಳಿಗೆ ಕೈ ತುಂಬಾ ಸಂಬಳ, ಮನೆ ಕ್ರಾಸ್ವರೆಗೂ ಕಾರು. ಅಮ್ಮನ್ ಕಾಯಿಲೆ ವಾಸಿ ಮಾಡೋದಕ್ಕೋಸ್ಕರ ನಾನು ಈ ಕೆಲ್ಸಕ್ಕೆ ಬರ್ಬೇಕಾಯ್ತು. ನಾನ್ ಸೊಳ್ಳೆತನ ಮಾಡ್ಲಿಲ್ಲಪ್ಪ. ನಿಮ್ ಮಗಳ ಸೊಳ್ಳೆ ಅಲ್ಲಪ್ಪ. ನಿಪ್ಪಟ್ಟು, ಕೋಡ್ಬಳೆ, ಅವಲಕ್ಕಿ ಯಾವ್ದು ಕೊಡ್ಲಿ ಸ್ವಾಮಿ ತಮಗೆ? ಎಷ್ಟಪ್ಪ ನಿಪ್ಪಟ್ಟು? 25 ಪೈಸಾ ಸ್ವಾಮಿ. ಒಂದ್ ಕೊಡು. ತಗೊಳ್ಳಿ. ಒಂದ್ ಕೋಡ್ಬಳೆ ಎಷ್ಟು? 25 ಪೈಸಾ ಸ್ವಾಮಿ. ಅದು ಒಂದ್ ಕೊಡು. ತಗೋ. ಸರಿ ಸ್ವಾಮಿ. ಆಹಾ, ಕೋಡ್ಬಳೆ ಬಹಳ ರುಚಿಯಾಗಿದೆ ಸ್ವಾಮಿ. ಹೌದಾ? ಸಂತೋಷ. ಬರ್ಲಾ ಸ್ವಾಮಿ, ದುಡ್ಡು ಸ್ವಾಮಿ? ಯಾತ್ರ ದುಡ್ಡು? ಕೋಡ್ಬಳೆದು ನಿಪ್ಪಟ್ಟು ವಾಪಸ್ ಕೊಟ್ನಲ್ಲ. ನಿಪ್ಪಟ್ಟಿಂದು ಇದ್ರ ಬದಲಾಗಿ ಅದನ್ನ ವಾಪಸ್ ಕೊಟ್ಟಿದ್ದು. ಒಳ್ಳೆ ಗಿರಾಕಿ ಕಣಯ್ಯ ನೀನು. ನಿಪ್ಪಟ್ಟು ಕೊಟ್ಟೆ, ವಾಪಸ್ ಕೊಟ್ರು. ಕೋಡ್ಬಳೆ ಕೊಟ್ಟೆ, ತಿಂದ. ಕೋಡ್ಬಳೆದು ಅಮ್ಮ, 11 ಗಂಟೆಗೆ ಸರಿಯಾಗಿ ನೀನು ಹೊರಡಕ್ ರೆಡಿಯಾಗಿರು. ಆಟೋ ತರ್ತೀನಿ, ಆಸ್ಪತ್ರೆಗೆ ಹೋಗೋಣ. ಅದೆಲ್ಲ ಯಾಕಪ್ಪ? ಯಾವಾಗ ನೀನು ನಿಮ್ಮಪ್ಪ ದುಡಿಯೋಕ್ ಶುರು ಮಾಡಿದ್ರು ಆಗ್ಲೇ ನನ್ ಕಾಯಿಲೆಲ್ಲ ಕಳೆದು ಹೋಯ್ತು. ನೋಡು, ಹೀಗೆಲ್ಲ ಸಮಾಧಾನದ ಉತ್ತರ ಕೊಡಬೇಡ. ಒಟ್ನಲ್ಲಿ ನೀನ್ ರೆಡಿಯಾಗಿರು. ಬೇಗ ಬೇಗ. 5 ಮೈಥಿಲಿ, ಬಂದಮ್ಮ. ಏನಮ್ಮ? ನಿಮ್ಮ ಯಜಮಾನ್ರಿಗೆ ತಿಂಡಿ ಕೊಡಮ್ಮ. ಮುಟ್ಬೇಡ, ಅದು ಮಹಾಜನಗಳಿಗೋಸ್ಕರ ಮಾಡಿರೋದು. ಅದನ್ನ ಮುಟ್ಟಬೇಕಾದ್ರೆ ದುಡ್ಡು ಕೊಡ್ಬೇಕು. ನಡಿ, ನಿಮ್ಮ ಯಜಮಾನರಿಗೆ ನಾನ್ ಕೊಡ್ತೀನಿ, ತಗೊಂಡೋಗಿ ಕೊಡುವಂತ. ನೀನ್ ಹೋಗಮ್ಮ, ನಾನು ಹಾಲು ತಗೋತೀನಿ. ಅವಳು ಹೋಗ್ಲಿ. ತಗೋ ತಗೋ. ತಿಂಡಿ ತಗೊಳ್ಳಿ.
ಇದೆಲ್ಲ ಆಮೇಲೆ. ಅಯ್ಯೋ ಬಿಡ್ರಿ, ಅಪ್ಪ ಅಮ್ಮ ಇದ್ದಾರೆ. ಅವ್ರು ಒಪ್ಪಿಗೆ ತಗೊಂಡೆ ಅಲ್ವೇ ಮದುವೆ ಆಗಿದ್ದು.